Good evening, all. Good evening, Very bro. good evening, bro. Hi bro, good evening bro. ಯಾರ್ದು ಟ್ರೇಡ್ ರನ್ನಿಂಗ್ ಇತ್ತಲ್ಲ, ಇದೆ ಅಲ್ವಾ? ಎಷ್ಟು ಪರ್ಸೆಂಟ್ ಆಯ್ತು? ಬ್ರೋ ಹೌದು. 1:2 ಆಗಿದೆ ಅಲ್ಲೇ. ನೈಸ್. ಹಾ ಬ್ರೋ. ಇವಾಗ ನೋಡಿದೆ ನಾನು. ಬ್ರೋ ನಿನ್ನೆ CPI ಮೇಲ್ಗಡೆ ಹೋಯ್ತಲ್ಲ, ಅದು ಹ್ಮ್. ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ. ಅದು ಹೆಂಗೆ, ಐ ಮೀನ್ ಪ್ರತಿ ವೀಕ್ ಇರತ್ತಾ ಅಥವಾ ಪ್ರತಿ ಮಂತ್ ಇರತ್ತಾ ಅಥವಾ ಹೆಂಗೆ ಅಂತ ಮಂತ್ಲಿ ಅರ್ಥ ಆಗ್ಲಿಲ್ಲ. ಮಂತ್ಲಿ ಒನ್ಸ್. ಇವತ್ತು ನಿನ್ನೆ CPI ನ್ಯೂಸ್ ಮಂತ್ಲಿ ಒನ್ಸ್, ಇವತ್ತು PPI Okay. ನ್ಯೂಸ್ ಮಂತ್ಲಿ ಒನ್ಸ್. ಹಾ ಸೊ ಮಂತ್ಲಿ ಬರ್ತಾ ಇರುತ್ತೆ. CPI ಅಂದ್ರೆ ಏನಿಲ್ಲ, ಅವರು ಇಂಟ್ರೆಸ್ಟ್ ರೇಟ್ ಇರುತ್ತಲ್ಲ US ಅಲ್ಲಿ. ಹಾ ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಇದು. ಇವತ್ತು ಹಾ ಬಂದಿರೋದು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ. ಓಕೆ.
ಸೊ ಹಾ ಅದರಲ್ಲಿ ಅವರು ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡ್ತಾರ ಕಮ್ಮಿ ಅಲ್ಲ ಸಾರಿ ಜಾಸ್ತಿ ಆಗಿದೆಯೋ ಈ ತಿಂಗಳು ಕಮ್ಮಿ ಆಗಿದೆಯೋ ಈ ತಿಂಗಳು ಅಂತ ಅಷ್ಟೇ ಅದು ನ್ಯೂಸ್. ಹಾ ಓಕೆನಾ? ಸೊ ಆ ನ್ಯೂಸ್ ನಿಮಗೆ ಫೋರೆಕ್ಸ್ ಫ್ಯಾಕ್ಟ್ರಿ ಬರುತ್ತೆ. ಓಕೆ. ಫೋರೆಕ್ಸ್ ಫ್ಯಾಕ್ಟ್ರಿ ಇಲ್ಲ ಬಟ್ ಅಂದ್ರೆ ಇನ್ನೊಂದಿದೆ ನೋಡಿ, ಮೈ ಎಫ್ ಎಕ್ಸ್ ಬುಕ್ ಅಂತ ಬರುತ್ತೆ. ಹಾ ಸೊ ಈ ಮೈ ಎಫ್ ಎಕ್ಸ್ ಬುಕ್ ಅಲ್ಲಿ ನಿಮಗೆ ಇಲ್ಲಿ ಯಾವ್ದು ಐ ಇಂಪ್ಯಾಕ್ಟ್ ಅಂತ ಬರುತ್ತಲ್ಲ, ಹಾ ಸೊ ಈ ತರ ಓಮ್ ಇರಿ ಸೊ ಓಮ್ ಅಲ್ಲಿ ನಿಮಗೆ ಎಕನಾಮಿಕ್ ಕ್ಯಾಲೆಂಡರ್ ಅಂತ ಇದೆಯಲ್ಲ, ಇದನ್ನ ಟ್ಯಾಪ್ ಮಾಡಿದ್ರೆ ನಿಮಗೆ ಈ ಡೇಟಾ ಬರೋದು ಓಪನ್ ಆಗುತ್ತೆ. ಹಾ ಸೊ ಈ ಡೇಟಾ ಬರೋದು ಓಪನ್ ಆದಾಗ ಈ ಬೇರೆ ಇಲ್ಲಿ ಯಾವುದು ಕರೆನ್ಸಿ ಮೇಲೆ ನ್ಯೂಸ್ ಇದೆ ಅಂತ ಇರುತ್ತೆ. ಬೇರೆಲ್ಲ ಬಿಟ್ಟಾಕಿ ಯು ಎಸ್ ಡಾಲರ್ಸ್ ಅಂತ ಎಲ್ಲೆಲ್ಲಿದೆ ನೋಡಿ. ಓಕೆ, ಯು ಎಸ್ ಡಾಲರ್ಸ್ ಅಂತ ಯಾವ್ದೋ ಕಾಣಿಸ್ತು. ಸೊ ಇಲ್ಲಿದೆ, ಇಲ್ಲೆಲ್ಲ ಲೋ ಇಂಪ್ಯಾಕ್ಟ್ ಮೀಡಿಯಂ ಇಂಪ್ಯಾಕ್ಟ್ ಅಂತ ಇದೆ. ಐ ಇಂಪ್ಯಾಕ್ಟ್ ಯಾವ್ದಿದೆ ನೋಡಿ. ಸೊ ಐ ಇಂಪ್ಯಾಕ್ಟ್ ಇಲ್ಲೊಂದಿದೆ, ಮತ್ತೆ ಪಿ ಪಿ ಐ ಎರಡು 6 ಗಂಟೆಗೆನೆ ಹಾ ಇರುತ್ತೆ ನೋಡಿ. ಎಲ್ಲ 6 ಗಂಟೆಗೆ ನ್ಯೂಸ್ ಇಷ್ಟಿದೆ, ಒಂದು ಎರಡು ಹಾ ಒಂದು ಮೀಡಿಯಮ್ ಎರಡು ಐ ನ್ಯೂಸ್ ಇದೆ. ಸೊ ಹಾ ಇಲ್ಲಿ ನಿಮಗೆ ಪ್ರೀವಿಯಸ್ ಡೇಟಾ ಏನಿತ್ತು ಅಂತ ಈ ಕಾಲಮ್ ಅಲ್ಲಿ ಇರುತ್ತೆ. ಓಕೆ. ಸೊ ಪ್ರೀವಿಯಸ್ ಡೇಟಾ ಇಷ್ಟಿತ್ತು, ಇವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ. ಸಾರಿ ಏನದು, ಇಲ್ಲಿ ನೋಡಿ, ಇದು ಪ್ರೀವಿಯಸ್ ಇತ್ತು, ಇದು ಪ್ರೀವಿಯಸ್ ಸಾರಿ ಫೋರ್ಕಾಸ್ಟ್. ಫೋರ್ಕಾಸ್ಟ್. ಹಾ ಕರೆಕ್ಟ್. ಹಾ ಓಕೆನಾ? ಇದು ಜಾಸ್ತಿ ಆಗುತ್ತೆ ಅಂತ ಕೊಟ್ಟಿದ್ರು, ಜಾಸ್ತಿ ಆಗುತ್ತೆ ಅಂತ, ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಇತ್ತು, ಬಟ್ ಓಕೆ. ಹೆವಿ ಜಾಸ್ತಿ ಆಯ್ತು. ಓಕೆ, ಹಾ ಹೆವಿ ಆಗುತ್ತೆ, ಹಂಗಾಗುತ್ತೆ ಅಂತಾನೆ ಕೊಟ್ಟಿದ್ರು, ಹಂಗೆ ಆಯ್ತು, ಅದರಲ್ಲೂ ಇನ್ನೂ ಜಾಸ್ತಿ ಆಯ್ತು. ಸೊ ಇಂಟ್ರೆಸ್ಟ್ ರೇಟ್ ಅಲ್ಲಿ ಜಾಸ್ತಿ ಆದಾಗ ಯು ಎಸ್ ಅಲ್ಲಿ ಯು ಎಸ್ ಡಾಲರ್ ಬೀಳುತ್ತೆ. ಡಾಲರ್ಗೆ ಬ್ಯಾಡ್ ನ್ಯೂಸ್, ಅದು ಡಾಲರ್ಗೆ ಬ್ಯಾಡ್ ನ್ಯೂಸ್ ಅಂದ್ಮೇಲೆ ಹಾ ಗೋಲ್ಡ್ಗೆ ಅದು ಗುಡ್ ನ್ಯೂಸ್. ಅಲ್ಲ, ಬಟ್ ಹಂಗನ್ಬಿಟ್ಟು ಸಡನ್ ಆಗಿ 1 ಮಿನಿಟ್ ಕ್ಯಾಂಡಲ್ ಅಲ್ಲಿ 600+ ಪಿಪ್ಸ್ ಹೋಗಿದೆ ಅಂತ ಅಂದ್ರೆ. ಈ ಡೇಟಾ ನೋಡ್ತಾರೆ ಇವಾಗ. ನಾನು ಈ ಡೇಟಾ ಇವಾಗಲ್ಲ, ಫೋರ್ಕಾಸ್ಟ್ ಹಾ ಡೇಟಾ ಇದೆಯಲ್ಲ, ಇದು ಆಲ್ರೆಡಿ 2 ದಿನದಿಂದ 3 ದಿನದಿಂದಾನೇ ಇರುತ್ತೆ. ಈ ಫೋರ್ಕಾಸ್ಟ್ ಡೇಟಾ ಎಲ್ಲ ನೋಡ್ಕೊಂಡಿರ್ತಾರೆ. ನ್ಯೂಸ್ ಬರಕ್ಕೆ ಓಕೆ. ಇನ್ನೊಂದು 2 ನಿಮಿಷ ಐತೆ ಅಂದಾಗ ಅಲ್ಲಿ ಬೈ ಲಿಮಿಟ್ ಇಲ್ಲ ಬೈ ಅಂತ ಪ್ಲೇಸ್ ಮಾಡಿ ಬಿಡ್ತಾರೆ. ನ್ಯೂಸ್ ಬಂದಿದ ತಕ್ಷಣ ಪ್ಲೇಸ್ ಮಾಡೋರು 1000 ಕೋಟಿ ಜನ ಇರ್ತಾರೆ. ಜೊತೆಗೆ ಇನ್ಸ್ಟಿಟ್ಯೂಷನ್, ಹಾ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಪ್ಲೇಸ್ ಮಾಡ್ತಾರೆ ಬೈ ಅಂತ. ಅವಾಗ ಇಂಟ್ರೆಸ್ಟ್ ರೇಟ್ ಅಲ್ಲ, ಜಾಸ್ತಿ ಆಗುತ್ತೆ, ಬೈ ಮಾಡ್ತಾರೆ ಅವಾಗ ಅಂತ. ಆ ಟೈಮಲ್ಲಿ ನಮ್ ತರ ಚಿಕ್ಕ ಚಿಕ್ಕವರು ಮಾಡಂಗೆ ಎಷ್ಟು ಅದಕ್ಕೆ ಓಡಿಸ್ಕೊಂಡಿರ್ಬೇಡ. ಅಂತ ಹೇಳೋದು. ಹಾ ಅದಕ್ಕೆ ಮಾಡಕ್ ಹೋಗ್ಬಾರ್ದು ಆ ಟೈಮಲ್ಲಿ. ಇವಾಗ ನಾನೇ ಓಕೆ. ನಿಮ್ಗೆ ಒಂದು ವಿಡಿಯೋ ಹಾಕ್ತೀನಿ ಆಮೇಲಿಂದ ಗ್ರೂಪ್ ಅಲ್ಲಿ. ಹಾ ಇವತ್ತು ನಾನು ಇದನ್ನ ಮಾಡ್ತಾ ಕೂತಿದ್ದೆ. ಸೊ ಬಿ ಟಿ ಸಿ ಅಲ್ಲಿ ಓಕೆ ಬೈ ಮಾಡಿದೀನಿ. ಬಿ ಟಿ ಸಿ ಅಲ್ಲಿ ಗೋಲ್ಡ್ ಅಲ್ಲಿ ಫ್ಯೂಚರ್ಸ್ ಅಲ್ಲಿ ಮಾಡ್ತಾ ಇದ್ದೆ, ಫ್ಯೂಚರ್ಸ್ ಅಕೌಂಟ್ ಅಲ್ಲಿ. ಫ್ಯೂಚರ್ಸ್ ಅಲ್ಲಿ ಸ್ಲಿಪ್ಪೇಜ್ ಇಲ್ಲ ಅಂತ ಹೇಳ್ತೀವಿ, ಓಕೆ. ಓಕೆನಾ? ಜೊತೆಗೆ ಅವ್ರದ್ದು ಸ್ಪ್ರೆಡ್ ಏನಿರುತ್ತೆ ಅದು ಎವಿ ಕಮ್ಮಿ, ಹಾ ಎವಿ ಅಂದ್ರೆ ಎವಿ ಕಮ್ಮಿ. ಬಟ್ ಇವತ್ತು ನಾನು ಇಲ್ಲಿ ಬೈ ಲಿಮಿಟ್ ಇಟ್ಟಿದ್ದು, ಇಲ್ಲಿ ಬೈ ಹಾ ಲಿಮಿಟ್ ಪ್ಲೇಸ್ ಮಾಡಿದ್ದೀನಿ. ಬೈ ತಗೊಂಡಿದ್ದು ಅದು ಬೈ ಬೈ ಲಿಮಿಟ್ ಪ್ಲೇಸ್ ಮಾಡಿದ್ದು ನಾನು ಇದ್ರ ಮೇಲೆ, ಅದ್ ತಗೊಂಡಿದ್ದು ಬೈ ಅಂತ ಇಲ್ಲಿ 80 ಪಿಪ್ಪು ಅದ್ರಲ್ಲೇ ಸ್ಪ್ರೆಡ್ ಬಂದಿದೆ ಅಂದ್ರೆ ಲೆಕ್ಕ ಹಾಕಿ. ನಾರ್ಮಲಿ ನೀವೇನಾರು ಬ್ರೋಕರ್ ಹಾ ಅಲ್ಲೆಲ್ಲ ಮಾಡಿದ್ರೆ ಮುಗಿದ್ ಕತೆ, ತಗೊಳ್ಳೋದೇ ಇಲ್ಲ ನಿಮ್ದು ಆರ್ಡರ್ಸ್ ನ ಅದು. ಓಕೆ. ಸೊ ಆ ತರ ಈ ತರ ಇದ್ರಲ್ಲೆಲ್ಲ ಏನಂತಾರೆ, ನ್ಯೂಸ್ ಟೈಮಲ್ಲೆಲ್ಲ ಮಾಡಕ್ ಹೋಗ್ಬಾರ್ದು. ಆ ಬೈಗೆ ಸೆಲ್ಗೆ ಇರೋ ವ್ಯತ್ಯಾಸ ಇಷ್ಟು ದೊಡ್ಡ ಆಗ್ಬಿಡುತ್ತೆ. ನೀವ್ ಇಲ್ಲಿ ಹಾ ಪ್ಲೇಸ್ ಹಾ ಮಾಡಿದ್ರೆ ಎಂಟ್ರಿ ಇಲ್ಲಿಂದ ತಗೊಂಡ್ಬಿಡೋದು, ಇಲ್ಲ ಎಂಟ್ರಿನೇ ತಗೊಳ್ದೇ ಇರೋದು. ಇಲ್ಲ, ನಿನ್ನೆ CPI ಹಂಗೆ ಆಗಿದ್ದು. ಹ್ಮ್ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಸಮ್ವೇರ್ ಆ CPI ಎಂಟರ್ ಆಯ್ತಲ್ಲ, 40-35 ಅಲ್ಲಿ ಎಂಟರ್ ಅದಕ್ಕೆ ಹೋದ್ರೆ ಇಟ್ ಆಲ್ಮೋಸ್ಟ್ ವೆಂಟ್ ಅಪ್ ಟು 100 ಪಿಪ್ಸ್ ಮೇಲೆ ಹೋಯ್ತು ನಂಗೆ. ಬೆಸ್ಟ್ ಏನ್ ಮಾಡ್ಬೋದು ಗೊತ್ತಾ ನೀವು? ಎಂಟರ್ ಆಗೋದಕ್ಕೆ ಆಗ್ಲಿಲ್ಲ ನನ್ಗೆ. ಬೆಸ್ಟ್ ಏನ್ ಭಯಂಕರ ಮಾಡ್ಬೋದು ಕಷ್ಟ ಆಯ್ತು. ಅಂದ್ರೆ, ಹ್ಮ್ ನ್ಯೂಸ್ಗಿಂತ ಮುಂಚೆ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತು ಅಂದ್ರೆ ನ್ಯೂಸ್ಗಿಂತ ಮುಂಚೆ ಎಂಟರ್ ಆಗ್ಬೇಕು. ಇಲ್ಲೆಲ್ಲೋ ಈ ಕ್ಯಾಂಡಲ್ ನಡಿಬೇಕಾದ್ರೆ ಎಂಟರ್ ಆಗ್ತೀರಾ, ಇನ್ 1 ನಿಮಿಷ ಇದೆ ನ್ಯೂಸ್ಗೆ ಅಂದಾಗ ಎಂಟರ್ ಆಗ್ತೀರಾ. ಅಲ್ಲ, ಕನ್ಫರ್ಮ್ ಆಗಿ ಇದು ಮೇಲ್ ಹೋಗುತ್ತೆ ಕೆಳಗಡೆ ಅದಕ್ಕೆ ಹೋಗುತ್ತೆ ಅಂತ. ಅದಕ್ಕೆ ಅದನ್ನ ಮಾಡಕ್ಕೆ ಹೋಗ್ಬಾರ್ದು. ಇಲ್ಲ ಇನ್ನೊಂದ್ ಬೆಸ್ಟ್ ಥಿಂಗ್ ಏನ್ ಮಾಡ್ಬೋದು ಗೊತ್ತಾ? ಹಾ ಬ್ರೋ, ಬಟ್ ನಿನ್ನೆ ಮತ್ತೆ ಇವತ್ತು ಮಾತ್ರ ಅನ್ಎಕ್ಸ್ಪೆಕ್ಟೆಡ್. ನಾನು ಆ, ಥೂ, ಇನ್ನೊಂದ್ ಎಂತ ಥಿಂಗ್ ಕೆಲಸ ಮಾಡಿದೆ ಅನ್ನೋ ತರ ಆಗೋಯ್ತು ನನಗೆ. ಇನ್ನೊಂದ್ ಥಿಂಗ್ ಏನ್ ಮಾಡ್ಬೋದು ಗೊತ್ತಾ, ಹೇಳ್ತೀನಿ ಕೇಳಿ. ರಫ್ ಅಂತ ಹೋಯ್ತು ಮಾತ್ರ, ರಾಕೆಟ್ ತರ. ನೋಡಿ 6 ಗಂಟೆಗೆ ನ್ಯೂಸ್ ಬಂತ, ಪಟ್ ಅಂತ ಹಿಂಗ್ ಹೌದು. ಆರ್ತ ಮೇಲಕ್ಕೆ.
ಒಂಚೂರ್ ಹೌದು. ಕೆಳಗಡೆ ಬರಂಗ ಆಯ್ತಾ ಇಲ್ಲಿ ಒನ್ ಹಾ ಫಸ್ಟ್ 1 ನಿಮಿಷದ ಕ್ಯಾಂಡಲೇ ಒಂಚೂರ್ ಕೆಳಗಡೆ ಬಂತ, ಹಾ ಪಟ್ ಅಂತ ಬೈಗೆ ಎಂಟರ್ ಆಗ್ಬೇಕು. ನಿಮ್ಮ ಹತ್ರ ಕಮ್ಮಿ ಲಾಟ್ ಅಲ್ಲಿ, ಜಾಸ್ತಿ ಅಲ್ಲ, ಕಮ್ಮಿ ಲಾಟ್ ಅಲ್ಲಿ ಹಾ. ಎಸ್ ಅದೇ ಎಲ್ 0.1 ಕೆಳಗಡೆ. 0.2 ಹತ್ರ. ಹಾ, ಓಕೆ. ಎಸ್ ಎಲ್ ಹಾ ಈಗ 1 ಮಿನಿಟ್ ಹಾ ಕ್ಯಾಂಡಲ್ ಏನು ನ್ಯೂಸ್ ಅಲ್ಲಿ ಬಂತಲ್ಲ ಅದ್ರ ಕೆಳಗಡೆ ಎಸ್ ಎಲ್ ಓಕೆ 1:1 1:2 ಕ್ಯಾಪ್ಚರ್ ಮಾಡ್ಬೇಕು. ನೆಕ್ಸ್ಟ್ ಹೆಂಗಿದ್ರು ದೊಡ್ಡ ನ್ಯೂಸ್ ಅಂದ್ಮೇಲೆ ಒಂದೇ ಕಡೆ ಮೂಗ್ ಕೊಟ್ಟೆ ಕೊಡುತ್ತೆ, ಒಂದ್ 10 ನಿಮಿಷ ಆದ್ರೂ ಅಟ್ಲೀಸ್ಟ್. ನೆಕ್ಸ್ಟ್ ಓಕೆ. ಕ್ಯಾಪ್ಚರ್ ಹಾ ಮಾಡ್ಬೇಕು. ಇಲ್ಲ ನಿಮ್ಗೆ ಎಷ್ಟೋ ಒಂದು ಟಾರ್ಗೆಟ್ $20 ಬರ್ಬೇಕು ಅನ್ಕೊಂಡಿರ್ತೀರಾ, $20 ಹಾ ಬಂದ ತಕ್ಷಣ ಕ್ಲೋಸ್ ಮಾಡಾಕದು, ಎಲ್ಲಾರು ಇರ್ಲಿ. ಅದು ಅತಿ ಆಸೆ ಓಕೆ ಪಡ್ಬೋದು, ನ್ಯೂಸ್ ಟ್ರೇಡ್ ಮಾಡ್ಬೇಕು. ಓಕೆ. ಸೊ ಗುಡ್ ಸೊ ಈವ್ನಿಂಗ್. ನೀವ್ ಹೇಳೋ ಪ್ರಕಾರ ಮೇಲಾದ್ರೂ ಹೋಗ್ಬೋದು, ಕೆಳಗಾದ್ರೂ ಬರ್ಬೋದು, ಅದು ಏನ್ ಅನ್ಎಕ್ಸ್ಪೆಕ್ಟೆಡ್. ಹಾ ಹೌದು. ಓಕೆ. ಒಂದೊಂದ್ಸಲಿ ಏನ್ ಮಾಡ್ತಾನೆ ಅಂದ್ರೆ ಫೋರ್ಕಾಸ್ಟ್ ನ ಕಮ್ಮಿ ಆಗುತ್ತೆ ಅಂತ ಕೊಟ್ಟಿರ್ತಾನೆ, ಹಾ ಆದ್ರೆ ಅದ್ ಜಾಸ್ತಿ ಬರುತ್ತೆ ಡೇಟಾ. ಅವಾಗ ಏನ್ ಮಾಡ್ತೀರಾ? ಹೇಳಕ್ಕೆ ಆಗಲ್ಲ ನ್ಯೂಸ್ ಅಲ್ಲಿ ಏನಾಗುತ್ತೆ ಅಂತ. ಓಕೆ. ಆಮೇಲೆ ನೀವು ನ್ಯೂಸ್ ಅಲ್ಲಿ ನೋಡಿರ್ತೀರಾ ಸುಮಾರು ಸಲಿ, ಹಾ ಲಿಕ್ವಿಡಿಟಿ ಮೇಲೆ ಏನಾದ್ರು ಟ್ರೇಡ್ ಮಾಡೋರಾಗಿದ್ರೆ ನೋಡಿರ್ತಾರೆ, ಮೇಲೂ ಲಿಕ್ವಿಡಿಟಿ ತಗೊಂಡಿರುತ್ತೆ, ಕೆಳಗಡೆನೂ ಲಿಕ್ವಿಡಿಟಿ ತಗೊಂಡಿರುತ್ತೆ. ಯಾವ ಕಡೆ ಹೋಗುತ್ತೆ ಅನ್ನೋ ಗೊತ್ತೇ ಆಗಲ್ಲ ಲಿಕ್ವಿಡಿಟಿ ಮೇಲೆ ಮಾಡೋರಿಗೆ ನ್ಯೂಸ್ ಟೈಮ್ ಅಲ್ಲಿ. ಹಾ 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 ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ನಿನ್ನೆ ಇವತ್ತು ಎರಡೂನು ಮಾರ್ಕೆಟ್ ಹಾ ಸ್ಟ್ರಕ್ಚರ್ ಮೇಲಕ್ಕೆ ಶಿಫ್ಟ್ ಆಯ್ತಾ? ಅನ್ಎಕ್ಸ್ಪೆಕ್ಟೆಡ್. ಮಾರ್ಕೆಟ್ ಹೌದು ಸ್ಟ್ರಕ್ಚರ್ ಮೇಲಕ್ಕೆ ಶಿಫ್ಟ್ ಆಯ್ತಾ 15 ಮಿನಿಟ್ಸ್ ಅಲ್ಲಿ? ನ್ಯೂಸ್ ಹೌದು ಗಿಂತ ಮುಂಚೆ ಆರ್ತು. ಹೌದು. ಇವತ್ತು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತಾ ಮೇಲ್ಗಡೆಗೆ ನ್ಯೂಸ್ ಗಿಂತ ಮುಂಚೆ ಆರ್ತು. ಕರೆಕ್ಟ್. ಜೊತೆಗೆ ಆಕ್ಚುಲಿ ಇವತ್ತು ಇನ್ನ ಇನ್ನ ಕೆಳಗಡೆ ಆರ್ಡರ್ ಬ್ಲಾಕ್ ಇತ್ತಲ್ಲ ಇನ್ನೊಂದ್ ಸಮ್ವೇರ್ ಏನ್ ಅರೌಂಡ್. ಅಂದ್ರೆ ನಿಮಗೆ ಪಾಲಿ ಮಾರ್ಕೆಟ್ ಅಂತ ಗೊತ್ತಾ, ಕೇಳಿರ್ತೀರಾ? ಪಾಲಿ ಮಾರ್ಕೆಟ್ ಅಂತ ಇದೆ. ಓಕೆ. ಸೊ ಆ ಪಾಲಿ ಮಾರ್ಕೆಟ್ ಏನಂದ್ರೆ ಏಂತಕ್ ಬೇಕಾದ್ರೂ ಬೆಟ್ಟಿಂಗ್, ಅದು ಎಲ್ಲಾದ್ರಲ್ಲೂ ಬೆಟ್ಟಿಂಗ್ ಆತರ. ಪಾಲಿ ಮಾರ್ಕೆಟ್. ಹಾ, ಬೆಟ್ಟಿಂಗ್ ಆಪ್ ಅದು. ಯು ಎಸ್ ಬೆಟ್ಟಿಂಗ್ ಆಪ್ ಇಂಡಿಯಾದಲ್ಲಿ ಓಪನ್ ಆಗಲ್ಲ ಒಂದೊಂದ್ಸಲಿ, ಬಟ್ ಓಕೆ. ಅದ್ರದ್ದು ಆಪ್ ಇದ್ರೆ ನಿಮ್ಗೆ ಆಪ್ ಸ್ಟೋರ್ ಅಲ್ಲಿ ಎಲ್ಲಾದ್ರೂ ಆಪ್ ತಗೊಂಡಿದ್ರೆ ನೀವು, ಹಾ ಅಲ್ಲಿ ಎಲ್ಲಾದ್ರದ್ದು ಬೆಟ್ಟಿಂಗ್ ನಡೀತಾ ಇರುತ್ತೆ. ಹಾ ಓಕೆನಾ? ನೀವು ಇಲ್ಲ ಚಾಟ್ ಜಿಪಿಟಿನೇ ಡೈರೆಕ್ಟ್ ಆಗಿ ಪಾಲಿ ಮಾರ್ಕೆಟ್ ಡೇಟಾ ತಗೊಂಡು ನೀನು ಹಾ ಇವತ್ತು CPI PPI ನ್ಯೂಸ್ ಇದೆಯಲ್ಲ, ಹಾ ಮೋಸ್ಟ್ ಆಫ್ ದೆಮ್ ಏನ್ತ್ರ ಮೇಲೆ ಬೆಟ್ ಮಾಡಿದ್ದಾರೆ, ಮೇಲೋಗುತ್ತೆ ಅಂತನ ಕೆಳಗೋಗುತ್ತೆ ಅಂತನ ಅಂತ ಓಕೆ. ಕೇಳಿ, ಹಾ ಅದಾದ್ಮೇಲೆ ನೀವು ಇಲ್ಲಿ ಬಂದು ಒಂದ್ ಸ್ವಲ್ಪ ನಿಮ್ಗೆ ಕಾನ್ಫಿಡೆನ್ಸ್ ಬಂದು ಹಾ ಮಾರ್ಕೆಟ್ ಸ್ಟ್ರಕ್ಚರ್ ಫಾಲೋ ಮಾಡ್ತಾ ಇದೆ ಕರೆಕ್ಟ್ ಆಗಿ ಅಂತ ಎಲ್ಲ ಗೊತ್ತಾಗಿ ಹಾ ರಿಸ್ಕ್ ಮಾಡಂಗಿದ್ರೆ ರಿಸ್ಕ್ ಮಾಡ್ಬೋದು. ಅದು ಪರ್ಸನಲ್ ಅಕೌಂಟ್ ಅಲ್ಲಿ ಮಾತ್ರ. ಫಂಡೆಡ್ ಅಕೌಂಟ್ ನೋ ವೇ ಯು ಕ್ಯಾನ್ ಹಾ ಹಾ ರಿಸ್ಕ್ ಇನ್ ಫಂಡೆಡ್ ಅಕೌಂಟ್. ನಿಮ್ದೇನ ಸೆಕೆಂಡ್ಸ್ ಹೋಗ್ಬಿಡುತ್ತೆ. ಮುಗೀತ್ ಕತೆ. ನೀವು ಅದ್ರಲ್ಲಿ ಪ್ರಾಫಿಟ್ ಮಾಡೋದನ್ನ ಅವ್ರು ಕೊಡಲ್ಲ ದುಡ್ಡು. ಹೌದಾ? ನ್ಯೂಸ್ ಟ್ರೇಡ್ ಅಲ್ಲಿ ಮಾಡಂಗಿಲ್ಲ, ಪ್ರಾಫಿಟ್ ಮಾಡಂಗಿಲ್ಲ. ಪ್ರಾಫಿಟ್ ಮಾಡಿದ್ರು ಬ್ರೀಚ್ ಮಾಡಿ, ಹಾ ಎಷ್ಟೊಂದ್ ಕಡೆ ಬ್ರೀಚ್ ಮಾಡ್ತಾರೆ ಮಾಡಂಗಿಲ್ಲ ಅಂತ. ಬ್ರೀಚ್ ಓಕೆ. ಆಗಿಲ್ಲ ಅಂದ್ರೆ ಪ್ರಾಫಿಟ್ ನ ಡಿಡಕ್ಟ್ ಮಾಡ್ತಾರೆ ನೀವು ಮಾಡಿರೋದ್ರಿಂದ. ಅಯ್ಯಯ್ಯೋ. ಓಕೆ, ಬಟ್ ಅದ್ರಲ್ಲಿ ನಾನು ಪ್ರಾಫಿಟ್ ಮಾಡೋದಕ್ಕೆ ಆಗ್ಲಿಲ್ಲ, ನಾ GFT ಇರೋದು. ಓಕೆ, ಜಿ ಬಟ್ ಎಫ್ ನಾನು ಟಿ ಮಾಡಂಗಿಲ್ಲ. ಸದ್ಯಕ್ಕೆ ಓಕೆ, ಬಟ್ ಆ ಇದ್ರಲ್ಲಿ ನಾನು ಪ್ರಾಫಿಟ್ ಮಾಡ್ಲಿಲ್ಲ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ. ನಂಗೆ ನೆನ್ನೆನೂ ನಾನ್ ಈ ತರ ಕ್ಯಾಂಡಲ್ ಸ್ಟಿಕ್ ನಾನು ನೋಡಿಲ್ಲ ಸದ್ಯಕ್ಕೆ. ಸೊ ನೀವು ಯಾವುದೇ ರಪ್ ಅಂತ ಹೋಯ್ತು. ಅಕೌಂಟ್ ತಗೊಳ್ಳಿ, ಯಾವುದೇ ಫಂಡೆಡ್ ಅಕೌಂಟ್ ತಗೊಳ್ಳಿ, ಪ್ರತಿ ಹಾ ಒಂದು ರೂಲ್ಸ್ ನಿಮಗೆ ಗೊತ್ತಿರ್ಬೇಕು ಅದ್ರದ್ದು. ಹಾ 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 ಅದ್ರದ್ದು ಐಡಿಯಾ ಇದೆ, ಕರೆಕ್ಟ್. ಸೊ ಎಲ್ಲ ತಿಳ್ಕೊಂಡಿರ್ಬೇಕು. ಈಗ ಮಿನಿಮಮ್ 3 ಪ್ರಾಫಿಟ್ ಡೇಸ್ ಮತ್ತೆ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಹಾ ಒಂದಲ್ಲ. ಓಕೆ, ನಾವೇನ್ ಮಾಡ್ತೀವಿ, ಬರೀ ಈಗ ಶಾರ್ಕ್ ಫಂಡೆಡ್ ಅಂತಾನೆ ತಗೊಂಡ್ರೆ, ಓಕೆ. ಶಾರ್ಕ್ ಫಂಡೆಡ್ ಅಂತ ತಗೊಂತೀವಿ ಅನ್ಕೊಳ್ಳಿ. ಸೊ ಇದ್ರಲ್ಲಿ ನಾವೇನ್ ಮಾಡ್ತೀವಿ, ನಾವು ಬರೀ ಅಕೌಂಟ್ ರೂಲ್ಸ್ ನೋಡ್ತೀವಿ. ಒಂದು ಇವಾಗ ಯಾವ್ದೋ ಹಾ ಒಂದು ಗೋಲ್ಡ್ ಅಕೌಂಟ್ $1,500 ರೂಲ್ಸ್ ಏನೋ, ಇದು ನಾರ್ಮಲ್ ರೂಲ್ಸ್. ಇದು 70% ಸ್ಪ್ಲಿಟ್, 3%, 4% ಲೆವರೇಜ್, ಹಾ ಹಾ ವೀಕೆಂಡ್ ಹೋಲ್ಡಿಂಗ್ ಅಲೋ ಇದೆಯಾ, ಇದೆ. ಹಾ ಕನ್ಸಿಸ್ಟೆನ್ಸಿ ರೂಲ್ ಇದೆಯಾ, ಇಲ್ಲ. ಫ್ಲೋಟಿಂಗ್ ಹಾ 1% ರೂಲು, ಹೌದು ಇದೆ. 1% ಅಷ್ಟೇ, ಒನ್ ಟ್ರೇಡ್ ಅಲ್ಲಿ ನೀವು ರಿಸ್ಕ್ ಮಾಡಕ್ಕಾಗದು ಅಂತ ಕೊಟ್ಟಿದ್ದಾನೆ ಇವನು. ಬೇರೆಯವರು ಓಕೆ. ಇನ್ನೂ ಕೊಡಲ್ಲ ನಿಮಗೆ. ಇದೆಲ್ಲ ಹಾ ಎಲ್ಲಿ ಕರೆಕ್ಟ್. ಹುಡುಕ್ಬೇಕು ಹಂಗಾದ್ರೆ ನೀವು? ಇಲ್ಲಿ ರೂಲ್ಸ್ ಅಂತ ಇದೆಯಾ, ರೂಲ್ಸ್ಗೆ ಹೋಗ್ಬೇಕು. ರೂಲ್ಸ್ಗೆ ಹೋಗ್ಬಿಟ್ಟು ಹಾ ಇದು ಯಾವ್ದ್ರಲ್ಲಿದೆ, ಇವನು ಎಲ್ಲ ರೂಲ್ಸು ಅಲ್ಲೇ ಕೊಟ್ಟಿದ್ದಾನಂತೆ, ಇಲ್ಲೇನು ಕೊಟ್ಟಿಲ್ಲ. ಓಕೆ. ಮ್ಯಾಕ್ಸಿಮಮ್ ಲಾಸ್, 1% ಫ್ಲೋಟಿಂಗ್ ರೂಲ್ ಯಾವ ತರ ಎಕ್ಸಾಂಪಲ್ಸ್ ಸಮೇತ ಹೇಳಿರ್ತಾನೆ. ಹಾ
ಸೊ ಹಾ ಹಾ ಇದಾದ್ಮೇಲೆ ಎಫ್ ಎ ಕ್ಯೂ ಅಲ್ಲೂ ಇರುತ್ತೆ. ರೂಲ್ಸ್ ಒಂದೇ ಚೆಕ್ ಮಾಡೋದಲ್ಲ, ಎಫ್ ಎ ಕ್ಯೂಗೆ ಹೋಗ್ಬೇಕು. ಓಕೆ ಇದರಲ್ಲಿ ಟ್ರೇಡಿಂಗ್ ರೂಲ್ಸ್ ಅಂಡ್ ಗೈಡ್ಲೈನ್ಸ್, ಇದರಲ್ಲಿ ನೀವು ಹಾ ಯಾವ ಅಕೌಂಟ್ ಸೈಜ್, ಓಕೆ, ಶಾರ್ಕ್ ಫಂಡೆಡ್, ಇನ್ಸ್ಟೆಂಟ್, ಬೋಲ್ಟ್, ಡೈಲಿ ಪೇ ಔಟ್, ಹಾ ಇಲ್ಲಿರುತ್ತೆ ಎಲ್ಲ ಒಳಗಡೆ ರೂಲ್ಸ್, ಹಿಡನ್ ರೂಲ್ಸ್, ಮ್ಯಾಕ್ಸ್ ಫ್ಲೋಟಿಂಗ್ ರೂಲ್, ಪೇ ಔಟ್ ಹಾ ಸೈಕಲ್. ಬರೀ ಇವಾಗ ಹಾ ನಾವು ಟ್ರೇಡ್ ಮಾಡೋ ರೂಲ್ಸ್ ನೋಡಿದ್ವಿ. ವಿಡ್ರಾ ಹಾ ಮಾಡೋದ್ ಹೆಂಗೆ ಅದನ್ನ ಯಾರಿಗೂ ಅದು ಐಡಿಯಾನೇ ಇರಲ್ಲ, ಅದಕ್ಕೂ ರೂಲ್ಸ್ ಇರುತ್ತೆ ಅಂತ. ಇಲ್ಲಿ ನೋಡಿ ಒಳಗಡೆ ರೂಲ್ಸ್ ಹಾಕಿದ್ದಾನೆ. ಕರೆಕ್ಟ್. ಹಾ ಪೇ ಔಟ್ ಎಲಿಜಿಬಿಲಿಟಿ ಏನು, ಮಿನಿಮಮ್ ವಿಡ್ರಾವಲ್ ಎಷ್ಟಿರ್ಬೇಕು, ಹಾ ಟ್ರೇಡಿಂಗ್ ರೂಲ್ಸ್, ಟಾಕ್ಸಿಕ್ ಟ್ರೇಡಿಂಗ್ ಬಿಹೇವಿಯರ್ ಅಂತೆ, ಆರ್ಡ್ ರೂಲ್ಸ್, ಆರ್ಡ್ ಬ್ರೀಚ್ ಇದು ಏನು ಹಾ ಹಂಗಂದ್ರೆ ಏನು ಲಾಂಗ್ ಟರ್ಮ್ ಸುಮ್ನೆ ಸುಮ್ನೆ ಹೆಂಗ್ ಬೇಕಂಗೆ ರಿಸ್ಕ್ ಮಾಡಂಗಿಲ್ಲ, ಎಮೋಷನ್ ಹಾ ಜೊತೆಗೆ ಟ್ರೇಡ್ ಮಾಡಂಗಿಲ್ಲ, ಎಸ್ ಎಲ್ ಹಾ ಹಿಡ್ದೆ ಟ್ರೇಡ್ ಮಾಡಂಗಿಲ್ಲ, ಹಾ ಓಪನ್ 3 or more ಪೊಸಿಷನ್ ಅಂಡ್ ಲಾಟ್ ಸೈಜಸ್ ಸೈಮಲ್ಟೇನಿಯಸ್ಲಿ ವಿತೌಟ್ ಪ್ಲೇಸಿಂಗ್ ಎ ಸ್ಟಾಪ್ ಲಾಸ್, ಇದು ಹಾ ಬ್ರೀಚು. ಹಾ ಹಾ ನೋಡಿ, ಓವರ್ ಲೆವರೇಜಿಂಗ್, ಜಾಸ್ತಿ ಲೆವರೇಜ್ ಮಾಡಂಗಿಲ್ಲ, ಅದು ಬ್ರೀಚು. ಹಾ ಮಾರ್ಟಿಂಗೇಲ್ ರೂಲ್ ಅಂತ ಇದೆ, ಇದನ್ನು ಓದಿ, ಇದು ಬ್ರೀಚು. ಹಾ ಗ್ಯಾಮ್ಲಿಂಗು, ಓವರ್ ಟ್ರೇಡಿಂಗು, ಟಿಕ್ ಸ್ಕ್ಯಾಲ್ಪಿಂಗು, 2 ನಿಮಿಷದೊಳಗಡೆ ನೀವೇನಾದ್ರೂ ಟ್ರೇಡ್ ನ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಈ ತರ ಜಾಸ್ತಿ ಸಲಿ ಮಾಡಿದ್ರೆ ಅದು ಬ್ರೀಚು. ರೀಚ್ ಓಕೆ. ಎಷ್ಟಿದೆ ಹಾ ನೋಡಿ ಇಲ್ಲಿ ರೂಲ್ಸ್. ಇದೆಲ್ಲ ಯಾರಿಗೂ ಹ್ಮ್ ಗೊತ್ತೇ ಇಲ್ಲ. ಇಲ್ಲಿ ನ್ಯೂಸ್ ಟ್ರೇಡಿಂಗು ರೂಲ್ಸ್ ಇದೆ ನೋಡಿ. 10 ಹಾ ನಿಮಿಷದ ಮುಂಚೆ, 10 ನಿಮಿಷ ಆದ್ಮೇಲೆ ಓಪನ್ ಮಾಡ್ಬೋದು ನೀವು ಟ್ರೇಡ್ಸ್ ನ. ಅದಕ್ಕೆ 10 ಹಾ ನಿಮಿಷದೊಳಗಡೆ ನೀವು ಏನಾದ್ರು ಟ್ರೇಡ್ ಓಪನ್ ಮಾಡೋದು, ಇಲ್ಲ ಹಾ ಸ್ಟಾಪ್ ಲಾಸ್ ಇಡೋದು, ಟಿಪಿ ಇಡೋದು, ಹಾ ಅದೆಲ್ಲ ಮಾಡಿದ್ರೆ ನಿಮ್ಗೆ ಅದ್ರಲ್ಲಿ ಪೇ ಔಟ್ ಕೊಡಲ್ಲ. ನೋಡಿ ಇಲ್ಲಿ ವೈಲೇಟ್ ಓಕೆ. ಹಾ ವೈಲೇಟ್ ಆಗಿರುತ್ತೆ 5 ನಿಮಿಷ. ಎಲ್ಲ ಪ್ರತಿಯೊಂದು ಕೊಟ್ಟಿರ್ತಾನೆ. ನೀವು ಆಮೇಲೆ ಅವನ್ಗಂತೀರ, ಮೋಸ ಮಾಡ್ಬಿಟ್ಟ. ಹಾ ಯಾರು ಹಾ ಮೋಸ ಹಾ ಮಾಡಿಲ್ಲ. ಅವ್ರು ಮೋಸ ಮಾಡಂಗಿದ್ರೆ ಕಿತ್ತೆಸಿತಾರೆ ಅವ್ರನ್ನ ತೆಗೆದು. ಓಕೆ. ಹಾ ಹಾ ಎಲ್ಲ ರೂಲ್ಸ್ ಹಾಕಿರ್ತಾನೆ. ರೂಲ್ಸ್ ನೋಡಕ್ ಬರ್ಬೇಕಷ್ಟೇ, ಎಲ್ಲೋಗ್ ನೋಡ್ಬೇಕು ಅಂತ. ನೆಕ್ಸ್ಟ್ ವಿಡ್ರಾವಲ್ ಯಾವ್ಯಾವ ತರ ಇದೆ ಹಾ ಎಲ್ಲ ಪ್ರತಿಯೊಂದು ಕೊಟ್ಟಿರ್ತಾರೆ ಬ್ರೋ. ನೋಡಲ್ಲ ಅಷ್ಟೇ. ಕೆ ವೈ ಸಿ ಹಾ ಕರೆಕ್ಟ್ ಆಗಿ ಮಾಡಿರ್ತಾರ ಇಲ್ಲ, ಹಾ ಹೆಸರೊಂದು ಅವ್ರ ಹೆಸರೇ ಒಂದಿರುತ್ತೆ, ಅಲ್ಲೇ ಒಂದ್ ಹೆಸರು ಕೊಟ್ಟಿರ್ತಾನೆ. ಆ ಹಾ ಹಾ ಡೇಟ್ ಆಫ್ ಬರ್ತ್ ಬೇರೆ ಇಕ್ಕಿರ್ತಾರೆ. ಅಡ್ರೆಸ್ ಚೇಂಜ್ ಮಾಡಿದ್ರು ಅದು ನಿಮಗೆ ಕೆ ವೈ ಸಿ ಕರೆಕ್ಟ್ ಆಗಲ್ಲ, ಪೇಔಟ್ ಕೊಡಲ್ಲ. ಹಾ ಎಲ್ಲ ಹಾ ನೋಡ್ಕೋಬೇಕು, ಎಲ್ಲ ನೋಡ್ಕೊಂಡ್ ಮಾಡ್ಬೇಕು. ನೋಡ್ಕೊಳಕ್ ಇಷ್ಟ ಇಲ್ವಾ, ಹಾ ತಗೊಂಡೋಗಿ ಲಿಂಕ್ ನ ChatGPT ಗೆ ಹಾಕಿ, ಏನೇನ್ ರೂಲ್ಸ್, ಹಿಡನ್ ರೂಲ್ಸ್ ಇದೆ ಕೊಡಪ್ಪ ನನಗೆ ಅಂತ ಹೇಳಿ, ಎಲ್ಲ ಅದೇ ಕೊಡುತ್ತೆ. ಇಷ್ಟೇ, ಸಿಂಪಲ್. ಓಕೆ ಓಕೆ. ಹಾ 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 ಬ್ರೋ ಆಲ್ಮೋಸ್ಟ್ ಎಲ್ಲ ಫಂಡೆಡ್ ಅಕೌಂಟ್ಗೂ ಸೇಮ್ ಇರ್ತಾರ ರೂಲ್ಸ್. ಇಲ್ಲ ಬ್ರೋ, ಯಾವುದೇ ಕಾರಣಕ್ಕೂ ಇಲ್ಲ, ಹಂಗಂತ ಅನ್ಕೊಳ್ಳೇಬೇಡಿ. ಅದೇ ಒಳಗಿರೋ ಡಿಪೆಂಡ್ ರೂಲ್ಸ್, ಆಗುತ್ತೆ. ಮೇನ್ ಒಂದರಿಂದ ಒಂದು. ರೂಲ್ಸ್ ಸೇಮ್ ಇರುತ್ತೆ ಆಲ್ಮೋಸ್ಟ್. ಹಾ ಒಳಗಡೆ ಇರೋ ರೂಲ್ಸ್ ಯಾರು ಹೇಳಕ್ ಬರಲ್ಲ, ಯಾರು ಏನಿಟ್ಟವನೆ ಅಂತ. ತೆಗೆದು ನೋಡಿದ್ರೆ ಗೊತ್ತಾಗೋದು. ಓಕೆ ಓಕೆ. ಬ್ರೋ ಎಡ್ಜಿಂಗ್ ಅಂದ್ರೆ ಏನು ಬ್ರೋ? ಎಡ್ಜಿಂಗ್ ಅಂದ್ರೆ ಒಂದೇ ಕಡೆ ಮಾಡ್ಕೊಂಡು ಹೋಗೋದು, ಹಾಕೊಂಡ್ ಬಿಟ್ಕೊಂಡು ಅದೇನೇನೋ ಇದೆ ಬ್ರೋ. ಆಕ್ಚುಲ್ ಎಡ್ಜಿಂಗ್ ಅಂದ್ರೆ ಇದು, ಅವ್ರ ಪ್ರಕಾರ ಇನ್ನೊಂದೇನೋ ಆಡ್ ಮಾಡಿರ್ತಾನೆ ಕಂಡೀಷನ್. ಬಟ್ ನಾರ್ಮಲಿ ನೀವೇನಾದ್ರೂ ಈಗೇನೋ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತಾ ಇದೀನಲ್ಲ, ಇದನ್ನ ಮಾಡಿದ್ರೆ ನಿಮ್ಗೆ ಇದ್ರಲ್ಲಿ ಯಾವ ರೂಲು ಬರಲ್ಲ, ಅದು ಯಾವ್ದು ಅಪ್ಲೈ ಆಗಲ್ಲ. ಯಾಕೆ? ಕರೆಕ್ಟ್ ಆಗಿ ಟ್ರೇಡ್ ಮಾಡ್ತಾ ಇದ್ದೀರಾ. ಇಲ್ಲೆಲ್ಲೋ ಸೆಲ್ ಮಾಡಿದ್ನ, ಇಲ್ಲೆಲ್ಲೋ ಬೈ ಮಾಡ್ತಾ ಇದೀನಿ. ಓವರ್ ಲೆವರೇಜ್ ಮಾಡ್ತಾ ಇದೀನ ಇಲ್ಲ. 1% ಎವ್ರಿ ಟ್ರೇಡ್ ರೂಲ್. 1% ಕಿಂತ ಕಮ್ಮಿ ಮಾತ್ರ ರಿಸ್ಕ್ ಮಾಡ್ತೀನಿ. 1:3 ಮಾತ್ರ ಎತ್ಕೋತೀನಿ ಎಲ್ಲ. ಅವನಿಗೆ ನೀವು ಪ್ರಾಪ್ ಫಾರ್ಮ್ ಅಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಹೆಂಗಿರ್ಬೇಕಂದ್ರೆ, ಹಾ ನಿಮ್ ರೂಲ್ಸ್ ಏನ್ ಹಾಕೊಡ್ತಾ ಇದೀನಲ್ಲ, ಆ ರೂಲ್ಸ್ ನ ಬ್ರೇಕ್ ಮಾಡ್ದಂಗ್ ಟ್ರೇಡ್ ಮಾಡ್ಕೊಂಡು ಹೋಗಿ ಸಾಕು. ಓಕೆ. ಎಲ್ಲ ರೆಕಾರ್ಡಿಂಗ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೀನಿ, ಇವಾಗ ನೋಡ್ಬೋದು ನೀವು. ಸರಿನಾ? ಸೊ ಇದು ನಿಮಗೆ ಇವಾಗ ಯಾಕೆ ಹೇಳ್ತಾ ಇದೀನಿ ಪ್ರಾಪ್ ಫಾರ್ಮ್ ಬಗ್ಗೆ ಮತ್ತೆ ರೂಲ್ಸ್ ಗಳ ಬಗ್ಗೆ ಅಂದ್ರೆ, ನಿಮಗೆ ಇವಾಗ್ಲೇ ನಿಮ್ಗೆ ಯಾರಿಗೂ ದುಡ್ಡು ಹಾಕೊಂಡು ನೀವು ಟ್ರೇಡಿಂಗ್ ಮಾಡಿ ಅಂತ ನಾನು ಹೇಳಲ್ಲ. ಯಾರು ಮಾಡಕ್ಕೂ ಹೋಗ್ಬೇಡಿ, ಓಕೆನಾ? ಮಾಡಕ್ ಹೋದ್ರೆ ನೀವೇನ್ ಹಾಕೋತೀರಾ, ಎಲ್ಲ ಕಳ್ಕೊತೀರಾ, ಪಕ್ಕಾ ಕಳ್ಕೊತೀರಾ. ನಾನ್ ಮಾಡಿರೋದು ಅದೇ, ಬೇರೆಯವ್ರು ಮಾಡ್ಬಿಟ್ಟು ಬಂದಿರೋದು ಅದೇ. ಸೊ ಹಂಗಾದ್ರೆ ಡೆಮೋ ಟ್ರೇಡಿಂಗ್ ಮಾಡ್ಬೇಕಾ? ನಿಮ್ ಲೈಫ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಬೇಕಂದ್ರೆ ಡೆಮೋ ಟ್ರೇಡಿಂಗ್ ಮಾಡಿ. ಏನ್ ಮಾಡ್ಬೋದು ಡೆಮೋ ಟ್ರೇಡಿಂಗ್ ಅಲ್ಲಿ? ಸಾವಿರಾರು ಗಟ್ಲೆ ಮಾಡ್ಬೋದು, ಏನೂ ಎಮೋಷನ್ಸ್ ಇರಲ್ಲ. ಆಲ್ರೆಡಿ ಫಸ್ಟ್ ಬ್ಯಾಚ್ ಅಲ್ಲಿ ಇರೋರ್ನ ಕೇಳಿ ಯಾವ ತರ ಇರುತ್ತೆ ಡೆಮೋ ಟ್ರೇಡಿಂಗ್ ಮಾಡಿದ್ರೆ ಅಂತ. ಸೊ ಏನ್ ಮಾಡ್ಬೋದು ಬೆಸ್ಟ್ ನೀವು? ಸರಿ, ಹಲೋ ಹಲೋ ಬ್ರೋ. ಹಾ ಹಲೋ, ನಾನು ಇವತ್ತು ಜಾಯ್ನ್ ಆಗಿದ್ದೀನಿ. ಹಾ ನಿಮ್ದು ಇದು ಫಸ್ಟ್ ಬ್ಯಾಚ್ ಇದೆಲ್ಲ ಎಲ್ಲಾ ವಿಡಿಯೋಸ್ ನೋಡಿದೀನಿ ನಾನು ಆಲ್ಮೋಸ್ಟ್. ಹಾ ಏನಕ್ಕೆ ಜಾಯ್ನ್ ಆಗ ಕಾರಣ ಏನಂದ್ರೆ, ಈಗ ಹೊಸಬ್ರು ಜಾಯ್ನ್ ಆಗಿದ್ರಲ್ಲ ಅವ್ರಿಗೂ ಅದೇ ಹೇಳ್ತೀನಿ. ಏನಂದ್ರೆ ನಾನು ನೋಡಿದೆಲ್ಲ ನನಗೆ ಸ್ವಲ್ಪ ಇದು ಏನೋ ಡೌಟ್ಸ್ ಕೇಳಕ್ಕೆ, ಈಗ ಕ್ಲಿಯರ್ ಮಾಡಕ್ ಯಾರು ಇದ್ದಿದ್ದಿಲ್ಲ. ಹ್ಮ್ ನಿಮ್ದು ಆರ್ಡರ್ ಬ್ಲಾಕ್ ಸ್ಟ್ರಾಟಜಿಸ್ ಎಲ್ಲ ನೋಡಿದೀನಿ ನಾನು. ಡೆಮೋ ಹಾಕಿ ಮತ್ತೆ ಬ್ಯಾಕ್ ಟೆಸ್ಟ್ ಎಲ್ಲ ಮಾಡ್ತಿದೀನಿ.
ಹ್ಮ್ ನನಗೆ ಕೆಲವೊಂದು ಡೌಟ್ಸ್ ಇದ್ವು, ಅವನ್ನ ಕೇಳೋಕ್ಕೋಸ್ಕರ ಇವತ್ತು ಕ್ಲಾಸ್ ಜಾಯಿನ್ ಆಗಿದ್ದೀನಿ ನಾನು. ಇರಿ ಲಾಸ್ಟ್ ಅಲ್ಲಿ ಹೇಳ್ತೀನಿ ರೀ. ಲಾಸ್ಟ್ ಅಲ್ಲಿ ಹೇಳೋರಂತೆ. ಈಗ ಒಂದ್ ಬ್ರೋ 2 ಒಂದು ನಿಮಿಷ. ನಿಮಿಷ, ನಂದು 2 ಡೌಟ್ ಇದೆ, ಆಮೇಲೆ ನಾನು ಮಾತಾಡಕ್ ಹೋಗಲ್ಲ. ಫಸ್ಟ್ ಡೌಟ್ ಬಂದ್ಬಿಟ್ಟು ಲೆಫ್ಟ್ ಹಾ ಸೈಡ್ ಅಲ್ಲಿ ಗ್ಯಾಪ್ ಡೌನ್ ಆಗಿದೆ ಗೊತ್ತಾ, ಹಾ ಲೆಫ್ಟ್ ಅಲ್ಲಿ ಹಾ ಆ ಗ್ಯಾಪ್ ಡೌನ್ ಆಗಿರೋದು ಫಿಲ್ ಅಪ್ ಆಗಿದ್ಯಾ, ಫಿಲ್ ಅಪ್ ಆಗಿಲ್ಲ? 1 hour 4 hour ಚಾರ್ಟ್ ಅಲ್ಲಿ ನೋಡಿದ್ರೆ ಹಾ ಫಿಲ್ ಆಗಿರೋ ಫೀಲ್ ಆಯ್ತು ನನಗೆ. ಹಾ ಜಸ್ಟ್ ಫಾರ್ ಸೆಕೆಂಡ್ ಕನ್ಫರ್ಮೇಶನ್ ನಿಮ್ಮ ಹತ್ರ ಕೇಳ್ತಾ ಇದೀನಿ. ಆ ಗ್ಯಾಪ್ ಗ್ಯಾಪ್ ಫಿಲ್ ನ ಡೌನ್ ಯಾವ ತರ ತಗೋತಾರೆ ಅಂದ್ರೆ ಬ್ರೋ, ಹಾ ಕೆಲವರು ಇವಾಗ ಕ್ಲೋಸ್ ಆಗಿದ್ದು ಗ್ರೀನ್ ಹ್ಮ್ ಕ್ಯಾಂಡಲ್ ಓಪನ್ ಆಗೋದ್ ಕೆಳಗಡೆ, ಕ್ಲೋಸ್ ಆಗೋದ್ ಮೇಲೆ. ಹೌದು ರೆಡ್ ಕ್ಯಾಂಡಲ್ ಓಪನ್ ಆಗೋದು ಮೇಲೆ, ಕ್ಲೋಸ್ ಆಗೋದ್ ಕೆಳಗಡೆ. ಸೊ ಇಲ್ಲಿ ಅದು ಹೌದು ಗ್ಯಾಪ್ ಇರ್ಲಿ ಗ್ಯಾಪ್ ಇಲ್ಲ ಅನ್ಲಿ, ನೀವು ಇಲ್ಲಿ ಒಂದ್ ಹಾ ರೆಡ್ ಕ್ಯಾಂಡಲ್ ಇದೆ ಅಂತಾನೆ ಅನ್ಕೋಬೇಕು. ಅವಾಗ ಓಕೆ ಮಾತ್ರ ನೀವು ಟ್ರೇಡ್ ಮಾಡಕ್ ಆಗೋದು ಕರೆಕ್ಟ್ ಆಗಿ. ಓಕೆ. ಸೊ ಓಕೆನಾ? ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಸೊ ಆಗಿ ಗ್ಯಾಪ್ ಇವಾಗ ಹಾ ಎಷ್ಟೊಂದ್ ಜನ ನೆನ್ನೆ ನೆಕ್ಸ್ಟ್ ಲೆವೆಲ್ ದುಡ್ಡು ಮಾಡಿದ್ದಾರೆ ನ್ಯೂಸ್ ಇಂದ. ಏನಕ್ಕಪ್ಪ ಅಂದ್ರೆ, ಹೆಂಗೆ? ಹಾ ಒಂದು ಡೇಟಾ ಮೇಲೋಗುತ್ತೆ ಗೋಲ್ಡ್ ಅಂತ ಇತ್ತು ಫಸ್ಟ್ ಕನ್ಫರ್ಮೇಶನ್. ಕರೆಕ್ಟ್ ಸೆಕೆಂಡ್, ಈ ವೀಕ್ ಗ್ಯಾಪ್ ಡೌನ್ ಆಗಿದೆ, ಅದು ಫಿಲ್ ಆಗಿಲ್ಲ. ಕರೆಕ್ಟ್ ಆ ಹಾ ಗ್ಯಾಪ್ ಡೌನ್ ನ ಎಲ್ಲಿಂದ ತಗೋತಾರೆ ಅಂದ್ರೆ, ಇದೇ ಗ್ಯಾಪ್, ಕೊನೆ ಗ್ಯಾಪ್ ತುದಿ. ಓಕೆ ಇಲ್ಲಿಂದ ಗ್ಯಾಪ್ ಇರೋದು ಇಲ್ಲಿಂದ ಇಲ್ಲಿವರೆಗೂ. ಕ್ಯಾಂಡಲ್ ಹಾ ಓಪನ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಇಂದ ಹಾ ರೆಡ್ ಕ್ಯಾಂಡಲ್ ಎಲ್ಲಿ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿಂದ ಇರೋದು ಗ್ಯಾಪ್ ಇಷ್ಟು. ಓಕೆ ಓಕೆನಾ? ಹಾ ಫಸ್ಟ್ ಬೈ ಮಾಡಿದ್ರು, ದುಡ್ಡು ಮಾಡಿದ್ರು, ಹಾ ಇಷ್ಟು ಕ್ಯಾಪ್ಚರ್ ಮಾಡಿ ದುಡ್ಡು ಮಾಡಿದ್ರು. ಸೆಕೆಂಡ್, ಇಲ್ಲಿ ಹಾ ಬೈ ಮಾಡಿ ಇಲ್ಲಿ ಸೆಲ್ ಮಾಡಿ, ಮತ್ತೆ ಈ ಗ್ಯಾಪ್ ಸ್ಟಾರ್ಟಿಂಗ್ ಇದೆಯಲ್ಲ ಇಲ್ಲಿಂದ ಸೆಲ್ ಮಾಡಿದ್ರು. ಎಸ್ ಓಕೆ ಎಲ್ ಇದ್ರ ಮೇಲೆ ಇಟ್ಟಿದ್ರು, ಹಾ ಇಲ್ಲಿಂದ ಸೆಲ್ ಮಾಡಿದ್ರು. ಹಾ ಒಳ್ಳೆ ಕ್ಯಾಪ್ಚರ್, 600 ಪಿಪ್ಸ್ ಹತ್ತದ್ರೆ ಕ್ಯಾಪ್ಚರ್ ಮಾಡೋದು. ಸೊ ಓಕೆ ಹಾ ಗ್ಯಾಪ್ ನ ನೀವು ಸ್ಟಾರ್ಟಿಂಗ್ ಇಲ್ಲಿಂದ ತಗೋಬೇಕು, ಹಾ ಎಂಡಿಂಗು ಅಲ್ಲಿ. ಓಕೆ ಸೊ ಫಿಲ್ ಆಗಿದೆ ಅಂತ ಕನ್ಸಿಡರ್ ಮಾಡಕ್ಕೆ, ನೀವು ಕಂಪ್ಲೀಟ್ ಫಿಲ್ ಆದ್ರೆ, ನೀವ್ ಹೆಂಗೆ ಅಂದ್ರೆ ಇದರಲ್ಲಿ ಟ್ರೇಡಿಂಗ್ ಅಲ್ಲಿ ಯಾವುದೇ ಆಗಿರ್ಲಿ, ಗ್ಯಾಪ್ ಅಂತ ಅಲ್ಲ, ಏನೇ ಆಗಿರ್ಲಿ, ನೀವು ಹಾ ಒಂದ್ಸಲಿ ಯಾವ ತರ ಕನ್ಸಿಡರ್ ಮಾಡ್ತೀರಾ, ಹಾ ನೆಕ್ಸ್ಟ್ ಟೈಮು ಹಂಗೆ ಕನ್ಸಿಡರ್ ಮಾಡ್ಬೇಕು. ಇವತ್ತು ಓಕೆ ಗ್ಯಾಪ್ ನ ಬರೀ ಒಂಚೂರು ಟಚ್ ಆದ್ರೂ ಗ್ಯಾಪ್ ಅಂತ ಕನ್ಸಿಡರ್ ಮಾಡಿದ್ರೆ, ಜೀವನ ಪೂರ್ತಿ ಹಾ ಹಿಂಗೆ ಕನ್ಸಿಡರ್ ಮಾಡ್ಬೇಕು. ಇಲ್ಲ ಓಕೆ ಇಲ್ಲಿವರೆಗೂ ಬಂದ್ರೆ ಮಾತ್ರ ಗ್ಯಾಪ್ ಫಿಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿವರೆಗೂ ಹಾ ಬಂದ್ರೆ ಮಾತ್ರ ಎಲ್ಲಾ ಸಲಿನೂ ಕನ್ಸಿಡರ್ ಮಾಡ್ಬೇಕು. ಓಕೆ. ಗ್ಯಾಪ್ ಬಟ್ ಫುಲ್ ಅದಕ್ಕೆ ಫಿಲ್ ಆಗಿಲ್ಲ ಕಾರಣ ಅಂದ್ರೆ ಇಷ್ಟ ಆದ್ರೂನು ಸಾಕು. ಹೌದಾ? ಓಕೆ ಇಲ್ಲ ಅಂದ್ರೆ ಯಾವಾಗಾದ್ರೂ ಫಿಲ್ ಮಾಡ್ಲೇಬೇಕಾದ್ ಬಂದು ಇಲ್ಲಿಂದ ಕಿತ್ಕೊಂಡು ಹೋದ್ರು ಹೋಗುತ್ತೆ, ಯಾರಿಗೂ ಹೇಳಕ್ ಬರಲ್ಲ. ಹಾ 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 ಸದ್ಯಕ್ಕೆ ಈಗ ಒಂದು ಹಾ ಗ್ಯಾಪ್ ಡೌನ್ ಆಗಿದೆ ಅಂದ್ರೆ ಆ ವೀಕಲ್ ಒಂದ್ ಚೂರಾದ್ರೂ ಅದು ಫಿಲ್ ಮಾಡ್ಲೇಬೇಕದು. ಓಕೆ. ಸೊ ಪ್ರತಿ ಸತಿ 100% 50% ಆತರ ಏನಿಲ್ಲ, ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಅಷ್ಟೇ. ಅಷ್ಟೇ. ಓಕೆ ಓಕೆ ಸರಿ ಬ್ರೋ. ಸೆಕೆಂಡ್ ಕ್ವಶನ್ ಕೇಳಕ್ಕಂತ ಹೇಳದ್ನಲ್ಲ, ಮರ್ತೋದೆ. ಐ ಆಮ್ ಸಾರಿ, ಇನ್ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರಿನಾ? ಇವಾಗ ಎಲ್ಲಿ ಹೇಳ್ತಾ ಇದ್ದೆ ನಿಮಗೆ, ಹಂಗಾದ್ರೆ ನೀವು ಡೆಮೋ ಟ್ರೇಡಿಂಗ್ ಮಾಡಂಗಿಲ್ಲ, ದುಡ್ಡು ಹಾಕೊಂಡು ಟ್ರೇಡಿಂಗ್ ಮಾಡಂಗಿಲ್ಲ, ಕಲಿತಾ ಇರ್ಬೇಕು. ಕಲಿಬೇಕು. ನಾನು ಕಲಿಯಕ್ಕೆ ನಾನು ಪ್ರಾಕ್ಟೀಸ್ ಮಾಡಕ್ ಬೇಕು. ಪ್ರಾಕ್ಟೀಸ್ ಮಾಡಕ್ಕೆ ನಿಮಗೆ ಬೆಸ್ಟ್ ಆಪ್ಷನ್ ಹೇಳಿದ್ರೆ ಫಂಡೆಡ್ ಅಕೌಂಟ್ಸ್. ಓಕೆ, ಯಾವ ಫಂಡೆಡ್ ಅಕೌಂಟ್ ಆದ್ರೂ ತಗೊಳ್ಳಿ, ನಾನು ನಿಮ್ಗೆ ಏನೂ ಹೇಳಲ್ಲ, ಅದ್ ತಗೊಳ್ಳಿ ಇದ್ ತಗೊಳ್ಳಿ ಇದ್ ತಗೊಳ್ಳಿ ಅದ್ ತಗೊಳ್ಳಿ, ಯಾವ್ದು ಹೇಳಲ್ಲ. ಆ ಫಂಡೆಡ್ ಅಕೌಂಟ್ ತಗೊಂಡು ನಿಮಗ್ ದುಡ್ಡು ಮಾಡಿ ಅಂತಾನೂ ನಾನು ಹೇಳಲ್ಲ. ಏನಕ್ ಬೇಕಿರೋದು ಫಂಡೆಡ್ ಅಕೌಂಟು? ಪ್ರಾಕ್ಟೀಸ್ ಮಾಡಕ್ಕೆ. ನೀವು ಫಸ್ಟ್ ಬ್ಯಾಚ್ ಅವ್ರನ್ನ ಕೇಳಿ ನೋಡಿ, ಫಂಡೆಡ್ ಅಕೌಂಟ್ ತಗೊಂಡ್ರಲ್ಲ, ಅವ್ರು ರಿಯಲ್ ಆಗಿ ದುಡ್ಡು ಹಾಕೊಳ್ಳೋದೇ ಬೇಡ, ಫಂಡೆಡ್ ಅಕೌಂಟ್ ಅಲ್ಲಿ ಮಾಡಕ್ಕೂ ಬಡ ಬಡ ಅಂತಿರುತ್ತೆ ಜೀವ. ಯಾಕಂದ್ರೆ ಅದ್ರಲ್ಲೂ ರಿಯಲ್ ಮನಿ ಫೀಲಿಂಗೇ ಬರೋದು, ರಿಯಲ್ ಮನಿ ಜೊತೆನೆ ಮಾಡ್ತಿರ್ತೀವಿ, ವರ್ಚುವಲ್ ಇರುತ್ತೆ ಅಷ್ಟೇ ಅದು. ಕರೆಕ್ಟ್. So, ಎಲ್ಲರೂ ಫಂಡೆಡ್ ಅಕೌಂಟ್ ತಗೊಂಡು ಪ್ರಾಕ್ಟೀಸ್ ಮಾಡಿ. ದುಡ್ಡು ಮಾಡ್ಬೇಕು ಅಂತ ಫಂಡೆಡ್ ಅಕೌಂಟ್ ನ ಟ್ರೀಟ್ ಮಾಡಬೇಡಿ. ಏನಕ್ಕಪ್ಪ ಫಂಡೆಡ್ ಅಕೌಂಟು? ಈಗ ಸಾವಿರಾರು ಇದೆ ಫಂಡೆಡ್ ಅಕೌಂಟ್ಸ್, ನಿಮ್ ಇಷ್ಟ. ಬಟ್ ಬೆಸ್ಟ್ ಫಂಡಿಂಗ್ ಪಿಪ್ಸ್ ಯಾಕೆ ಅಂದ್ರೆ, ನೀವು ಎಲ್ಲಾರ್ದು ರೂಲ್ಸ್ ಕಂಪೇರ್ ಮಾಡ್ಕೊಂಡು ಬನ್ನಿ, ಫಂಡಿಂಗ್ ಪಿಪ್ಸ್ ಅವ್ರದ್ದು ರೂಲ್ಸ್ ಕಂಪೇರ್ ಮಾಡಿ, ದುಡ್ಡು ಬೇರೆದ್ರಲ್ಲಿ ನಿಮಗೆ $18 $20 ಸಿಗುತ್ತೆ. ಫಂಡಿಂಗ್ ಪಿಪ್ಸ್ ಅಲ್ಲಿ $28 ಸಿಗುತ್ತೆ ವಿತ್ ಕೂಪನ್ ಕೋಡ್. ಓಕೆ, ಸೊ 20% ಆಫ್ ಸಿಗುತ್ತೆ. ಕೂಪನ್ ಕೋಡ್ ಹಾಕಿದ್ರೆ $28 ಸಿಗುತ್ತೆ. ಒಂದ್ 3,000ನೇ ಅನ್ಕೊಳ್ಳಿ. 3,000 ತಗೊಂಡ್ರೆ $5,000 ತಗೋತೀರಾ ಒಂದು ಎಕ್ಸಾಂಪಲ್ಗೆ.
$5,000 ಅಲ್ಲಿ ನಿಮಗೆ ಡ್ರಾ ಡೌನ್ ಅವನು $500 ಕೊಡ್ತಾನೆ, ಹೌದಾ? ಸೊ ಏನಪ್ಪ ಡ್ರಾ ಡೌನು, ನೀವು ಹೋಗಿ ನೋಡಿ 10% ಡ್ರಾ ಡೌನ್ ಕೊಟ್ಟಿದ್ದಾನೆ. ಹಂಗಂದ್ರೆ ನಿಮಗೆ $500. $500 ಅಲ್ಲಿ ನೀವು ಏನಾದ್ರೂ 0.01 ಲಾಟ್ ಅಲ್ಲಿ ಟ್ರೇಡ್ ಮಾಡ್ತೀರಾ ಅಂದ್ರೆ, ಸಿಂಪಲ್ ಎಕ್ಸಾಂಪಲ್ಗೆ ಒಂದು 50 ಪಿಪ್ ಎಲ್ ಇಟ್ಕೊಳ್ಳಿ. 50 ಪಿಪ್ ಆಗ್ಬೇಕಂದ್ರೆ 0.01 ಅಲ್ಲಿ ನಿಮ್ ರಿಸ್ಕ್ $5 $5 ಪರ್ ಟ್ರೇಡ್, ಹೌದಾ? $5 ಪರ್ ಟ್ರೇಡ್ ಎಲ್ ಅಂತ ಇಟ್ಕೊಂಡ್ರು ನೀವು, ನಿಮ್ದು ಆ ಅಕೌಂಟ್ ಒಂದ್ ತಿಂಗಳು ಪೂರ್ತಿ ಮಾಡ್ಬೋದು. ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅಕೌಂಟ್ ಬ್ರೀಚ್ ಆಗಕ್ಕೆ ನಿಮಗೆ 100 ಟ್ರೇಡ್ಸ್ ಲಾಸ್ ಆಗ್ಬೇಕು, ಕಂಟಿನ್ಯೂಸ್ 100 ಟ್ರೇಡ್ ಲಾಸ್ ಆಗ್ಬೇಕು. $3,000 ನಿಮ್ಗೆ ರಿಯಲ್ ಮನಿ ತರ ಫೀಲ್ ಬರೋ ಪ್ರಾಕ್ಟೀಸ್, ವಿತ್ ಎಮೋಷನ್ ಇದ್ದಾಗ ಟ್ರೇಡ್ ಮಾಡಕ್ಕೆ ಬೇರೆ ಆಪ್ಷನ್ ಏನಿದೆ ನೀವೇ ಹೇಳಿ ನನಗೆ. ಇದ್ ಬಿಟ್ಟು ಇನ್ಯಾವುದೂ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡ್ಬೇಕಾ, ಬೆಳಿಬೇಕಾ, ನಿಮಗೆ ಆ ಏನಂತಾರೆ ಅದು ಎಕ್ಸ್ಪೀರಿಯನ್ಸ್ ಬೇಕಾ ಟ್ರೇಡಿಂಗ್ ಒಳಗಡೆ ಇರೋದು? ನಿಮ್ ದುಡ್ಡು ಹಾಕೊಂಡ್ ಮಾಡಿದ್ರೆ ಲಾಸ್ ಆದ್ರೆ ಮುಗೀತು, ಯಾರು ನಿಮ್ ದುಡ್ಡು ವಾಪಸ್ ಕೊಡಲ್ಲ. ಟ್ರೇಡಿಂಗ್ ಅಲ್ಲಿ ನೀವು ತಪ್ಪು ಮಾಡಿದ್ರೆ ಲಾಸ್ ಆದ್ರೆ ನಿಮ್ ದುಡ್ಡೇ ಹೋಗೋದು, ಏನಿಲ್ಲ. ಬೆಸ್ಟ್ ಆಪ್ಷನ್ ಏನು? ತಿಂಗಳು 3,000 ಕೊಡಿ, 3,000 ಕೊಟ್ಟು ಒಂದು ಅಕೌಂಟ್ ತಗೊಳ್ಳಿ, ಒಂದ್ ತಿಂಗಳು ಉಜ್ಜಿ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ. ಬರೀ 0.01 ಲಾಟ್, ಇದಕ್ಕಿಂತ ಜಾಸ್ತಿ ಹೋಗ್ಬೇಡಿ. ದುಡ್ಡು ಮಾಡ್ಬೇಕು ಅಂದಾಗ ಅದು ಬೇರೆ ತರ. ಲಾಸ್ಟ್ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಅದಕ್ಕೆ ಹೇಳ್ತೀನಿ ನಿಮಗೆ. ಬಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀವಿ, ನಿಮಗೆ ಪ್ರಾಕ್ಟೀಸ್ ಮಾಡಕ್ ಬೇಕು. ಫಂಡೆಡ್ ಅಕೌಂಟ್ ಬೆಸ್ಟ್ ಆಪ್ಷನ್. ಡೆಮೋದಲ್ಲಿ ಏನು ಫೀಲ್ ಆಗಲ್ಲ. ಎಲ್ ಬೇಕಾದ್ರು ಬೈ ಹೊಡಿಬೇಕಾದ್ರೆ, ಎಲ್ ಬೇಕಾದ್ರು ಸೆಲ್ ಹೊಡಿಬೋದು. ಏನು ನಿಮ್ಮ $100,000 ಇಟ್ಕೊಂಡ್ರೆ ಯಾವನು ಕೇಳೋನಿಲ್ಲ. ಬಟ್ ಬೆಸ್ಟ್ ಆಪ್ಷನ್ ಫಂಡೆಡ್ ಅಕೌಂಟ್ ತಗೊಂಡು ಪ್ರಾಕ್ಟೀಸ್ ಮಾಡಿ, ಅಷ್ಟೇ ನಾನು ಹೇಳಕ್ ಇದ್ದಿದ್ದು. ಓಕೆ, ಹಲೋ ಚಂದೋಣ, ಹೇಳಿ ಬ್ರೋ. ಇದು ನೆನ್ನೆ ಹೇಳ್ಕೊಟ್ರಲ್ಲ, ಲೋವರ್ ಹೈಯರ್ ಐ ಲೋವರ್ ಲೋ, ಹ್ಮ್ ಅದ್ರಲ್ಲಿ ಈಗ ಮಾರ್ಕೆಟ್ ಮಧ್ಯದಲ್ಲಿ ಮರ್ಜ್ ಆಗ್ಬೇಕಾದ್ರೆ ಟ್ರೇಡ್ ತಾಂಬೇಡಿ ಅಂತ ಅಂದ್ರಿ. ಹಾ ಒಂದು ಆರ್ಡರ್ ಬ್ಲಾಕ್ ಹತ್ರ ಹೋಗ್ಬೇಕು, ಇದು ಬ್ರೇಕ್ ಮಾಡಿದ್ರೆ ಟ್ರೇಡ್ ತಾಂಬೇಕು ಅಂದ್ರೆ ತಾಂಬೇಡ್ದು ಅಣ್ಣ. ಬ್ರೋ, ನಿಮ್ಗೆ ಇನ್ನೂ ಕ್ಲಾಸೇ ಹೇಳ್ಕೊಟ್ಟಿಲ್ಲ ನಾನು. ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ರೀ. ಹೌದಾ? ಈ ನೆನ್ನೆ ಸುಮ್ನೆ ಚಾರ್ಟ್ ನೋಡ್ತಿದ್ದೆ, ಸೇಮ್ ನೀವ್ ಹೇಳ್ಕೊಡ್ತೀನಿ, ಹೇಳ್ಕೊಟ್ರಲ್ಲ. ಎಲ್ಲ ಇನ್ನು ಕರೆಕ್ಟಾಗಿ ಪಾತ್ ಹಾಕೋದೇ ಹೇಳ್ಕೊಟ್ಟಿಲ್ಲ ನಾನು ನಿಮ್ಗೆ. ಜಸ್ಟ್ ಒಂದು ಓವರ್ ವ್ಯೂ ಕೊಟ್ಟಿದ್ದೀನಿ ಅಷ್ಟೇ. ನೆನ್ನೆ ಸೇಮ್ ಹೇಳ್ಕೊಟ್ಟಿದ್ ತರನೇ ಒಂದ್ ಚಾರ್ಟ್ ನೋಡ್ತಿದ್ದೆ, ಅದ್ರೊಳಗೆ ಬ್ರೇಕ್ ಆಯ್ತು, ಮತ್ತೆ ಮಾರ್ಕೆಟ್ ಅಪ್ ಹೋಗಿ ಹಾಫ್ ಟಚ್ ಆಗಿ ಮತ್ತೆ ಬ್ರೇಕ್ ಡೌನ್ ಆಯ್ತು. ಅದಕ್ಕೆ ಕನ್ಫ್ಯೂಸ್ ಆಯ್ತು. ಓಕೆ ಓಕೆ, ಮ್ಯೂಟ್. ಇವಾಗ ನಿಮ್ದು ಡೌಟ್ಸ್ ಎಲ್ಲ ಲಾಸ್ಟಲ್ಲಿ ಕೇಳಿ, ಕೊಡ್ತೀನಿ ಟೈಮು. ಓಕೆ, ಹಾ, ಅದೊಂದೇ ಇಷ್ಟೇ ರೆಕಾರ್ಡ್ ಅಣ್ಣ. ಹಾಕಿದ್ದೀನಿ ಬ್ರೋ, ಯೂಟ್ಯೂಬಲ್ಲಿ ಇದೆ ನೋಡಿ. ಹಾ. ಸರಿನಾ? ಇವಾಗ ಸರ್ ನೆಕ್ಸ್ಟ್ ರೆಕಾರ್ಡಿಂಗ್ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ, ನಿಮಗೆ ಶಾರ್ಕ್ ಫಂಡೆಡ್ ಅಂತ ಹೇಳಿದ್ದೆ. ನೀವು ರೀಲ್ಸ್ ಅಲ್ಲೂ ಕೇಳಿರ್ಬೋದು, ಬೇರೆ ಬೇರೆ ರೀಲ್ಸ್ ಅಲ್ಲೂ ಕೇಳಿರ್ಬೋದು. ಇದ್ರ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದ್ರೆ, ಇದುದು ಒಂದು ಸೂಪರ್ ಸ್ಪೆಷಾಲಿಟಿ ಇದೆ. ಪ್ರಾಪ್ ಫಾರ್ಮ್ ಇಂಡಸ್ಟ್ರಿಯಲ್ಲೇ ಯಾವನೂ ಮಾಡದೇ ಇರೋ ಕೆಲಸ ಇವರೊಬ್ರು ಮಾಡ್ತಾ ಇದ್ದಾರೆ. ಏನಪ್ಪಾ ಅದು ಅಂದ್ರೆ, ಡೈಲಿ ಪರ್ಫಾರ್ಮೆನ್ಸ್ ರಿವಾರ್ಡ್. ನೀವು ಇದರಲ್ಲಿ ಬೋಲ್ಟ್ ಅಕೌಂಟ್ ಅಂತ ಒಂದಿದೆ ಆಪ್ಷನ್. ಓಕೆ, ಸೊ ಕೆಳಗಡೆ ಬಂದ್ರೆ ನಿಮಗೆ ಶಾರ್ಕ್ ಫಂಡೆಡ್ ಬೋಲ್ಟ್ ಅಂತ ಇದೆ. ಬೋಲ್ಟ್ ಅಲ್ಲಿ ನಿಮಗೆ $1,500 ಇಂದ ಸ್ಟಾರ್ಟ್ ಆಗುತ್ತೆ, $9,000 ವರೆಗೂ ಇದೆ. ಈ $1,500 ಇದೆ. ಸೊ ಇದ್ರದ್ದು ರೂಲ್ಸ್ ನೋಡಿ, ತುಂಬಾ ಕಷ್ಟ. ಹಂಗಂದ್ರೆ ಪ್ರಾಕ್ಟೀಸ್ ಮಾಡಕ್ ಹೇಳ್ತಾ ಇರೋದು. ದುಡ್ಡು ಮಾಡಕ್ಕೂ ಪ್ರಾಕ್ಟೀಸ್ ಮಾಡಕ್ಕೂ ಎರಡಕ್ಕೂ ಬೆಸ್ಟ್. ಓಕೆ, 70% ಸ್ಪಿಟ್, ಎಲ್ಲಾರ್ಗಿಂತ ಕಮ್ಮಿ ಸ್ಪಿಟ್ ಕೊಡ್ತಾ ಇರೋದು. ಡ್ರಾ ಡೌನ್ 3% ಅಷ್ಟೇನೆ. ಇನ್ಸ್ಟೆಂಟ್ ಫಂಡಿಂಗ್ ಅಲ್ಲಿ ಡ್ರಾ ಡೌನ್ ಇಷ್ಟೇ ಇರುತ್ತೆ ಡೈಲಿ. ಬಟ್ ಮ್ಯಾಕ್ಸ್ ಡ್ರಾ ಡೌನ್ ಅಂತ ಬಂದಾಗ ಇನ್ಸ್ಟೆಂಟ್. ಇದರಲ್ಲಿ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಯಾವುದೂ ಇಲ್ಲ, ಡೈರೆಕ್ಟ್ ಮಾತಾಡ್ತಿರೋದು ನಾನು. ಡೈರೆಕ್ಟ್ ಫಂಡೆಡ್ ಅಕೌಂಟ್ 4% ಅಷ್ಟೇನೆ ನಿಮಗೆ ಕೊಡೋದು ಅವನು, ಡೈರೆಕ್ಟ್ ಓವರ್ ಆಲ್. ಓಕೆ, ಪೇ ಔಟ್ ನೋಡಿ ಡೈಲಿ. ನೀನು ಇವತ್ತು ಕೊಡ್ತು ಅಕೌಂಟ್, ಒಂದು ಟ್ರೇಡ್ ತಗೊಂಡ್ರಿ, $30 ಪ್ರಾಫಿಟ್ ಆಯ್ತು, ವಿಡ್ರಾ ಹೊಡಿಯೋದು, ಮುಗೀತು. ಎರಡು ಮಾತಿಲ್ಲ. ನೆಕ್ಸ್ಟ್, ಕನ್ಸಿಸ್ಟೆನ್ಸಿ ರೂಲ್ ಇಲ್ಲ. ಇನ್ಸ್ಟೆಂಟ್ ಫಂಡಿಂಗ್ ಪ್ರತಿ ಒಬ್ರು ಫಂಡೆಡ್ ಅಕೌಂಟ್ ಅಲ್ಲೂ ಕನ್ಸಿಸ್ಟೆನ್ಸಿ ರೂಲ್ ಇದ್ದೇ ಇದೆ. ಇಲ್ಲಿ ಕನ್ಸಿಸ್ಟೆನ್ಸಿ ರೂಲ್ ಇಲ್ಲ. ಯಾವ್ದ್ರಲ್ಲಿ? ಬೋಲ್ಟ್ ಅಕೌಂಟ್ ಅಲ್ಲಿ. ಓಕೆ, ಅದಕ್ಕೆ ನಿಮ್ಗೆ ಡ್ರಾ ಡೌನ್ ಕಮ್ಮಿ ಕೊಟ್ಟಿರೋದು ಅವರು. ಇದು ಯಾಕಪ್ಪ ಬೆಸ್ಟ್ ಅಂದ್ರೆ, ನಿಮಗೆ ಒಂದ್ ನಿಮಿಷ, ನೋಡಿ ಇಲ್ಲಿ, ಸರಿನಾ?
ನಂದು $9,000 ಅಕೌಂಟ್ ಇದೆ ತಗೊಂಡಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಚಾಲೆಂಜಸ್ಗೆ ಹೋಗ್ತೀರಾ, ಲಾಗಿನ್ ಎಲ್ಲ ಆಗಿ ಇಲ್ಲಿ ಬೋಲ್ಡ್ ಸೆಲೆಕ್ಟ್ ಮಾಡಿ ನಿಮ್ದು ಯಾವ್ದು ಇದರಲ್ಲಿ ಬೆಸ್ಟ್ ಆಪ್ಷನ್ಸ್ ನಿಮಗೆ 1,500, 3,000, 6,000, 9,000 ಅಲ್ಲಿ 3,000 ಮತ್ತೆ 9,000 ಬೆಸ್ಟ್ ಆಪ್ಷನ್. ನೀವು ಅವ್ರು ಕೊಡೋ ಡ್ರಾ ಡೌನ್ ಮತ್ತೆ ನೀವು ದುಡ್ಡು ಮಾಡೋಕ್ಕೆ ಕಂಪೇರ್ ಮಾಡಿದ್ರೆ. ಓಕೆ, ಸೊ 1,500 ಇಲ್ಲ 3,000 ಸೆಲೆಕ್ಟ್ ಮಾಡ್ತೀನಿ. ಇಲ್ಲ ಬೇಡ, 1,500 ಸೆಲೆಕ್ಟ್ ಮಾಡ್ತೀನಿ. ಓಕೆ, 20%, 30% ನಿಮಗೆ ಆಫ್ ಕೊಡ್ತಾರೆ. ಓಕೆ, ಆಫ್ ಕೊಟ್ಟ ಮೇಲೆ ನಿಮಗೆ ನೋಡಿ, ನೀವು ಜಸ್ಟ್ 30,000 ಕೊಡ್ತಾ ಇದ್ದೀರಾ, ಸಾರಿ 3,000 ಕೊಟ್ಟು ಅಕೌಂಟ್ ತಗೋತಾ ಇದ್ದೀರಾ. ತಗೊಂಡ್ರೆ ನಿಮಗೆ ಏನು ಇದರಿಂದ ಯೂಸು? $30 ಕೊಟ್ರೆ ಫಂಡಿಂಗ್ ಪಿಪ್ಸ್ ಅಕೌಂಟೇ ಬರುತ್ತೆ. ನೀವು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ. ಫಂಡೆಡ್ ಅಕೌಂಟು ಎಮೋಷನ್ಸು ಇದೆ ಇದರಲ್ಲಿ. ಏನಕ್ಕೆ ನಾನು ಇದನ್ನ ಸ್ಪೆಷಲ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಒಂದು ರಿವಾರ್ಡ್ ಅಂತ ಬಂದ್ರೆ ನಿಮ್ ಟ್ರೇಡಿಂಗ್ ಜರ್ನಿಲಿ ಸ್ಟಾರ್ಟ್ ಆಗೋ ಏನಂತಾರೆ ಆ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗುತ್ತೆ. ನಿಮ್ದು ಟ್ರೇಡಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ಒಂದು ರಿವಾರ್ಡ್ ಅಂತ ಬಂದ್ರೆ, ಅದು ನೀವೇನಾದ್ರೂ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬರಕ್ ಸ್ಟಾರ್ಟ್ ಮಾಡಿದ್ರೆ ಅದು ಯಾರು ಏನು ಮಾತಾಡಕ್ಕಾಗಲ್ಲ. ಇದೇನು ಇನ್ಸ್ಟೆಂಟ್ ಫಂಡೆಡ್ ಅಕೌಂಟ್ ತರನಾ ಬ್ರೋ? ಇನ್ಸ್ಟೆಂಟ್ ಫಂಡೆಡ್ ಅಕೌಂಟೇ ಇದು, ಬಟ್ ಬೋಲ್ಟ್ ಅಕೌಂಟ್ ಅಂತ ಕರೀತಾರೆ ಶಾರ್ಕ್ ಫಂಡೆಡ್ ಅವರು. ಇನ್ನೊಂದ್ ಏನಪ್ಪಾ ಅಂದ್ರೆ, ಶಾರ್ಕ್ ಫಂಡೆಡ್ ಓನರ್ ಬಂದ್ಬಿಟ್ಟು ಇಬ್ರಾಹಿಂ ಅಂತ ಇದ್ದಾರೆ. ಅವರು ನಮ್ಮ ನಾರ್ತ್ ಕರ್ನಾಟಕದವರು ಓನರ್. ಓಕೆ, ಸೊ ಏನೇ ಪ್ರಾಬ್ಲಮ್ ಹೆಂಗೆ ಇರ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಅವ್ರ ಜೊತೆ. ಇನ್ನೊಂದು ನೆಕ್ಸ್ಟ್ ಯಾಕೆ UPI ಆಪ್ಷನ್ ಇದೆ, ಡೈರೆಕ್ಟ್ UPI ನೋಡಿ. UPI ಒತ್ತಿದ ತಕ್ಷಣ $3,038 ತೋರಿಸ್ತು. ಪ್ರೊಸೀಡ್ ಟು ಪೇಮೆಂಟು ನಿಮ್ಗೆ ಸ್ಕ್ಯಾನರ್ ಕೊಡ್ತಾನೆ, ಸ್ಕ್ಯಾನ್ ಮಾಡಿ ಡೈರೆಕ್ಟ್ ಪೇ ಮಾಡ್ಕೊಂಡು ಅಕೌಂಟ್ ತಗೋಬಹುದು. ಸಿಂಪಲ್ ಅಲ್ಲೇ ಸಿಂಪಲ್. ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೊಟ್ಟಿದ್ದಾನೆ ಕರೆಕ್ಟಾಗಿ, ಸೇಫ್ಟಿ ಮೆಥಡ್ ಕನ್ಫರ್ಮು. ಓಕೆ, ಇಲ್ಲಿ ನೋಡಿ UPI ID ಇರುತ್ತೆ, ಇಲ್ಲ ಸ್ಕ್ಯಾನರ್ ಇರುತ್ತೆ. ಎಲ್ಲ ಆದ್ಮೇಲೆ ನಿಮ್ಮ ಅಕೌಂಟಿಂದಾನೇ ನೀವು ಪೇ ಮಾಡಬೇಕು, ಬೇರೆಯವ್ರ ಅಕೌಂಟಲ್ಲಿ ಮಾಡಬೇಡಿ. ನಿಮ್ಮ ನೇಮ್ ಇರಬೇಕು, ಕರೆಕ್ಟಾಗಿ ಕೊಟ್ಟಿದ್ದಾನೆ. ಶುಡ್ ಮ್ಯಾಚ್ ಅಂತ. ಬೇರೆದ್ರಲ್ಲಿ ಮಾಡ್ಬಿಟ್ಟು ದುಡ್ಡೇನು ಹೋಗಲ್ಲ ನಿಮ್ದು. ಅವ್ರಿಗೆ ಸಪೋರ್ಟಿಗೆ ಫೋನ್ ಮಾಡಿ ಅಲ್ದಾಡ್ಬೇಕು, ನಾನೇ ಮಾಡಿರೋದು ಅಂತ. ಅದ್ರ ಬದಲು ನಿಮ್ ನೇಮ್ ಇರೋ ಅಕೌಂಟಿಂದಾನೇ ಪೇ ಮಾಡಿ, ಪ್ರೂಫ್ ಅಪ್ಲೋಡ್ ಮಾಡಿ, ಡೆಪಾಸಿಟ್ ಕೊಡಿ, ಒಂದು 10 ನಿಮಿಷ ವೆಯ್ಟ್ ಮಾಡಿ, ಅಕೌಂಟು ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಶೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ಸಿಂಪಲ್ ಆಗಿ ಯಾವ ಫಂಡೆಡ್ ಅಕೌಂಟು ಕೊಟ್ಟಿಲ್ಲ. ಇನ್ನೊಂದು ನಿಮಗೆ ಕೆಲವ್ರು ಕೇಳ್ಬೋದು, $30 ಕೊಟ್ರೆ ಬ್ರೋ, $30ನ ನಾನು ನಂದು XM ಅಕೌಂಟ್ಗೆ ಹಾಕೊಂಡ್ರೆ $60 ಬರುತ್ತಲ್ಲ ಬ್ರೋ, ನಾನು ಅಲ್ಲೇ ಮಾಡ್ಬೋದಲ್ಲ ಅಂತ ಅಂತಾರೆ. $60 ಬರುತ್ತಪ್ಪ. ಗೋಲ್ಡ್ ಅಲ್ಲಿ ನೀವು $60 ಟ್ರೇಡ್ ಮಾಡಕ್ ಆಗಲ್ಲ, ಕಷ್ಟ. ಒಂದು ಲಾಸ್ ಆಯ್ತಾ, $20 ಲಾಸ್ ಆಯ್ತಾ, ಅದ್ರ ಮೇಲೆ ನಿಮ್ಗೆ ಬ್ರೋಕರ್ ಅಲ್ಲಿ ಮಾಡಕ್ ಬಿಡಲ್ಲ ಅವನು. ಮಾರ್ಜಿನ್ ಇರಲ್ಲ ನಿಮ್ಮ ಹತ್ರ. ಇಲ್ಲಿ ಮಾರ್ಜಿನ್ ಎಷ್ಟಿದೆ ನಿಮ್ಗೆ? ಓವರ್ ಆಲ್ ಡ್ರಾಡೌನ್ ಬರೀ $1,500 ಅಲ್ಲೇ $60 ಕೊಟ್ಟಿದ್ದಾನೆ ಓವರ್ ಆಲ್ ಡ್ರಾಡೌನ್. ಬಟ್ ನಿಮ್ಮ ಅಕೌಂಟ್ ಸೈಜ್ ಎಷ್ಟು? $1,500. ಟ್ರೇಡ್ ಮಾಡ್ಬೋದು ಆರಾಮಾಗಿ. ಆದ್ರೆ ಬೆಸ್ಟ್ ಆಪ್ಷನ್ ಇರೋದು 3,000 to 9,000. ಇವೆರಡರಲ್ಲಿ ಚೂಸ್ ಮಾಡಿ. ಇಲ್ಲ ಇದು ಪರವಾಗಿಲ್ಲ, ಇದನ್ನು ಓಕೆನೆ, ಮೋಸ ಅಂತ ಏನ್ ಹೇಳ್ತಿಲ್ಲ, ಇದು ಓಕೆನೆ. ಚೂಸ್ ಮಾಡೋರು ನಿಮಗೆ ಕನ್ವೀನಿಯಂಟ್ ಆಗಿ ಚೂಸ್ ಮಾಡಿ. ರೂಲ್ಸ್ನು ಅಷ್ಟೇನೆ, ಡೈರೆಕ್ಟು ಒಂದೇ ಸಲ ತಗೋಬಿಡೋದಲ್ಲ. ರೂಲ್ಸ್ನು ಚೆಕ್ ಮಾಡಿ, ChatGPT ಕೊಡಿ, ಇದ್ರ ರೂಲ್ಸ್ ಇಡನ್ ರೂಲ್ಸ್ ಎಲ್ಲ ಕೊಡಪ್ಪ ಅಂತ. ಸ್ಟ್ಯಾಟ್ಸ್ ನೋಡಿ, $1,500 ಅಲ್ಲಿ 7% ಕೊಟ್ಟಿದ್ದಾನೆ, ಅಲ್ಲ 4% ಕೊಟ್ಟಿದಾರಲ್ಲ ಓವರ್ ಆಲ್ ಲಿಮಿಟ್. $60. ಒಂದು ಟ್ರೇಡ್ ಅಲ್ಲಿ 50 ಪಿಪ್ SL ಇಟ್ರು ನೀವು $5 ರಿಸ್ಕ್ 0.01 ಅಲ್ಲಿ. ಇಲ್ಲೂ ಅದೇ ಪ್ರಾಕ್ಟೀಸ್. 0.01 ಲಾಟ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತೀರಾ, ಟ್ರೇಡ್ ಮಾಡ್ತೀರಾ, ಟ್ರೇಡ್ ಪಾಸ್ ಆಯ್ತು, ಪೇ ಔಟು ತೆಗಿತೀರಾ, ಮತ್ತೆ $1,500 ಆಗುತ್ತೆ ಪೇ ಔಟ್ ತೆಗೆದ್ಮೇಲೆ. ಮತ್ತೆ ಟ್ರೇಡ್ ಮಾಡಿ, ಮತ್ತೆ ಪ್ರಾಫಿಟ್ ಮಾಡಿ, ಮತ್ತೆ ಪೇ ಔಟ್ ತೆಗಿರಿ. ಸಿಂಪಲ್ ಕಾನ್ಸೆಪ್ಟ್, ಸಿಂಪಲ್ ಇದೆ. ಫಂಡೆಡ್ ಅಕೌಂಟ್ಸ್ ತರ, ನಾರ್ಮಲ್ ಫಂಡೆಡ್ ಅಕೌಂಟ್ಸ್ ತರ ಪಾಸ್ ಮಾಡು, ವೆಯ್ಟ್ ಮಾಡು, 2 ವಾರ ಪೇ ಔಟ್ಗೆ ವೆಯ್ಟ್ ಮಾಡು, 1 ವಾರ ಪೇ ಔಟ್ಗೆ ವೆಯ್ಟ್ ಮಾಡು, ಅಷ್ಟ್ರೊಳಗೆ ನಾವು ಟ್ರೇಡ್ ಮಾಡಿ ಅದನ್ನ ಕಳ್ಕೊ. ಇವೆಲ್ಲ ಯಾವ್ದು ಮೋಸ ಇಲ್ಲ, ಡೈರೆಕ್ಟ್. ನೀವು ಬೇಕಿದ್ರೆ ಇದ್ರ ಬಗ್ಗೆ ರಿವ್ಯೂಸ್ ಬೇಕಂದ್ರೆ, ಒಂದ್ ನಿಮಿಷ ಬ್ರೋ, ಇದ್ರ ಬಗ್ಗೆ ರಿವ್ಯೂಸ್ ಬೇಕಂದ್ರೆ ಇನ್ಸ್ಟಾದಲ್ಲಾಗ್ಲೂ ನೋಡಿ, ಯೂಟ್ಯೂಬಲ್ಲಾದ್ರೂ ನೋಡಿ. ಎಷ್ಟು ಜನ ದಿನ ಪೇ ಔಟ್ ಎತ್ಕೊಂಡು ಅವ್ರು ಏನೇನೋ ಆಗ್ತಾರಪ್ಪ, ದಿನದ ಖರ್ಚ ಎಲ್ಲ ಇದರಿಂದಾನೇ ಬರ್ತಿದೆ ಅನ್ಕೊಂಡು. ಬಟ್ ಕ್ಯಾಚ್ ಏನಪ್ಪ ಇದರಲ್ಲಿ ಅಂದ್ರೆ, ನಿಮ್ಗೆ ಅಕೌಂಟು
ಇರೋದು ಕಮ್ಮಿ ಅಕೌಂಟ್ಸ್, ಎಷ್ಟು ಅವನು ಓಪನ್ ಮಾಡ್ದಾಗ ತೋರಿಸ್ತಾನೆ. ಇನ್ನು ಉಳಿದಿರೋದು 600-700 ಅಕೌಂಟ್ ಅಷ್ಟೇ. ಸೊ ಅದನ್ನ ಕಳ್ಕೊಳಕ್ಕಿಂತ ಈ ಆಫರ್ನ ತಗೊಂಬಿಡಿ ಅಂತ ನಾನು ಹೇಳೋದು. ಈಗ ನಾನು $9,000 ಅಕೌಂಟ್ ಪರ್ಚೇಸ್ ಮಾಡಿದೆ, ವರ್ತ್ ಅನಿಸ್ತು ನನಗೆ. ಅವನ ಜೊತೆನೂ ಮಾತಾಡಿದೆ, ಆಗುತ್ತಾ ಗುರು ನಿಜವಾಗ್ಲೂನಾ ಸುಳ್ಳ ಅಂತ. ಅವರೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನೋಡಿ ಇಲ್ಲಿ ಎಷ್ಟೋ ಇದೆ, 680 ಅಕೌಂಟ್ಸ್ ಲೆಫ್ಟ್ ಅಷ್ಟೇ, ಇನ್ನ 9,000 ಇದು ಎಲ್ಲ ಇವ್ರದ್ದು ಟೋಟಲ್ಲೇ 680 ಅಷ್ಟೇ ಲೆಫ್ಟ್ ಇರೋದು. ಅದ್ ಬಿಟ್ರೆ ಇದೊಂದೇ ಆಪ್ಷನ್ ಅಂದ್ರೆ ಅದೊಂದೇ ಆಪ್ಷನ್ ಇಲ್ಲ, ಇನ್ನು ಸುಮಾರು ಆಪ್ಷನ್ ಇದೆ ಇದ್ರಲ್ಲೇನೆ. ಎಲ್ಲ UPI ಪೇಮೆಂಟ್ ಮಾಡೇ ತಗೋಬಹುದು ನೀವು. 1 ಸ್ಟೆಪ್ಪು 2 ಸ್ಟೆಪ್ಪು ಎಲ್ಲ ಇದೆ, 3 ಸ್ಟೆಪ್ಪು ಎಲ್ಲ. ಪ್ರೈಮ್ ಅಂತ ಇದೆ ಇದರಲ್ಲಿ. $5,000 ಅಕೌಂಟು 2 ಸ್ಟೆಪ್ದು ನಿಮಗೆ $27 ಸಿಗುತ್ತೆ. ಟೂಕಿ ಕೋಡ್ ಅಪ್ಲೈ ಮಾಡಿದ್ರೆ. $10,000 $49. ನೆಕ್ಸ್ಟ್ ಇದರಲ್ಲಿ ಈಗ ಡೈಲಿ ಪೇ ಔಟ್ ಇದ್ರಲ್ಲೂ, ಆದ್ರೆ 2 ಸ್ಟೆಪ್ ಕ್ಲಿಯರ್ ಮಾಡಬೇಕು. ಆಮೇಲೆ ಇನ್ಸ್ಟೆಂಟ್ ಫಂಡಿಂಗು ಇದೆ ಇದ್ರಲ್ಲಿ. ಇನ್ಸ್ಟೆಂಟ್ ನೋಡಿ, $5,000 ಅಕೌಂಟ್ ಡೈರೆಕ್ಟ್ 80% ಸ್ಪ್ಲಿಟ್ ನೋಡಿ. 7% ಮ್ಯಾಕ್ಸಿಮಮ್ ಡ್ರಾಡೌನ್ ಕೊಟ್ಟಿರೋದು ನೋಡಿ. ಪೇ ಔಟ್ ವೀಕ್ಲಿ ಕೊಟ್ಟಿದ್ದಾನೆ. ಮತ್ತೆ ಕನ್ಸಿಸ್ಟೆನ್ಸಿ ರೂಲು ಇದೆ ಇದರಲ್ಲಿ. ಯಾವ್ದ್ರಲ್ಲಿ? ಫಂಡೆಡ್ ಪ್ರೈಮ್ ಅಲ್ಲಿ ಇನ್ಸ್ಟೆಂಟ್ ಫಂಡಿಂಗ್ ಅಲ್ಲಿ ಕನ್ಸಿಸ್ಟೆನ್ಸಿ ರೂಲ್ ಇದೆ. ಮತ್ತೆ ಲೈಟ್ ಇದೆ, ಲೈಟ್ ಅಲ್ಲಿ ಇನ್ಸ್ಟೆಂಟ್ ಫಂಡಿಂಗ್ ಅಲ್ಲಿ ಕನ್ಸಿಸ್ಟೆನ್ಸಿ ರೂಲ್ ಇದ್ರಲ್ಲೂ ಇಲ್ಲ. ಮತ್ತೆ ಪೇ ಔಟ್ ಇದರಲ್ಲಿ ವೀಕ್ಲಿ. ವ್ಯಾಲಿಡಿಟಿ ಬರೀ 30 ದಿನ ಅಕೌಂಟ್ ವ್ಯಾಲಿಡ್ ಇರೋದು, ಇದೊಂದು ನೆನಪಿರ್ಲಿ. ಮ್ಯಾಕ್ಸ್ ಡ್ರಾಡೌನ್ ಪ್ರಾಫಿಟ್ ಟಾರ್ಗೆಟ್ ಇರುತ್ತೆ. ಫಸ್ಟ್ 8% ಮಾಡಬೇಕು, ಆಮೇಲೆ ನೀವು ಪೇ ಔಟ್ ಎತ್ತಕ್ಕಾಗೋದು. ಇದ್ರ ದುಡ್ಡು $31 ಬೀಳುತ್ತೆ. ಸೊ ಬೆಸ್ಟ್ ನಿಮಗೆ ಬೋಲ್ಟ್ ಅಕೌಂಟು ಇದು ಇಲ್ಲ ಇದು ಇವು 4ರಲ್ಲಿ ಒಂದು ತಗೊಂಡು ಆರಾಮಾಗಿ ಟ್ರೇಡ್ ಮಾಡ್ರಪ್ಪ. ಮಾಡಿ ನೀವು ಪ್ರಾಫಿಟ್ ಬ್ರೋ ಮಾಡಿದ್ರೆ ಬೋಲ್ಟ್ ಅಕೌಂಟ್ ವ್ಯಾಲಿಡಿಟಿ ಎಷ್ಟಿರುತ್ತೆ ಬ್ರೋ? ಏನ್ ಬ್ರೋ? ಬೋಲ್ಟ್ ಅಕೌಂಟ್ ವ್ಯಾಲಿಡಿಟಿ ಬ್ರೋ? ಬೋಲ್ಟ್ ಅಕೌಂಟ್ ನೀವು 1 ತಿಂಗಳು ಉಜ್ಬೋದು. ಹಂಗಂದ್ರೆ 1 ತಿಂಗಳು ಅಂದ್ರೆ 1 ತಿಂಗಳು ಟ್ರೇಡಿಂಗ್ ಡೇಸ್. ಅಂದ್ರೆ ನಾನ್ ಟ್ರೇಡ್ ತಗೊಂಡ್ ದಿನ ಕೌಂಟ್ ಆಗುತ್ತೆ, ಇಲ್ಲ ಮಾರ್ಕೆಟ್ ಡೇಸ್ ಆಗುತ್ತಾ? ಮೋಸ್ಟ್ಲಿ ಅದೇ ತರ ಕೌಂಟ್ ಆಗೋದು, ನೀವು ತಗೊಂಡಿದ್ ದಿನ ನೋಡ್ಬೇಕು ಅದೊಂದ್ಸಲಿ. ಇಲ್ಲ ಯಾರು 1 ತಿಂಗಳಲ್ಲಿ ಎಷ್ಟು 24 ದಿನ ಸಿಗುತ್ತೆ ಟ್ರೇಡ್ ಮಾಡಕ್ಕೆ. 24 ಹೌದು ಬ್ರೋ, ದಿನದಲ್ಲಿ ಟ್ರೇಡಿಂಗ್ ಡೇಸ್ ಮಾಡ್ಬೋದು. ಆಯ್ತು. ಸೊ 24 ಓಕೆ ದಿನಕ್ಕೆ ಓಕೆ. 3,000 ಕೊಟ್ಬಿಟ್ಟು ನೀವು ದಿನಕ್ಕೆ ಇವಾಗ ಎಷ್ಟು 1,500 2,000 ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಎತ್ಬೋದು. ನಾವು ದುಡ್ಡು ಕೊಟ್ಟಿರೋದ್ನೆಲ್ಲ 2 ದಿನದಲ್ಲಿ ಹಾ ಎತ್ತಾಕ್ಬೋದು 3,000ನ ನಾವು ಆ ತರ ಹೋದ್ರೆ. ಬಟ್ ನಾನು ಹೇಳ್ತಿರೋದು ಹಾ ಪ್ರಾಕ್ಟೀಸ್ ಮಾಡಕ್ ಇಟ್ಕೊಳ್ಳಿ, ಇದನ್ನು ಮಾಡಿ. ಓಕೆ ಸೊ ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು. ಫಸ್ಟ್ ಫಸ್ಟ್ ಬ್ಯಾಚ್ ಅಲ್ಲಿ ಇರೋರಾಗ್ಲಿ, ಸೆಕೆಂಡ್ ಬ್ಯಾಚ್ ಅಲ್ಲಿ ಇರೋರಾಗ್ಲಿ, ನೀವೇನಾದ್ರೂ ಫಂಡೆಡ್ ಅಕೌಂಟ್ ತಗೊಂಡಿದ್ರೆ ನಮ್ ಕೋಡ್ ಯೂಸ್ ಮಾಡಿ. ಅವರು ಇದನ್ನ ತಗೊಳ್ಳೋರಾಗ್ಲಿ, ಇಲ್ಲ ಆಲ್ರೆಡಿ ತಗೊಂಡಿರೋರಾಗ್ಲಿ, ಇದನ್ನ ನೆಕ್ಸ್ಟ್ ತಗೋತಿರೋರಾಗ್ಲಿ, ಒಂದು ಸ್ಕ್ರೀನ್ ಶಾಟ್ನ ನೀವು ನನ್ನ ನಂಬರ್ಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ. ಸ್ಕ್ರೀನ್ ಶಾಟ್ನ ನಾವೇನು ಪರ್ಸ್ನಲ್ ಗ್ರೂಪ್ ಮಾಡಿದೀವಲ್ಲ, ನಾನು ಟ್ರೇಡ್ ತಗೊಳ್ಳೋದು ಅದ್ರ ಜೊತೆ ನೀವು ತಗೋಬಹುದು ಅಂತ, ಅಲ್ಲಿಗೆ ನಿಮ್ನು ಆ್ಯಡ್ ಮಾಡ್ತೀನಿ. ಸೊ ಮುಂಚೆ ಬರೀ XM ಹಾಕೊಳ್ಳೋರು ಮಾತ್ರ ಕೊಟ್ಟಿದ್ದೆ, ಬಟ್ ಇವಾಗ ಓಕೆ ತಗೊಂಡ್ರು ಇದ್ರಲ್ಲಿ ತಗೊಳ್ಳೋರಿಗೆ ಮತ್ತೆ ಕನ್ನಡ ಅಕೌಂಟ್ ತಗೊಳ್ಳೋರಿಗೆ ಡೈರೆಕ್ಟ್ ಆ್ಯಡ್ ಮಾಡ್ತೀನಿ. ಆಮೇಲೆ ಆ್ಯಡ್ ನಾನು ಮಾಡೋದು ಟೆಲಿಗ್ರಾಮ್ ಅಲ್ಲಿ, ವಾಟ್ಸಪ್ ಅಲ್ಲಿ ಆ್ಯಡ್ ಮಾಡಲ್ಲ. ಟೆಲಿಗ್ರಾಮ್ ಗ್ರೂಪ್ ಮಾಡ್ಬಿಟ್ಟು ಅಲ್ಲೇ ಆ್ಯಡ್ ಮಾಡ್ತೀನಿ. ಡೈರೆಕ್ಟ್ ಅಲ್ಲೇ ಟ್ರೇಡ್ ಕೊಡ್ತೀನಿ ನಾನು, ಆರಾಮಾಗಿ ಮಾಡಿ. ಹಂಗಂದ್ರೆ ನಾನು ಟ್ರೇಡ್ ಕೊಟ್ಟು ಸಿಗ್ನಲ್ ಕೊಡ್ತೀನಿ, ಲೈಫ್ ಕೊಡ್ತೀನಿ ಅಂತ ಅನ್ಕೊಂಬೇಡಿ, ಯಾವುದೇ ಕಾರಣಕ್ಕೂ ಇಲ್ಲ. ನಾನು ಕೊಡ್ತಿರೋದು ಜಸ್ಟ್ ನಿಮಗೆ ಮುಗ್ದು ನಿಮ್ಗೆ ಕರೆಕ್ಟಾಗಿ ಈಗ ನಾನು ಅದೇ ಆರ್ಡರ್ ಬ್ಲಾಕ್ ಅಲ್ಲಿ ಟ್ರೇಡ್ ಮಾಡ್ತೀನಿ. ನನ್ನ ಸ್ಟ್ರಾಟಜಿ ಫಾಲೋ ಮಾಡ್ತಿದ್ರೆ ನೀವು ಅದೇ ಆರ್ಡರ್ ಬ್ಲಾಕ್ ಅಲ್ಲಿ ಟ್ರೇಡ್ ಮಾಡ್ತೀರಾ. ಪ್ರಾಕ್ಟೀಸ್ ಆಗ್ಲಿ ಸ್ವಲ್ಪ ದಿನ ಅಷ್ಟೇ, ಇನ್ನೇನ್ ಜಾಸ್ತಿ ಇಲ್ಲ. ಓಕೆ, ಆಮೇಲೆ ಸಿಗ್ನಲ್ಸು ದುಡ್ಡು ಕೊಡೋದು ಅವೆಲ್ಲ ಇಲ್ಲ. ಮಾಡಿ ಸ್ವಲ್ಪ ದಿನ ನನ್ನ ಸಪೋರ್ಟ್ ನಿಮ್ಗೆ ಇರುತ್ತೆ ಅಷ್ಟೇ ನಾನು ಹೇಳೋದು. ಇನ್ನೊಂದು ಹೇಳಿ. ಶಾರ್ಕ್ ಫಂಡೆಡ್ ಅಲ್ಲೇ ನಾನು ನೋಡ್ತಿದ್ದೆ ಬ್ರೋ ಬೆಳಗ್ಗೆ ಅದೇನೋ 1,000 ಇನ್ಸ್ಟೆಂಟ್ ಅಕೌಂಟ್ ಕೊಡ್ತಾರಂತೆ. ಅದೇನೋ ಯಾವ್ದಾರ ಬ್ರೀಚ್ ಆಗಿರೋ ಅಕೌಂಟ್ ಅದು ಆಗಿದ್ರೆ ಹೌದು, ಇಲ್ಲೇ ಬರ್ತಾ ಇದೆಯಲ್ಲ ನಂದೇನೆ, ನೋಡಿದೆ ಬ್ರೋ ಅದನ್ನ. ಇಲ್ಲೆಲ್ಲೋ ಇತ್ತಲ್ಲ, ಇಲ್ಲಿ. ಅಲ್ಲೇ ಲಾಸ್ಟ್ ಸೊ ಅವನು ಕೇಳ್ತಾನೆ, ಏನೋ ನಿಮ್ದು ಪ್ರಾಬ್ಲಮ್ ಏನಾಗಿತ್ತು ಸ್ಕ್ರೀನ್ ಶಾಟ್ ಹಾಕಿ ಅಂತ ಎಲ್ಲ ಕೇಳ್ತಾರೆ. ನಿಮ್ದು ಬ್ರೀಚ್ ಆಗಿ ಏನೋ ಇದೆ ಅದನ್ನ ನೋಡ್ಬಿಟ್ಟು ಹೇಳ್ತೀನಿ ಬಿಡಿ ನಿಮ್ಗೊಂದು. ಮತ್ತೆ ಒಂದು ಇನ್ಸ್ಟೆಂಟ್ ಅಕೌಂಟ್ ಕೊಡ್ತಾನೆ. ಸೊ ಈ ತರ ಆಫರ್ಸ್ ಕೊಡೋರು ಯಾರು ಗೊತ್ತಾ? ಫಂಡಿಂಗ್ ಪಿಪ್ಸ್ ನೋಡಿ.
20,000 $1,000 ಫ್ರೀ ಅಕೌಂಟ್ ಕೊಟ್ಟಿರೋದು ಅವರು ಒಂದ್ ಸ್ವಲ್ಪ ದಿನ ಹಿಂದೆ. ಈ ತರದ್ ಮತ್ ಕೊಡ್ತಾನೆ ಇರ್ತಾರೆ ಅವರು ಶಾರ್ಕ್ ಫಂಡೆಡ್. ಅದಕ್ಕೆ ನಾನು ಇವ್ರ ಮಾತ್ರ ಹೇಳೋದು. ಈಗ ನೋಡಿ, ಫಂಡೆಡ್ ನೆಕ್ಸ್ಟ್ ಸೂಪರ್ ಆಗಿದೆ ಫಾರ್ಮು, ಬಟ್ ಅವ್ರದ್ದು ಏನಪ್ಪಾ ಅಂದ್ರೆ ರೂಲ್ಸ್ ಜಾಸ್ತಿ, ತಲೆನೋವು ಜಾಸ್ತಿ. ಅವ್ರ ಈ ತರ ಇದು ಯಾವ್ದೂ ಕೊಡಲ್ಲ, ಡ್ರೈ ಒಂಥರ ಮನ್ಸ್ ಬರಲ್ಲ ಮಾಡಕ್ಕೆ. ಈಗ ನನ್ನ ಹತ್ರ ಫ್ಯೂಚರ್ ಅಕೌಂಟ್ ಇದೆ ಅವ್ರದೇನೆ, ಫಂಡೆಡ್ ನೆಕ್ಸ್ಟ್ ಅವ್ರದ್ದೇ ಫ್ಯೂಚರ್ ಅಕೌಂಟ್ ತಗೊಂಡಿದ್ದೀನಿ. ಫ್ಯೂಚರ್ಸ್ ಅಕೌಂಟ್ ಬೇರೆ, ಫಂಡೆಡ್ ಅಕೌಂಟ್ ಬೇರೆ. ಓಕೆ, ಸೊ ಆತರ ಮಾಡಿ ಆಗುತ್ತೆ ಎಲ್ಲ. ಬ್ರೋ ಅದ್ರ ಬಗ್ಗೆ ಬ್ರೋ ಮೇಲೆ ಹಾ ಅದ್ರ ಬ್ರೋ. ಬಗ್ಗೆ ತಿಳ್ಕೊಂಡು ಅದೇ ಹೇಳಿದ್ರಲ್ಲ, ಈಗ 1,000 ಅದೇ ಈಗ ಬ್ರೀಚ್ ಆಗಿರೋ ಅಕೌಂಟ್ ಇದ್ ಮಾಡಿದ್ರೆ ಆಗಿದ್ರೆ ಸ್ಕ್ರೀನ್ ಶಾಟ್ ಬಿಟ್ಟು. ಹ್ಮ್ ಓಕೆ ಬ್ರೋ, ಓಕೆ. ಹಂಗೆ ಈಗ ಹೇಳಿದ್ರಲ್ಲ ಫಂಡೆಡ್ ಅಕೌಂಟ್ ಅದು ಡೀಟೇಲ್ಸ್ ಎಲ್ಲ ಗ್ರೂಪ್ ಅಲ್ಲಿ ಹಾಕಿ ಬ್ರೋ ಒಂದ್ಸಲ. ಕಳಿಸ್ತೀನಿ, ಎಲ್ಲ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಸೊ Okay. ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಇವಾಗ ನಿಮ್ಗೆ ಫಂಡೆಡ್ ಅಕೌಂಟ್ ನೀವು ಫಂಡಿಂಗ್ ಪಿಪ್ಸ್ ಅಲ್ಲಿ ತಗೋಬೇಕಾದ್ರೆ ಹಂಗ್ ಮಾಡ್ರಪ್ಪ, ಬಿನಾನ್ಸ್ಗೆ ಹೋಗಿ ಬಿನಾನ್ಸ್ ಇಂದ ತಗೊಳ್ಳಿ, ಕ್ರಿಪ್ಟೋ ಹಾಕೊಳ್ಳಿ, 108 ತಲೆನೋವು. ಇದ್ರಲ್ಲಾದ್ರೆ ಡೈರೆಕ್ಟ್ UPI ಪೇಮೆಂಟ್. ಆಮೇಲೆ ಏನೇ ಪ್ರಾಬ್ಲಮ್ ಆದ್ರೂ ತಲೆ ಕೆಡ್ಸ್ಕೊಬಿಡಿ, ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಅವ್ರ ಜೊತೆ. ಅದು ನಾರ್ಮಲ್ ಗ್ರೂಪ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಇವ್ರ ಜೊತೆನೆ ಯಾರು ಇಬ್ರಾಹಿಂ ಬಾಯ್ ಜೊತೆನೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಅವ್ರ ಪರ್ಸನಲ್ ಅಸಿಸ್ಟೆಂಟ್ ನಂಬರೇ ಇದೆ ಈಗ, ರಾಕಿ ಅಂತ ಇದಾರೆ ಒಬ್ರು, ಅವ್ರದೇ ಇದೆ. ಆರಾಮಾಗಿ ಮಾಡಿ, ಏನ್ ಪ್ರಾಬ್ಲಮ್ ಬಂದ್ರು ನನಗೆ ಹೇಳಿ, ನಾನು ಸರಿ ಮಾಡಿಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಬ್ರೋ ಇದನ್ನು ಕ್ರೆಡೆನ್ಶಿಯಲ್ ಮಾಡ್ಬೇಕಾ ಮೆಟಾ ಟ್ರೇಡರ್ 5ಗೆ? ಹಾ, ಸೇಮ್ ಅದೆಲ್ಲ ಸೇಮ್. ಮೆಟಾ ಟ್ರೇಡರ್ಗೆ ಹಾಕೊಳ್ಳೋದು ಅದೆಲ್ಲ ಸೇಮ್. ಬಟ್ ಪೇಮೆಂಟ್ ಒಂದು ನಿಮ್ಗೆ UPI ಥ್ರೂನೇ ಮಾಡ್ಕೋಬಹುದು ಆರಾಮಾಗಿ. ಚಂದು ಬ್ರೋ, ಅದೇ ಇದಕ್ಕೆ ಬ್ರೋ ಇದು ಪೇ ಔಟ್ UPI ಗೆ ಬರುತ್ತೆ ಇಲ್ಲ USDT ಗೆ ಕನ್ವರ್ಟ್ ಮಾಡ್ಕೋಬೇಕು? ಒಂದ್ ನಿಮಿಷ. ಪೇ ಔಟ್ ಬ್ಯಾಂಕ್ ಅಕೌಂಟ್ ಕೊಡ್ತೀನಿ ಅಂತ ಹಾಕೋರು ಇಲ್ಲಿ. ಹಾ ಬ್ರೋ. ಎಲ್ಲಿ ಅದು ಬ್ಯಾಂಕ್ ಡೀಟೇಲ್ಸ್ ಎಲ್ಲೋ ಇತ್ತಪ್ಪ. ಸೆಟ್ಟಿಂಗ್ಸ್ ಅಲ್ಲಿ ಇರುತ್ತೆ ಅನ್ಸುತ್ತೆ. ಇಲ್ಲ, ಕ್ರಿಪ್ಟೋಗ್ ಬಂದ್ರು ಏನಿಲ್ಲ. ಕ್ರಿಪ್ಟೋಗ್ ಬಂದ್ರು ನೀವು ಡೈರೆಕ್ಟ್ ಮತ್ತೆ ಬ್ಯಾಂಕ್ ಅಕೌಂಟ್ ಅದ್ರ ಪ್ರೋಸೆಸ್ ಹೇಳ್ಕೊಡ್ತೀನಿ, ಸುಮ್ಮನೆ ವಿಡ್ರಾ ಮಾಡೋದ್ರ ನೆಕ್ಸ್ಟ್ ಲಾಸ್ಟ್ ಎಲ್ಲ ಮುಗಿದ್ಮೇಲೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಡೈಲಿ ಪೇ ಟೈಮರ್. ಇನ್ 18 ಅವರ್ಸ್ ಆದ್ಮೇಲೆ ನಾನು ಏನಾದ್ರು ಪ್ರಾಫಿಟ್ ಮಾಡಿದ್ರೆ, ಇವಾಗ 9,000 ಅಕೌಂಟ್ ಇದೆ, ನಾಳೆ ಬೆಳಗ್ಗೆ ಎದ್ದು ಯಾವ್ದೋ ಒಂದು ಪ್ರಾಫಿಟ್ ಮಾಡಿದೆ, ಒಂದು $200 ಮಾಡಿದೆ. ಯಾಕಂದ್ರೆ ನಂದು $9,000 ಅಕೌಂಟ್ ಇರೋದ್ರಿಂದ ಪರ್ ಟ್ರೇಡು ನಾನು $40 ವರೆಗೂ ರಿಸ್ಕ್ ಮಾಡ್ಬೋದು. 1:3 1 ಟ್ರೇಡು, 1:2 1 ಟ್ರೇಡು, $200 ಮಾಡಿದೆ. ಇನ್ 18 ಅವರ್ಸ್ ಆದ್ಮೇಲೆ ಪಟ್ ಅಂತ 70% ಸ್ಪಿಟ್ ಅಂದ್ರೆ $140. $140 ನಾನು ನಾಳೆನೆ ಪೇ ಔಟ್ ತಗೋಬಹುದು. ಇದು ಕೊಟ್ಟಿರೋ ದುಡ್ಡು ಎಷ್ಟು? 20,000. ಒಂದೇ ದಿನದಲ್ಲೇ ಆದ್ರೂ 14,000 ಬಂದಾಯ್ತು ನನಗೆ. ಇನ್ನೊಂದ್ 2 ದಿನ ಹಂಗೆ ಇನ್ನು ಎಕ್ಸ್ಟ್ರಾ ಇನ್ನೊಂದು ಟ್ರೇಡ್ ತಗೊಂಡ್ರು ಇನ್ನೊಂದು ಫುಲ್ ರಿಟರ್ನ್ ಬಂದಾಯ್ತು. ಇನ್ನೊಂದ್ ತಿಂಗಳು ಫುಲ್ ಉಜ್ಬೋದಲ್ಲ ಇದ್ನ ನಾನು, ಎಷ್ಟು ಬೇಕಷ್ಟು ಪ್ರಾಫಿಟ್ ಮಾಡ್ಬೋದಲ್ಲ. ಬ್ರೋ ಇದೇನು ಹೇಳ್ತಿದಾರ, ಅದನ್ನ ಹೇಳ್ತಿರಲ್ಲ ಬ್ರೋ, ಯಾವ್ದು ಯೂಸ್ ಮಾಡ್ಬೇಕು? ಫಂಡಿಂಗ್ ಪಿಪ್ಸ್ ಅಂಡ್ ಇದೊಂದು ಶಾರ್ಕ್ ಫಂಡೆಡ್. ಬ್ರೋ ಇವಾಗ ನೋಡಿ, ನಿಮ್ಮ ಹತ್ರ ಕ್ರಿಪ್ಟೋ ಅಲ್ಲಿ ದುಡ್ಡಿದೆ, ಕ್ರಿಪ್ಟೋ ಅಲ್ಲಿ ದುಡ್ಡು ತಗೋಬಹುದು ಅಂದ್ರೆ ನೀವು ಫಂಡಿಂಗ್ ಪಿಪ್ಸೇ ಯೂಸ್ ಮಾಡಿ, ನಂದು ಏನೋ ಅಭ್ಯಂತರ ಇಲ್ಲ. ಬಟ್ ಇದು ನೋಡಿ, ಈಗ ನಾನ್ ಹೇಳೋದ್ಕಿಂತ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಡೈಲಿ ಪೇ ಔಟ್ ಯಾವನ್ ಕೊಡ್ತಾನೆ ವಿತೌಟ್ ಕನ್ಸಿಸ್ಟೆನ್ಸಿ ಸ್ಕೋರ್ ವಿತ್ UPI ಪೇಮೆಂಟ್ ಎಕ್ಸೆಪ್ಟ್ ಮಾಡೋನು? ಯಾವನು ಕೊಡಲ್ಲ. ಬ್ರೋ ಸೇಮ್ ಅದು ಇವಾಗ ಫಂಡಿಂಗ್ ಪಿಪ್ಸ್ ಅಲ್ಲಿ ರೂಲ್ಸ್ ಇದೆಯಲ್ಲ ಬ್ರೋ, ಹಾ, ಅದೇ ರೂಲ್ಸ್ ಯೂಸ್ ಮಾಡಬೇಕು ಬ್ರೋ. 6% 5% ಆ ತರ ಹೇಳಿದ್ರಲ್ಲ ಬ್ರೋ ರೀಸೆಂಟ್ ಆಗಿ. ಇಲ್ಲೇ ಕೊಟ್ಟಿದ್ದಾನೆ ನೋಡಿ ಬ್ರೋ, ಎಲ್ಲ ಡೈರೆಕ್ಟ್ ಆಗಿದೆ. ಇಲ್ಲೂ ಗೊತ್ತಾಗ್ತಿಲ್ವಾ ನಿಮ್ಗೆ? ರೂಲ್ಸ್ ಅಂತ ಇಲ್ಲಿದೆ ನೋಡಿ, ರೂಲ್ಸಿಗೆ ಹೋಗ್ಬಿಟ್ಟು ಇಲ್ಲ FAQ ಅಂತ ಇದೆ ನೋಡಿ, FAQs ಹೋಗಿ. FAQs ಹೋಗ್ಬಿಟ್ಟು ಟ್ರೇಡಿಂಗ್ ರೂಲ್ಸ್ ಅಂಡ್ ಗೈಡ್ಲೈನ್ಸ್ ಅಂತ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ, ಮ್ಯೂಟ್ ಮಾಡ್ಕೊಳ್ಳಿ ಒಂದ್ ನಿಮಿಷ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಶಾರ್ಕ್ ಫಂಡೆಡ್ ಇನ್ಸ್ಟೆಂಟ್ ಬೋಲ್ಟ್ ಅಕೌಂಟ್ ಡೈಲಿ ಪೇ ಔಟ್ ಅಂತ ಇದೆ. ಸೆಲೆಕ್ಟ್ ಮಾಡಿ, ಎಲ್ಲಾ ರೂಲ್ಸ್ ಇಲ್ಲಿದೆ. ನಿಮ್ಗೆ ಏನಾದ್ರು ಈ ತರದ್ದು ಇಷ್ಟು ಬೇಡ, ನನ್ಗೆ ಇದು ವರ್ತ್ ಇಲ್ಲ ಅನ್ಸ್ತಾ ಇದೆಯಾ? ಬೇಡ, ಇದನ್ನ ತಗೋಬೇಡಿ. ಡೈರೆಕ್ಟ್ ನೀವು ಯಾವ್ದಪ್ಪ 1 ಸ್ಟೆಪ್ 2 ಸ್ಟೆಪ್ ಅಕೌಂಟ್ ಫಂಡಿಂಗ್ ಪಿಪ್ಸ್ ಅಲ್ಲಿ ಏನ್ ತಗೋತಾ ಇದ್ರು ಅದನ್ನೇ ಇಲ್ಲೇ ತಗೊಳ್ಳಿ, ಮುಗೀತು ಅಷ್ಟೇನೆ. ಸೇಮ್, ಅದಕ್ಕಿಂತ ಕಮ್ಮಿ ದುಡ್ಡು ಅದ್ರಲ್ಲೂ. ಈಗ ನೋಡಿ, ಫಂಡಿಂಗ್ ಪಿಪ್ಸ್ ಶಾರ್ಕ್ ಫಂಡೆಡ್ ಪ್ರೈಮ್ $5,000 ಅಕೌಂಟ್ ನೋಡಿ, $27, ಆಲ್ $28. ಸೇಮ್ ರೂಲ್ಸ್, ಇದ್ರಲ್ಲೆಲ್ಲ ಸೇಮ್ ರೂಲ್ಸ್. ಪ್ರಾಫಿಟ್ ಟಾರ್ಗೆಟ್ 9% ಕೊಟ್ಟಿದ್ದಾನೆ, ಅಲ್ಲಿ 8 ಕೊಡ್ತಿದ್ರು ಅವರು, 10% 4%, ಇನ್ನೆಲ್ಲ ಸೇಮ್. ಮ್ಯಾಕ್ಸ್ ಡ್ರಾಡೌನ್ ಅವನು
ಆಮೇಲೆ ಕನ್ಸಿಸ್ಟೆನ್ಸಿ ರೂಲ್ ಯಾವ್ದು ಇಲ್ಲ, ನಾರ್ಮಲ್ ನಾವು ಏನ್ ಹೇಳ್ತೀವಿ ಫಂಡಿಂಗ್ ಪಿಪ್ಸ್ಗೆ ಎಲ್ಲ ಆಲ್ಮೋಸ್ಟ್ ಸೇಮ್. ಜೊತೆಗೆ ಇನ್ನೊಂದು ಹೆಲ್ಪ್ ಏನು, UPI ಪೇಮೆಂಟ್ ಆರಾಮಾಗಿ ಮಾಡ್ಬೋದಪ್ಪ. ಈಗ ಇದನ್ನೇ ಸೆಲೆಕ್ಟ್ ಮಾಡಿದ್ರು ನಾನು ಇರಿ, ಇದನ್ನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಪ್ರೈಮು 2 ಸ್ಟೆಪ್ಪು $5,000 ಅಕೌಂಟು, ಕೋಡು. ಓಹೋ, ನೋಡಿ ಇಲ್ಲಿ 40% ಆಫ್, $23 ಸಿಗ್ತಾ ಇರೋದು. UPI ಮಾಡ್ತೀನಿ. ಫಂಡಿಂಗ್ ಪಿಪ್ಸ್ ಅಲ್ಲಿ ಎಷ್ಟು ಕೊಡ್ತಿದ್ರಿ ಇದಕ್ಕೆ ನೀವು? 3,150 ಕೊಡ್ತಿದ್ರಿ. ಈಗ ನೋಡಿ ಎಷ್ಟು ಕೊಡ್ತಾ ಇದ್ದೀರಾ? ನಾನು ನೋಡಿರ್ಲಿಲ್ಲ, ಇವಾಗ ನೋಡ್ತಾ ಇದೀನಿ. ಕ್ರೇಜಿ. ಇದ್ರಲ್ಲೇ ಒಂದ್ 2 ಅಕೌಂಟ್ ತಗೊಂಡ್ ಇಟ್ಕೋಬೋದಪ್ಪ ಆರಾಮಾಗಿ ಪ್ರಾಕ್ಟೀಸ್ ಮಾಡಕ್ಕೆ. $2,250 ಯಾರು ಕೊಡ್ತಾರೆ ಗುರು? ಅದ್ರಲ್ಲೂ ಆ ಗೋಟ್ ಫಂಡೆಡ್, ಕಿತ್ತೋಗಿರೋ ಗೋಟ್ ಫಂಡೆಡ್ ತರ ಒಳಗಡೆ ರೂಲ್ಸ್ ಹಾಕ್ಬಿಟ್ಟು ಯಾಮರ್ಸೋದು ಆ ತರದೆಲ್ಲ ಇಲ್ಲ, ಡೈರೆಕ್ಟ್ ಇದೆ. ಅಂದ್ರೆ 30 days ಅಷ್ಟೇ ಯೂಸ್ ಮಾಡ್ಬೋದಾ ಬ್ರೋ ನಾವು? ಇಲ್ಲ ಅದು ಬೋಲ್ಟ್ ಅಕೌಂಟ್ ಮಾತ್ರ. ಇದು ನೀವು ಯೂಸ್ ಮಾಡ್ಬೋದು ಎಷ್ಟು ದಿನ ಬೇಕಾದ್ರೂ. ಬೋಲ್ಟ್ ಅಕೌಂಟ್ 30 days ಡೈಲಿ ಪೇ ಹಾ, ಔಟ್. ಆತರ. ಸ್ಯಾಟರ್ಡೆ ಸಂಡೇ ಅಂದ್ರೆ ಆಯ್ತಾ? ಸ್ಯಾಟರ್ಡೆ ಸಂಡೇ ಆದ್ರೂ ಪರವಾಗಿಲ್ಲ, ಟ್ರೇಡಿಂಗ್ ಮಾಡಕ್ ಆಗಲ್ಲ ಸ್ಯಾಟರ್ಡೆ ಸಂಡೇ. ಬಟ್ ಸ್ಯಾಟರ್ಡೆ ನೀವು ವಿಡ್ರಾ ಮಾಡ್ತೀಯಾ, ಓಕೆ ಸ್ಯಾಟರ್ಡೇನು ಮಾಡು, ಹಂಗೆ. ಅಲ್ಲ ಬ್ರೋ, $1 ಲಕ್ಷ ಅಲ್ವಾ? $1.5 ಲಕ್ಷ ಅಂದ್ರೆ ಇಂಡಿಯನ್ ರುಪೀಸ್ ಆಗುತ್ತಲ್ವಾ ಅದು? ಹಾ $1,500. ಹಾ ಅದಕ್ಕೆ 4% ರಿಸ್ಕ್? ಹಾ ಅದಕ್ಕೆ $60 ನಿಮ್ಗೆ ರಿಸ್ಕು. ಡೈಲಿ ಏನ್ ಬ್ರೋ ಅದು? ಇಲ್ಲ ಓವರ್ ಆಲ್ ಡೈಲಿ ಅಲ್ಲ, ಅದು ಅಕೌಂಟ್. ಡೈಲಿ 3% ಅಂದ್ರೆ ಎಷ್ಟು? $15. $45. 45. ನಾನ್ ಅದಕ್ಕೆ ಹೇಳ್ತಾ ಇರೋದು 1% ರೂಲ್ ಇದೆ, ನೆನ್ಪಿರ್ಲಿ. ಬರೀ $5 ರಿಸ್ಕ್ ಮಾಡಿ ಸಾಕು. 50 ಪಿಪ್ ಮಾಡಿ, 0.01 ಅಲ್ಲೇ ಮಾಡಿ. ಅದು 1,500 ಸೆಲೆಕ್ಟ್ ಮಾಡಿದ್ರೆ. ನೀವು 3,000 ಮತ್ತೆ ಪ್ರೈಮ್ 9,000ಗೆಲ್ಲ ಹೋದ್ರೆ ಆರಾಮಾಗಿ ಮಾಡ್ಬೋದಲ್ಲ. $45 ವರ್ಗು ಅಲ್ಲ, ದಿನಕ್ಕೆ $90 ರಿಸ್ಕ್ ಮಾಡ್ಬೋದು ಇದ್ರಲ್ಲಿ ನೀವು. $9,000 ಅಕೌಂಟ್ ಅಲ್ಲಿ $90 ಬೇಡ, ಬರೀ $50 ರಿಸ್ಕ್ ಮಾಡಿ. 1:3 ಕ್ಯಾಪ್ಚರ್ ಮಾಡಿ, $150 ಆಯ್ತು. ಅದ್ರಲ್ಲಿ 70% ಎಷ್ಟು ಹೊಡಿರಿ, ತಗೊಳ್ಳಿ ಪೇಔಟ್, ಸಾಕಲ್ಲ. ಈ ದುಡ್ಡು ನಿಮ್ಗೆ ಆರಾಮಾಗಿ ಬೇಗ ಬರುತ್ತೆ. ಬ್ರೋ ಫಂಡೆಡ್ ಪ್ರೈಮ್ ರಿಸ್ಕ್ ಎಷ್ಟಿದೆ ಅಲ್ಲ, ಅದೊಂದ್ ಸ್ವಲ್ಪ ಕ್ಲಿಯರ್ ಮಾಡ್ಬಿಡಿ. ನೀವೇ ನೋಡಿ ಬ್ರೋ, ನಾನ್ ಏನ್ ಕ್ಲಿಯರ್ ಮಾಡೋದು? ನೀವೇ ತೆಗೀರಿ ನೋಡಿ ಎಷ್ಟು ಕೊಟ್ಟಿದ್ದಾನೆ ರಿಸ್ಕು ಅಂತ. ಸುಮ್ನೆ ಶಾರ್ಕ್ ಫಂಡೆಡ್ ಅಂತ ಹೊಡಿರಿ, ನಿಮ್ಗೆ ಬರುತ್ತೆ. ಬ್ರೋ ಇವಾಗ ಸೆಕೆಂಡ್ ಅಂದ್ರೆ ಬ್ಯಾಚ್ ವರೆಗೂ ಪ್ರಾಕ್ಟೀಸ್ ಮಾಡಕ್ಕೆ ಫಂಡೆಡ್ ಅಕೌಂಟ್ ಬೇಕಲ್ವಾ? ಬೇಕಲ್ವಾ? ಬೇಕು ಬ್ರೋ. ಈಗ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಅದೇ ಅಲ್ಲ, ನಾನ್ ಇವಾಗ ಕೇಳ್ತಿರೋದು ನೀವು ಅಂದ್ರೆ ಇವಾಗ ಶಾರ್ಕ್. ಆಮೇಲೆ ನಾನು ಇದ್ರಲ್ಲೇ ತಗೊಳ್ಳಿ ಅಂತಾನು ಯಾರಿಗೂ ಹೇಳ್ತಾ ಇಲ್ಲ. ನಾನು ಪ್ರಮೋಟ್ ಮಾಡಕ್ಕೂ ಬರಲ್ಲ. ನಾನು ಪ್ರಮೋಟ್ ಮಾಡ್ತೀನಿ, ಬೇರೆಯವ್ರಿಗೆ ಮಾಡ್ತೀನಿ, ಫಾಲೋವರ್ಸ್ ಮಾಡ್ತೀನಿ. ದುಡ್ಡು ಕೊಟ್ಟು ಕಲಿಯಕ್ ಬಂದಿರೋರ್ಗೆ ಸುಳ್ಳೆಲ್ಲ ಹೇಳ್ಬಿಟ್ಟು ಮಾಡ್ಸಲ್ಲ. ಓಕೆನಾ? ನಿಮ್ಗೆ ಯಾವ್ದ್ರಲ್ಲಿ ಬೇಕದ್ ತಗೊಳ್ಳಿ. ಬೆಸ್ಟ್ ಆಪ್ಷನ್ ನಾನು ಹೇಳ್ತೀನಿ. ಈಗ ಅಂದ್ರೆ ನಂದ್ರಲ್ಲೇ ಇವಾಗ ತಗೋಬೇಕು ಗೋಲ್ಡ್ ಅಂತ ಶಾರ್ಕ್ ನಾನು ಹೇಳ್ತೀನಿ. ಅದು ಕಲಿಯಕ್ಕೆ ಹೆಲ್ಪ್ಫುಲ್ ಅನ್ಕೊಂತೀನಿ ನಾನು. ಇದೆ ಹೆಲ್ಪ್ಫುಲ್. ಸೊ ಹೆಲ್ಪ್ ಆಗಕ್ಕೆ ನಿಮಗೆ ನೋಡಿ, ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗಕ್ಕೆ ಶಾರ್ಕ್ ಬೋಲ್ಟ್ ತಗೊಳ್ಳಿ, ಬೋಲ್ಟ್ ಅಕೌಂಟ್. ಇಲ್ಲ ನಾನು ನಾರ್ಮಲ್ ಓಕೆ. ಪ್ರಾಕ್ಟೀಸ್ ಮಾಡ್ತೀನಿ ಸಾಕು ಅಂದ್ರೆ ಪ್ರೈಮ್ದು 2 ಸ್ಟೆಪ್ ಅಕೌಂಟ್ ತಗೊಳ್ಳಿ. ಅದೇ ಬ್ರೋ, ಇವಾಗ ಏನಂದ್ರೆ 600 ಅಷ್ಟೇ ಲಿಮಿಟ್ಸ್ ಇದೆ ಅಂದ್ರಲ್ಲ. ಹಾ, ಇವಾಗ ನೀವು 60. ನೆಕ್ಸ್ಟ್ ನಮ್ಗೆ ಫಂಡೆಡ್ ಅಕೌಂಟ್ ಯೂಸ್ ಮಾಡಕ್ಕೆ ನೀವು ಸ್ಟಾರ್ಟ್ ಮಾಡ್ತಿರಲ್ಲ, ಅಲ್ಲೇ ಇನ್ನು ಒಂದು 4-5 ಡೇಸ್ ಹೋಗುತ್ತಾ? ಬ್ರೋ ಯಾವ ತರ ಗೊತ್ತಾ, ಎಲ್ಲ ನಿಮ್ದು ಮೆಂಟಾಲಿಟಿ ಬ್ರೋ. ಇವಾಗ ಇದ್ರಲ್ಲಿ 10% ಕೊಟ್ಟಿದಾನಲ್ವಾ? ಹಂಗಂದ್ರೆ $5,000 ಅಲ್ಲಿ 10% ಅಂದ್ರೆ $500 ರಿಸ್ಕ್ ಕೊಟ್ಟಿದ್ದಾನೆ. ಫಂಡಿಂಗ್ ಪಿಪ್ಸ್ ಅಲ್ಲಿ ಯಾವ ತರ ಇತ್ತು ಅದೇ ತರ. ನಿಮ್ ಮನ್ಸು ಇಲ್ಲಿ ನಾನು ಹೇಳ್ತೀನಿ 0.01 ಅಲ್ಲಿ ಮಾತ್ರ ಟ್ರೇಡ್ ಮಾಡಿ ಅಂತ. ಈಗ ಆಲ್ರೆಡಿ ಫಂಡೆಡ್ ಅಕೌಂಟ್ ತಗೊಂಡು ಟ್ರೇಡ್ ಮಾಡ್ತಿರೋರು ಕೇಳಿ, ಎಲ್ಲ 0.1, 0.2, 0.15, 10% ರಿಸ್ಕ್ ಮಾಡ್ತಾ ಇರ್ತಾರೆ ಒಂದ್ ಟ್ರೇಡ್ ಅಲ್ಲಿ. ಹೌದು ಬ್ರೋ. ನನಗ್ ಗೊತ್ತು, ನಾನು ಅದೇ ಮಾಡಿರೋದು ಸ್ಟಾರ್ಟಿಂಗು. 0.10 ಅಲ್ಲಿ ಮಾಡ್ತಾ ಇದ್ದೀವಿ. ಹಂಗೆ ಬ್ರೋ ಆಗೋದು. ಒಂದ್ ಕ್ವಶನ್, ಇದು ಕೇಳಬಾರ್ದ ಬೇಡ ಗೊತ್ತಿಲ್ಲ. ಹಾ. ಬಟ್ ನೀವು ಇನಿಷಿಯಲ್ ಡೇಸ್ ಅಲ್ಲಿ ಅಂದ್ರೆ ಲರ್ನಿಂಗ್ ಟೈಮ್ ಅಲ್ಲಿ ಲಾಸ್ ಮಾಡ್ಕೊಂಡಿರೋದು ಮ್ಯಾಕ್ಸಿಮಮ್ ಎಷ್ಟು ಅಂತ ಕೇಳ್ಬೋದಲ್ವಾ? ಬ್ರೋ ನಾನು ಬ್ರೋಕರ್ಗೆ ಅಂತ ಹಾಕೊಂಡಿದ್ದು ಹೆವಿ ಕಮ್ಮಿ ದುಡ್ಡು, ಒಂದ್ 10,000 ಹಾಕೊಂಡಿದ್ದೀನಿ ಅಷ್ಟೇನೆ. ಅದು ಹೆಂಗೆ, ನಾನ್ ಯೂಸ್ ಮಾಡ್ಬೇಕಾದ್ರೆ XM 1,000 ಇತ್ತು ಅಷ್ಟೇ ಮಿನಿಮಮ್ ಡೆಪಾಸಿಟ್, $10 ಹಾಕೋ ಉಡಿಸ್ ಮಾಡು, ಆತರ ಒಂದ್ 10 ಸತಿ ಮಾಡಿರ್ಬೋದು.
ಅದು ನಾನು ಸ್ಟೂಡೆಂಟ್ ಅವಾಗ ಒಂದೊಂದ್ ಸಾವಿರ ಇರ್ತಿದ್ದೆ ಹೆಚ್ಚು ಆ ತರ ಮಾಡಿದ್ದೀನಿ. ಅದ್ ಬಿಟ್ರೆ ಇನ್ನೆಲ್ಲ ಫಂಡೆಡ್ ಅಕೌಂಟ್. ಫಂಡಿಂಗ್ ಪಿಪ್ಸ್ ಒಂದ್ 10 ಅಕೌಂಟು, ಬ್ಲೂಬೆರಿದು ಒಂದ್ 3 ಅಕೌಂಟ್, ಒಂದ್ 5 ಅಕೌಂಟು, ಫಂಡೆಡ್ ನೆಕ್ಸ್ಟ್ ಒಂದು 2-3 ಅಕೌಂಟು, ಆಮೇಲೆ ಇನ್ಯಾವ ಫ್ಯೂಚರ್ಸ್ ಅಲ್ಲಿ ಒಂದ್ 2-3 ಅಕೌಂಟು. ಇಷ್ಟೆಲ್ಲ ಬ್ರೀಚ್ ಮಾಡಿದ್ದೀನಿ ನಾನು, ಕಳ್ಕೊಂಡಿದ್ದೀನಿ ತಗೊಂಡ್ ಓಕೆ ತಗೊಂಡ್ ಓಕೆ ತಗೊಂಡ್ ತಗೊಂಡ್ ತಗೊಂಡ್. ಬಟ್ ನಾನು ಬ್ರೋ ಯಾವತ್ತೂ ಇದು ಅದನ್ನ ಆ ತರ ಟ್ರೀಟ್ ಮಾಡಿಲ್ಲ. ಕಲಿಯಕ್ಕೆ ಅಂತ ಯೂಸ್ ಡೈಲಿ ಮಾಡ್ತಾ ಇದೀನಿ ಅಷ್ಟೇ. ಬ್ರೋ ಬ್ರೋ ಹಲೋ ಬ್ರೋ. ಒಂದ್ ನಿಮಿಷ, ನೀವ್ ಈಗ್ಲೂ ನಂಬಲ್ಲ ಬ್ರೋ, ನನ್ನ ಹತ್ರ ಇವಾಗ ಕರೆಂಟ್ಲಿ 6-7 ಅಕೌಂಟ್ ಇದೆ. ಅದ್ರಲ್ಲಿ 3 ಅಕೌಂಟ್ ನ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಮಾತ್ರ ಇಟ್ಕೊಂಡಿದೀನಿ. ಹಾ ಹೆಂಗೆ ಅಂದ್ರೆ ಅಲ್ಲ ಬ್ರೋ, ಯಾವ್ದೋ ಒಂದ್ ಟ್ರೈ ಮಾಡ್ತಾ ಎಲ್ಲ ಅಕೌಂಟ್. ಇರ್ತೀನಿ. ಹಾ ಬ್ರೋ, ಹಲೋ. ಏನೋ ಒಂದ್ ಟ್ರೈ ಮಾಡ್ತಾ ಹೇಳಿ. ಇರ್ತೀನಿ, ಇದಾಗುತ್ತಾ, ಇದು ವರ್ಕ್ ಆಗುತ್ತಾ ಹಂಗೆ. ಅದನ್ನೆಲ್ಲ ನಾನು ಬರೀ ಹಾ ಹಾ ಕಮ್ಮಿ ಲಾಟಲ್ ಟ್ರೇಡ್ ಮಾಡ್ತೀನಿ. ಓಕೆ ಓಕೆ ಪ್ರಾಕ್ಟೀಸ್ ಮಾಡಕ್ಕೆ ಅಂತಾನೆ ಹಲೋ ಬ್ರೋ. ಸಪ್ರೇಟ್ ಅಕೌಂಟ್ ಇಟ್ಕೋತೀನಿ, ದುಡ್ಡು ಮಾಡಕ್ಕೆ ಬೇರೆ ಅಕೌಂಟ್ಸ್. ಅದು ದೊಡ್ಡ ದೊಡ್ಡ ಅಕೌಂಟ್ ಹಲೋ. ತಗೋತೀನಿ. ಓಕೆ ಓಕೆ. ಇವಾಗ ಟ್ರೇಡ್ ಮಾಡುವಾಗ ಎಟ್ ಎ ಟೈಮ್ ಎಲ್ಲ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತೀರಾ ಬ್ರೋ ಯಾವ ತರ? ನೋ ವೇ, 2 ಅಕೌಂಟ್ ಅಷ್ಟೇ ಒಟ್ಟಿಗೆ. ಬ್ರೋ ಇನ್ನು ಓಕೆ ಥರ್ಡ್ ಓಕೆ. ಬ್ಯಾಚ್ ಸ್ಟಾರ್ಟ್ ಆಗಿಲ್ಲಲ್ಲ? ಸೇಮ್ ಟ್ರೇಡ್ ಬ್ರೋ ಎರಡರಲ್ಲೂ? ಹಲೋ ಬ್ರೋ. ಸೇಮ್. ಹಾ ಬ್ರೋ ಎಕ್ಸ್ಕ್ಯೂಸ್ ಮೀ, ಹೇಳಿ ಹಲೋ. ಬ್ರೋ ಹೇಳಿ. ಇನ್ನು ಥರ್ಡ್ ಬ್ಯಾಚ್ ಸ್ಟಾರ್ಟ್ ಆಗಿಲ್ಲ ಅಲ್ವಾ? ಥರ್ಡ್ ಬ್ಯಾಚಾ? ಹಾ ಬ್ರೋ ಹೌದು. ಬ್ರೋ ಇನ್ನ ಥರ್ಡ್ ಬ್ಯಾಚೇ ಸೆಕೆಂಡ್ ಇಲ್ಲ ಬ್ಯಾಚ್ ಬ್ರೋ, ಸ್ಟಾರ್ಟ್ 2 ಬ್ಯಾಚ್ ಇರೋದು. ಸೆಕೆಂಡ್ ಬ್ಯಾಚ್ ಇದು ಇನ್ನು ಸ್ಟಾರ್ಟ್ ಬ್ರೋ ಮಾಡಿಲ್ಲ. ಇಲ್ಲ ನಾನು ಹೇಳ್ಕೊಡಕ್ಕೆ ತಲೆ ಕೆಡ್ಸ್ಕೊಬಿಡಿ. ಹಲೋ. ಓಕೆ ಓಕೆ ಬ್ರೋ ಆಯ್ತು. ನಾನು ಸ್ಟಾರ್ಟ್ ಮಾಡ್ಬಿಟ್ಟು ಆಗ್ಲೇ ಮುಂದೆ ಹೋಗ್ಬಿಟ್ಟಿದ್ದೀರೇನೋ ಅನ್ಕೊಂಡೆ. ಇಲ್ಲ. ಓಕೆ ಬ್ರೋ, ಈ ವೀಕಲ್ಲಿ ಸ್ಟಾರ್ಟ್ ಆಗ್ಬೋದಾ ಬ್ರೋ? ಅಂದ್ರೆ ಇದು ಓವರ್ ವ್ಯೂ ನೀವು ಹೇಳಿದ್ರಲ್ಲ, ಓವರ್ ವ್ಯೂ ಈ ಕೊಡ್ತೀವಂತ. ವೀಕ್ ಅಲ್ಲ, ಆಕ್ಚುಲಿ ನಾನು ಇವತ್ತೇ ಸ್ಟಾರ್ಟ್ ಹಲೋ. ಮಾಡ್ಬೇಕಂತ ಬಂದೆ. ಬಟ್ ಅದೊಂದ್ ಇತ್ತಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಂಡೆ. ಇರ್ಲಿ ಪರವಾಗಿಲ್ಲ. ಇವಾಗ ನೋಡಿ, ಹಲೋ. ಓಕೆ ಬ್ರೋ. ಅರ್ಧಂಬರ್ಧ ಹೇಳ್ಬಿಟ್ಟು ನನಗ್ ಮುಗ್ಸಕ್ ಇಷ್ಟ ಆಗಲ್ಲ. ಹೇಳಿದ್ರೆ ಕ್ಲೀನ್ ಆಗಿ ಎಲ್ಲ ಹಲೋ. ಹೇಳ್ಬೇಕು. ಅದು ಟೈಮ್ ಆಗ್ಲಿ ಬೇಕಿದ್ರೆ. ಥರ್ಡ್ ಬ್ಯಾಚ್ ಎಲ್ಲ ಸ್ಟಾರ್ಟ್ ಮಾಡಲ್ಲ ನಾನು. ಇಷ್ಟೇ ಲಾಸ್ಟ್, ತಲೆನೋವು ಆಗಲ್ಲಪ್ಪ ನಂಗೆ. ಬ್ರೋ ಸೆಕೆಂಡ್ ಕ್ವಶನ್ ಹಾ, ಇವಾಗ ಇವಾಗ ಬ್ರೋ ಅಷ್ಟೊಂದು ಲೆವರೇಜ್ ಟಾರ್ಚರ್ ಮತ್ತೆ ಕೊಟ್ಟಿದೀವ ಮಾರ್ಜಿನ್ ಬ್ರೋ. ಬಗ್ಗೆ ಎಲ್ಲ ನಮ್ಗೆ ಹಲೋ. ಕ್ಯಾಲ್ಕುಲೇಷನ್ ಎಲ್ಲ ಹೇಳ್ತಿರಲ್ಲ ಬ್ರೋ? ಇಲ್ಲ ಬ್ರೋ, ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಅಷ್ಟೊಂದು ಟಾರ್ಚರ್ ಕೊಟ್ಟಾರ ಬ್ರೋ. ಟಾರ್ಚರ್ ಅಂತ ಅಲ್ಲ ಬ್ರೋ, ಮತ್ತೆ ಅದೊಂಥರ. ಈಗ ನೋಡಿ, ಊಟ ಮಾಡ್ಕೊಂಡು ಆರಾಮಾಗಿ ಬಂದ್ ಮಲ್ಕೋಬೋದಿತ್ತು ನಾನು, ಹಂಗೆ. ಇರ್ಲಿ ಬ್ರೋ, ನಾವು ನಿಮಗೆ ಒಂಚೂರು ಇಂಪ್ರೂವ್ ಹಲೋ. ಆಗೋಣ ಬ್ರೋ. ಎಲ್ಲ ಬ್ರೋ ಯೂಟ್ಯೂಬ್ ಹಾಕ್ತೀನಲ್ಲ ಬ್ರೋ, ಎಲ್ಲ ಹಾಕಿದೀನಿ ಯೂಟ್ಯೂಬ್ ಅಲ್ಲೇ. ಬ್ರೋ ಹೇಳಿ ಸೆಕೆಂಡ್ ಕ್ವಶನ್ ಇವಾಗ ಜ್ಞಾಪಕ ಬಂತು, ಕೇಳ್ಬೋದಾ? ಹೇಳಿ. ನೀವು ಹಾ ಒಂದು ಟ್ರೇಡ್ಗೋಸ್ಕರ ಹಾ ಎಷ್ಟು ಅವರ್ ವೆಯ್ಟ್ ಮಾಡ್ತೀರಲ್ಲ, ದಿನ ವೆಯ್ಟ್ ಮಾಡ್ತೀರಾ, ಹೆಂಗೆ ಅದು? ಅಂದ್ರೆ ಬ್ರೋ, ನಾನ್ ಸೆಟಪ್ ಬಂದ್ರೆ ನಾನು ತಗೋತೀನಿ. ಇವಾಗ ನೋಡಿ, ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹಾ ಫಸ್ಟ್ ಇವಾಗ ಏನೇನ್ ಹೇಳ್ಕೊಟ್ಟಿದ್ದೀನ, ಇವಾಗ ಸೆಕೆಂಡ್ ಬ್ಯಾಚ್ ಅವ್ರಿಗೆ ಯಾವ್ದಾದ್ ಮುಗಿಸಿದೀನ ಹೇಳಿ. ಇಲ್ಲ, ಫಸ್ಟ್ ಬ್ಯಾಚ್ ನಾ ಕ್ವಶನ್ ಕೇಳೋದಕ್ಕೆ. ಹೌದಾ? ಓಕೆ. ಅಲ್ಲಲ್ಲ, ಹಾ ಓಕೆ. ಸೆಕೆಂಡ್ ಬ್ಯಾಚ್ ಅಲ್ವಾ, ಫಸ್ಟ್ ಬ್ಯಾಚ್ ಅಲ್ವಾ, ಇಲ್ಲ. ಇರ್ಲಿ. ಸೊ ಹಾ ಇವಾಗ ನಂದು 3 ಮೇನ್ A+ ಸೆಟಪ್ಸ್ ಮಾತ್ರ ನಾನು ಟ್ರೇಡ್ ಮಾಡೋದು ಫಸ್ಟ್ ಆಫ್ ಆಲ್. ಓಕೆ. ಸೊ A+ ಸೆಟಪ್ ಏನೇನಪ್ಪಾ ಅಂದ್ರೆ, ಹಾ 15 ಮಿನಿಟ್ಸ್ ಎಕ್ಸ್ಟರ್ನಲ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಟ್ರೇಡ್. ಓಕೆ. ಇದಾದ್ಮೇಲೆ ಕೊನೆ ಆರ್ಡರ್ ಬ್ಲಾಕ್ ಇಂದ ಇದೊಂದು ಟ್ರೇಡ್. ಹಾ ಇದು A+ ನಂಗೆ. ಹಾ ಈ ತರ ಇದ್ರೆ ಟ್ರೇಡ್ ತಗೋತೀನಿ. ಹಾ ಬೈ ಸೈಡ್ ಇರ್ಲಿ, ಸೆಲ್ ಸೈಡ್ ಇರ್ಲಿ, ಬ್ರೇಕ್ಔಟ್ ಸ್ಟ್ರಕ್ಚರ್ ಟ್ರೇಡ್ ತಗೋತೀನಿ. ಓಕೆ. ಸೆಕೆಂಡ್ A+, ಹಾ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು ಇಲ್ಲಿ, ಹಾ ಮತ್ತೆ ಬರುತ್ತೆ ಬೈ. ಹಾ ಈ ಆರ್ಡರ್ ಬ್ಲಾಕ್ ಇಂದ ಬೈ ತಗೊಂಡಿರ್ತಿದ್ದೆ, ಹಾ ಸೆಕೆಂಡ್ ಒನ್. ಹಾ ಓಕೆನಾ? ಹ್ಮ್ ಇವೆರಡು A+. ಸೊ ಈ ಕ್ಯಾಚ್ ಮಾಡ್ತಿದ್ವಿ ಇದನ್ನ, 2 ಟ್ರೇಡ್. ಓಕೆ. ಇವೆರಡು ಸಿಗ್ತಾ ಇಲ್ವಾ ನನಗೆ? 5 ಹಾ ಮಿನಿಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಹಾ 5 ಮಿನಿಟ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಹಾ ನೋಡಿ. 5 ಮಿನಿಟ್ ಅಲ್ಲಿ ಅದು ಎಕ್ಸ್ಟರ್ನಲ್. ಈ ಹೇಳಿದೆಲ್ಲ ಎಕ್ಸ್ಟರ್ನಲ್, ಇಂಟರ್ನಲ್ ಮುಟ್ಬೇಡಿ. ಓಕೆ. ಇಂಟರ್ನಲ್ ಮುಟ್ಟಕ್ ಹೋದ್ರೆ ಸತ್ತೋಗ್ಬೇಕು. ಹಾ ಹೆವಿ ಇರುತ್ತೆ, ಕನ್ಫ್ಯೂಸ್ ಆಗಿ ಎಲ್ಲ ಹೊಗೆ ಹಾಕ್ಸ್ಕೊತೀರಾ. ಇಂಟರ್ನಲ್ ಮುಟ್ಟಂಗಿಲ್ಲ, ಹಾ ಎಕ್ಸ್ಟರ್ನಲ್. 15 ಮಿನಿಟ್ಸ್ ಎಕ್ಸ್ಟರ್ನಲ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಟ್ರೇಡ್, 15 ಮಿನಿಟ್ ಎಕ್ಸ್ಟರ್ನಲ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ನೆಕ್ಸ್ಟ್ ಹಾ 5 ಮಿನಿಟ್ ಎಕ್ಸ್ಟರ್ನಲ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಇವು 3 A+ ಸೆಟಪ್ಸ್. ಇವು 3 ಸೆಟಪ್ ಅಲ್ಲಿ ಒಂದ್ ಬಂತ ನಾನು ತಗೋತೀನಿ.
ಇವಾಗ್ಲೂ ಅಷ್ಟೇ 5 ಮಿನಿಟ್ ಓಕೆ ಅಲ್ಲಿ 5 ಮಿನಿಟ್ ಅಲ್ಲಿ A+ ಸೆಟಪ್ ಇತ್ತು ನಮ್ದು. ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು, ಹಾ ಎಕ್ಸ್ಟರ್ನಲ್ ಅದೊಂದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ಕೊನೆಯ ಹಾ ಆರ್ಡರ್ ಬ್ಲಾಕ್ ಇಂದ ಎಂಟ್ರಾಗು ಸೆಲ್ ಮಾಡು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬರ್ಲೇ ಇಲ್ಲ, ಓಕೆ ಒಂದು ಹಂಗೆ ಹೋಯ್ತು, ಮುಗೀತು, ಸೇಮ್ ಪುಟ್ ಬ್ರೋ, ಹಾಕೋದು ಅದಕ್ಕೆ ನಾನು ಮಾಡ್ತಿದ್ದೆ, ಅಷ್ಟೇ. ಬರ್ಲಿಲ್ಲ ಅದು. ಬರ್ಲಿಲ್ಲ, ಹಂಗೆ ಹೋಯ್ತು, ಬಿಟ್ ಹಾಕೋದು. ಇದು ಮಾರ್ನಿಂಗ್ ಹಾ 15 ಮಿನಿಟ್ ಹಾ ಬ್ರೇಕ್ಔಟ್ ಸ್ಟ್ರಕ್ಚರ್, ಎಕ್ಸ್ಟರ್ನಲ್ ಬ್ರೇಕ್ಔಟ್ ಸ್ಟ್ರಕ್ಚರ್, ಹಾ ಆರ್ಡರ್ ಬ್ಲಾಕ್ ಎಂಟ್ರಿ ಬಿತ್ತು. ಹಾ ಹಾ ಇನ್ನೂ ಒಂದಾಯ್ತು ಆಕ್ಚುಲಿ. ನಾನು ಬ್ರೇಕ್ ಕೊಡ್ತಾ ಆರ್ಡರ್ ಬ್ಲಾಕ್ ಹ್ಮ್ ಬರ್ತಾ ಹಾ ಇನ್ನೊಂದು ಟ್ರೇಡ್, 2 ಟ್ರೇಡ್ ಇಲ್ಲೇ ಬಿಲ್ ಎದ್ದ ತಕ್ಷಣ 2 ಟ್ರೇಡ್ ಮುಗ್ದೋಗಿರೋದು. ಓಕೆ ಆದ್ರೆ ನಾನು ಮಲ್ಕೋತಾ ಇದ್ದೆ, ಅದಕ್ಕೆ ಈ ಟ್ರೇಡ್ ಮಾಡ್ಬಿಟ್ಟು ಮಲ್ಕೊಂಡೆ, ಎದ್ದಿದ್ದು ಲೇಟ್ ಆಯ್ತು. ಹಾ ಸೊ ಈ ತರ ಬ್ರೋ ಹೋಲ್ಡಿಂಗು ಮಾಡ್ತಾ ಇರ್ತೀರಾ ಬ್ರೋ ನೀವು? ಹೋಲ್ಡ್ ಮಾಡಲ್ಲ ಬ್ರೋ. ನಾನು ಹೋಲ್ಡ್ ಮಾಡೋದಿದ್ರೆ ಪರ್ಸನಲ್ ಅಕೌಂಟ್ ಅಲ್ಲಿ ಹ್ಮ್ ದೊಡ್ಡ ಟ್ರೇಡ್ ಯಾವ್ದಾದ್ರು ಒಳ್ಳೆ ಲೆವೆಲ್ಸ್ ಅಲ್ಲಿ ಇದೆ ಅಂದ್ರೆ ಹೋಲ್ಡ್ ಮಾಡ್ತೀನಿ. ಯಾವ ತರ ಅಂದ್ರೆ BTC ಇವಾಗ ಮಾಡಿದ್ದೆ, ನಮ್ಗೆ ಹಾ ಅಲ್ಲ ಬ್ರೋ, BTC ಫಂಡೆಡ್ ಅಕೌಂಟ್ ಅಲ್ಲಿ ಹೋಲ್ಡ್ ಮಾಡ್ಬೋದಾ ಟ್ರೇಡ್? ಮಾಡ್ಬೋದು. ಬ್ರೋ, ಅದಕ್ಕೂ ರೂಲ್ಸ್ ಕೊಟ್ಟಿರ್ತಾರೆ ಬ್ರೋ, ಅದು ನೋಡಿದೀನಿ. ವೀಕೆಂಡ್ ಹೋಲ್ಡಿಂಗ್ ಮಾಡಂಗಿಲ್ಲ ಅಂತ ಎಲ್ಲ ರೂಲ್ಸ್ ಇದೆ, ನೋಡ್ಕೊಂಡ್ ಮಾಡಿ ಅಷ್ಟೇ. ಇವರಲ್ಲೆಲ್ಲ ಅಲ್ಲ ಹೋಲ್ಡಿಂಗ್ ಎಲ್ಲ ಪಾಸಿಬಲ್ ಇದೆ. ಯಾವ ತರ ಇರೋದು ಗೊತ್ತಾ ನಿಮಗೆ? ಸ್ಟೆಪ್ ಇರುತ್ತಲ್ಲ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಫಂಡೆಡ್ ಅಕೌಂಟ್ಸ್ ಅಲ್ಲಿ, ಅವರಲ್ಲಿ ನೀವು ಹೋಲ್ಡ್ ಮಾಡ್ಬೋದು, ಅದರಲ್ಲಿ ನ್ಯೂಸ್ ಟ್ರೇಡು ಮಾಡ್ಬೋದು. ಬಟ್ ಫಂಡೆಡ್ ಅಕೌಂಟ್ ಮೈನ್ 2 ಫೇಸ್ ಕ್ಲಿಯರ್ ಆದ್ಮೇಲೆ ಮೈನ್ ಅಕೌಂಟ್ ಕೊಡ್ತಾನಲ್ಲ, ಮಾಸ್ಟರ್ ಅಕೌಂಟ್, ಅದ್ರಲ್ಲಿ ಮಾಡಕ್ಕಿರಲ್ಲ ಪರ್ಮಿಷನ್ ಒಂದೊಂದ್ರಲ್ಲಿ. ಹೋಲ್ಡ್ ನ್ಯೂಸ್ ಮಾಡಂಗಿರಲ್ವಾ ಬ್ರೋ? ಹೋಲ್ಡ್ ಮಾಡಂಗಿಲ್ಲ, ನ್ಯೂಸ್ ಮಾಡಂಗಿಲ್ಲ. ನ್ಯೂಸ್ ಅಲ್ಲೂ ಅಲ್ಲ ಬ್ರೋ, ಅಲೌಡ್ ಈಗ ಮಾಡಂಗಿಲ್ಲ. ಬೆಳಿಗ್ಗೆ ಒಂದು 6 ಗಂಟೆಗೆ ತಗೊಂಡೆ, ಸಂಜೆ 6 ಗಂಟೆ ಕ್ಲೋಸ್ ಮಾಡಿದೆ ಅಂದ್ರೆ ಓಕೆನಾ? ಆರಾಮಾಗಿ ಮಾಡ್ಬೋದು ಬ್ರೋ, ಒಂದು ವೀಕ್ ಫುಲ್ ಬಿಡ್ಬೋದು ಬ್ರೋ ನೀವು. ಓಹೋ, ಅಂದ್ರೆ ನ್ಯೂಸ್ ಟ್ರೇಡಿಂಗ್ ಒಂದು ಮಾಡಂಗಿಲ್ಲ. ನ್ಯೂಸ್ ಟ್ರೇಡಿಂಗು ಅಂದ್ರೆ ಇವಾಗ 6 ಗಂಟೆಗೆ ನ್ಯೂಸ್ ಅನ್ಕೊಳ್ಳಿ, ಅದಕ್ಕಿಂತ 5 ಅವರ್ ಮುಂಚೆ, ಹಂಗಂದ್ರೆ 1 ಗಂಟೆಗಿಂತ ಮುಂಚೆ ನೀವೇನಾದ್ರು ಟ್ರೇಡ್ ಓಪನ್ ಮಾಡಿ ಬಿಟ್ಟಿದ್ರೆ, ಅದ್ರಲ್ಲಿ ನ್ಯೂಸ್ ಇದ್ದಾಗ್ಲೂ ನೀವು ಮಾಡ್ಬಿಟ್ಟಿದ್ರೆ ಓಕೆ, ಅದು ಕನ್ಸಿಡರ್, ಅದೇನು ಬ್ರೀಚ್ ಆಗಲ್ಲ, ಪ್ರಾಫಿಟ್ ಕಟ್ ಮಾಡಲ್ಲ. ಬಟ್ 5 ಅವರ್ಸ್ಗಿಂತ ಆಮೇಲೆ ಟ್ರೇಡ್ ಓಪನ್ ಮಾಡಿದ್ರೆ ಅದಕ್ಕೆ ಕಟ್ ಮಾಡ್ತಾರೆ. ಅಲ್ಲ ಬ್ರೋ, ಈಗ ಇಲ್ಲಿ ಬ್ರೋ ಇದೆ ಇದು ಇರಿ ಬ್ರೋ, ಇದು ಕೆಳಗಡೆ ಹಾಕಿದ್ರಲ್ವಾ, ಅಲ್ಲಿ ನ್ಯೂಸ್ ಇತ್ತು. ನಾನು ಸೇಮ್ ಟ್ರೇಡ್ ಮಾಡಿದ್ದೆ, ಅದೇ 300 ಪಿಪ್ ಕ್ಯಾಪ್ಚರ್ ಮಾಡಿದ್ದೆ, ಅಂದ್ರೆ ಒನ್ ಅವರ್ ಬ್ಯಾಕ್ ಆಗಿದ್ದೆ. ಅಂದ್ರೆ ಅದು ಕೊಡಲ್ವಾ? ಯಾವ್ದು ಇದು? ಇದಾಯ್ತಲ್ಲ, ಇದು ಯಾವ್ದು ಇತ್ತಲ್ವಾ ಇವತ್ತ ನ್ಯೂಸ್, ಅದೆಲ್ಲ ಫುಲ್ ಕ್ಯಾಪ್ಚರ್ ಮಾಡಿದೆ, ಫುಲ್ ಎಲ್ಲ ಕ್ಯಾಪ್ಚರ್ ಆಯ್ತು ಅದು. ಕ್ಯಾಪ್ಚರ್ ಆಯ್ತಲ್ವಾ, ಅಂದ್ರೆ 1 ಅವರ್ ಬ್ಯಾಕ್ ನಾನು ಹೋಲ್ಡ್ ಮಾಡ್ತಾ ಇದ್ದೆ, ಆಮೇಲೆ ಹೋಗುತ್ತೆ ಅಂತಾನೆ, ಅಂದ್ರೆ ಅದು ಕೊಡಲ್ವಾ? 1 ಅವರ್ ಅಲ್ಲಿ 1 ಅವರ್ಗಿಂತ ಮುಂಚೆ ಮಾಡಿರೋದ್ರಲ್ಲಿ ಕೊಡಲ್ವಾ? 1 ಅವರ್ ಮುಂಚೆ ಮಾಡಿದ್ರೆ ಕೊಡ್ತಾನೆ. ಯಾವ ತರ ಗೊತ್ತಾ, ನಿಮ್ TP ಇರಬಾರ್ದು ಇಲ್ಲೆಲ್ಲೋ ಒಂದ್ ಕಡೆ, TP ಇಟ್ಟಾಗೋದು, ಇಲ್ಲ SL ಇಟ್ಟಾಗೋದು, ಆತರ ಆಗ್ಬಾರ್ದು ನ್ಯೂಸ್ ಬಂದಾಗ. ಹಂಗಂದ್ರೆ ಇವಾಗ ನೀವು ಇಲ್ಲಿ ಟ್ರೇಡ್ ಓಪನ್ ಮಾಡಿದೀರಾ, ಹಾ, ಸೇಮ್ ಅದೇ ಪ್ಲೇಸ್ ಓಪನ್ ಮಾಡಿ ಫುಲ್ ಟಾಪ್ ಇದೆ ಅಲ್ವಾ ಬ್ರೋ, ಇಲ್ಲಿಗ್ ಅಲ್ಲಿ ಬಿಟ್ಟಿದ್ದೀರಾ ಕ್ಲೋಸ್ ಓಕೆ, ಮಾಡಿದ್ವಿ. ಅಲ್ಲಿಗೆ ಬಿಟ್ರೆ ಓಕೆ. ಇಲ್ಲೆಲ್ಲೋ TP ಇಟ್ಟಿದ್ದೀರಾ, ನ್ಯೂಸ್ ಬಂದ ಹಾ, ತಕ್ಷಣ TP ಇಟ್ಟಾಯ್ತು, ಅದನ್ನ ಕೊಡಲ್ಲ. TP, ಅಯ್ಯಯ್ಯ. SL, ಎಂಟ್ರಿ, ಇವು 3 ಆಗಂಗಿಲ್ಲ ಅಷ್ಟೇ ನ್ಯೂಸ್ ಟೈಮ್ ಅಲ್ಲಿ. ಆ ಮಿಸ್ಟೇಕ್ ನಾವು ಎಷ್ಟು ಸರಿ ಮಾಡಿದ್ರೆ ಬ್ರೀಚ್ ಆಗೋ ಚಾನ್ಸಸ್ ಇರುತ್ತೆ ಬ್ರೋ ಅಕೌಂಟ್? ನ್ಯೂಸ್ ಟೈಮ್ ಅಲ್ಲಿ ಬ್ರೀಚ್ ಎಷ್ಟೊಂದು ಜಾಸ್ತಿ ಫಾರ್ಮ್ ಅಲ್ಲಿ ಬ್ರೀಚ್ ಮಾಡಲ್ಲ ಆಕ್ಚುಲಿ, ಪ್ರಾಫಿಟ್ ಕೊಡಲ್ಲ ಅಷ್ಟೇ. ಒಂದೊಂದು ಫಾರ್ಮ್ ಅಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ನ್ಯೂಸ್ ಅಲ್ಲಿ ಮಾಡಂಗೆ ಇಲ್ಲ ಅಂತ. ಅವ್ರು ಒಂದ್ಸಲಿ ಮಾಡಿದ್ರು ಬ್ರೀಚ್ ಅದು. ಬ್ರೋ, ಇವಾಗ ನೀವು ಪಿಪ್ಸ್ ಹೇಳಿದ್ರಲ್ಲ ನಮ್ಗೆ, ಸೆಕೆಂಡ್ ಬ್ಯಾಚ್ ಅವರಿಗೆ ಪಿಪ್ಸ್ ಅಂದ್ರೆ ಏನು ಈ ತರ, ಆ ತರನೇ ನಮ್ಗೆ ಮಾರ್ಜಿನ್ ಲೆವೆಲ್ ಮತ್ತೆ ಹೋಲ್ಡಿಂಗ್ ಮಾಡಕ್ಕೆ ಎಷ್ಟು ಮಾರ್ಜಿನ್ ಬೇಕು ಅದೆಲ್ಲ ಹೇಳ್ತಿರಲ್ಲ ಕ್ಲಿಯರ್? ಬ್ರೋ ನಿಜವಾಗ್ಲೂ ಆ ಮಾರ್ಜಿನ್ ಎಲ್ಲ ತಲೆ ಕೆಡ್ಸು, ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋದ್ರೆ ತಲೆ ಕೆಟ್ಟೋಗುತ್ತೆ ಬ್ರೋ. ಅದು ಹೆಂಗೆ ಅಲ್ಲ ಗೊತ್ತಾ, ಬ್ರೋ, ನೀವು ಮಾರ್ಜಿನ್ ಮತ್ತೆ ಲೆವರೇಜ್ ಮಾತಾಡಕ್ ಹೋದ್ರೆ ಲಾಟ್ ಸೈಜ್ ಬೇಕು, ಆಮೇಲೆ ನಿಮ್ದು ಪಿಪ್ಸ್ ಎಷ್ಟು ಅಂತ ಬೇಕು, ಎಷ್ಟು ಪಿಪ್ಪು, ಎಷ್ಟು ಮಾರ್ಜಿನ್, ನಿಮ್ ಅಕೌಂಟ್ ಸೈಜ್ ಏನು, ಎಲ್ಲ ಇಟ್ಕೊಂಡು ಮಾರ್ಜಿನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದ್ರ ಬದಲು ಅಕೌಂಟ್ ಅವ್ನ್ ಮಾರ್ಜಿನ್ ಕೊಡ್ತಾವನ ಟ್ರೇಡ್ ಮಾಡ್ಬೇಕು, ಕೊಡ್ತಾ ಇಲ್ವಾ ಬಿಟ್ಟಾಕ್ಬೇಕು, ಅದೇ ಬೆಸ್ಟ್.
ಚಂದು ಬ್ರೋ ಇವತ್ತಿನ ಟ್ರೇಡ್ ಆದ್ರೆ ಅದು ಬಗ್ಗೆ ಹೇಳ್ತೀನಿ ಅಂದ್ರೆ ಬೇಸಿಕ್ ಅನ್ಸ್ಕೊಳ್ತಲ್ಲ ಬ್ರೋ, ಅದಕ್ಕೆ ಅದ್ರ ಬಗ್ಗೆನೇ ಒಂದು ನೀವು ಚಿಕ್ಕದು ವಿಡಿಯೋ ಮಾಡಿ ಸಪರೇಟ್ ಆಗಿ ನಮ್ಮ ಮೀಟಿಂಗ್ ಅಲ್ಲಿ ಹೇಳೋದ್ ಪರವಾಗಿಲ್ಲ. ಸಪರೇಟ್ ಆಗಿ ನೀವು ಫ್ರೀ ಆಗಿದ್ದ ಒಂದು ವಿಡಿಯೋ ಮಾಡಕ್ ಓಕೆ ಹೋದ್ರೆ ಮಾಡೋಣ ಆಯ್ತು. ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ಇವತ್ತಿನ ಟ್ರೇಡ್ ಏನಪ್ಪಾ ಅಂದ್ರೆ ಲಾಜಿಕ್ ನಿನ್ನೆ ನೋಡ್ಬೋದು ನೀವು, ಇಲ್ಲಿ ಬಂದ್ಮೇಲೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿತ್ತು. ಶಿಫ್ಟ್ ಆದ್ಮೇಲೆ ಏನಾಯ್ತು, ಮತ್ತೆ ಇಲ್ಲೆಲ್ಲ ಶಿಫ್ಟ್ ಆಗಿರೋದು, ಇದು ಶಿಫ್ಟ್ ಆಯ್ತು. ಶಿಫ್ಟ್ ಆದ್ಮೇಲೆ ಬಂತು ಕೆಳಗಡೆ, ಮತ್ತೆ ನ್ಯೂಸ್ ಟೈಮಲ್ಲಿ ಹೋಯ್ತು ಕಿತ್ಕೊಂಡು. ಸೊ ಇದೇನು ಇವಾಗ ಏನಾಯ್ತು ಅಂತ ಹೇಳಿದ್ರೆ ನೀವು ನೋಡಿ ಒಂದ್ಸರಿ ಸೈಡ್ಗೆ ತಗೊಂಡು. ಸೊ ಏನಾಗಿದೆ ಆಕ್ಚುಲಿ ಇವತ್ತು ಇಲ್ಲಿ ನಿಮ್ಗೆ ಮೇಲ್ ಹೋಗ್ತಾ ಇದೆ, ಹೌದಾ? ಸೊ ಈ ಪಾಯಿಂಟ್ ಏನೋ ನಿಮ್ದು ಬ್ರೇಕ್ ಆಫ್ ಸ್ಟ್ರಕ್ಚರ್, ಹೌದಾ? ಒಂದೇ ಸೈಡ್ ಹೋಗ್ತಾ ಇದೆ. ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಸರಿ ಇಂಟರ್ನಲ್ ಎಕ್ಸ್ಟರ್ನಲ್? ಎಕ್ಸ್ಟರ್ನಲ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಎಕ್ಸ್ಟರ್ನಲ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊನೆಯ ಆರ್ಡರ್ ಬ್ಲಾಕ್ A+ ಸೆಟಪ್, ಕೊನೆಯ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡ್ತೀರಾ. ಕೊನೆಯ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡೋದು, 5 ಮಿನಿಟ್ಸ್ ಹೋಗಿ ಅದನ್ನ ರಿಫೈನ್ ಮಾಡಿ. ಬ್ರೋ ಎಕ್ಸ್ಟರ್ನಲ್ ಅಂತ ಹೇಗೆ ಚೆಕ್ ಮಾಡೋದು? ಅದೆಲ್ಲ ಹೇಳ್ಕೊಡ್ತೀನಿ ಬ್ರೋ, ತಲೆ ಕೆಡ್ಸ್ಕೊಬಿಡಿ. ಸರಿನಾ? ಮಾರ್ಕ್ ಮಾಡಿದ್ರಿ, ಇದನ್ನ ಎಂಟ್ರಿ ಸಿಕ್ತು 1:3 ಕ್ಯಾಪ್ಚರ್. ಇದ್ರೊಳಗೆ ಇನ್ನೂ ಒಂದಿತ್ತು 5 ಮಿನಿಟ್ಸ್ ಆಕ್ಚುಲಿ. MSS ಆದ್ಮೇಲೆ ಮತ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಮೇಲೆ ಇಲ್ಲಿ 1 ಮಿನಿಟ್ ಆರ್ಡರ್ ಬ್ಲಾಕ್ ಇಂದ, ಬಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಟ್ರೇಡ್ ಮಾಡಲ್ಲ ನಾನು, ಸೊ ಮಾಡಿಲ್ಲ. ಸೊ ನೋಡಿ 1:3 ಕ್ಯಾಪ್ಚರ್ ಇಲ್ಲಿಂದ. ಸೊ ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಕನ್ಫ್ಯೂಸ್ ಆಗ್ತಿದ್ರೆ ನಿಮ್ಗೆ ಏನಾದ್ರು, ಈಗ ಸೆಕೆಂಡ್ ಬ್ಯಾಚ್ ಅವ್ರಿಗೆ ಮಾಡ್ತೀನಲ್ಲ ಅವಾಗ್ಲೂ ಮತ್ತೆ ಕ್ಲಾಸ್ ಕೇಳಿ, ಪರ್ಫೆಕ್ಟ್ ಆಗ್ತೀರಾ. ಯಾಕಂದ್ರೆ ಈ ಸಲ ಇಂಟರ್ನಲ್ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಇಂಟರ್ನಲ್ ಮಾಡಿದ್ರೆ ಬೇಡ, ಅದು ಸುಮ್ಮನೆ ತಲೆನೋವು, ಈಗ ಎಲ್ಲರಿಗೂ ತಲೆನೋವು ಕೊಡುತ್ತೆ. ಎಕ್ಸ್ಟರ್ನಲ್ ನ ಮಾತ್ರ ಹೆಂಗ್ ಸೆಲೆಕ್ಟ್ ಮಾಡೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನ ಮಾತ್ರ ಮಾಡಿ. ಚಂದ್ರು ಬ್ರೋ ಇದು ಇವತ್ತೇನು ನೀವು ಟ್ರೇಡ್ ತಗೊಂಡಿದ್ದೀರಲ್ಲ, 2ನೇ ಟ್ರೇಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್, ಅಲ್ಲಿ ಆರ್ಡರ್ ಬ್ಲಾಕ್ ಹಾಕಿದ್ರೆ ಹೆಂಗ್ ಆಗ್ತಾ ಇದ್ರಿ ತೋರಿಸಿ ಬ್ರೋ ಒಂದ್ಸಲ. ಇದಕ್ಕ ಅಲ್ಲ, ಇಲ್ಲಿ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಸರ್, ಬ್ರೇಕ್ ಆಫ್ ಸ್ಟ್ರಕ್ಚರ್ ಯಾವ್ದು ಇದ? ನೀವು ತಗೊಂಡಿರೋದೆ ಸೆಕೆಂಡ್ ಟ್ರೇಡ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಹಾಕಿದಿರಲ್ಲ 15 ಮಿನಿಟ್ಸ್ದು. ಇಲ್ಲ, ಇಲ್ಲಿ ಅಲ್ಲಿ ಆಕ್ಚುಲಿ 5 ಮಿನಿಟ್ಸ್ ಟ್ಯಾಪ್ ಆಗಿಲ್ಲ ಅದು. ಅದ್ ನಾನು ಎಲ್ಲಿ ತಗೊಂಡಿದ್ದೀನಿ, ಅದನ್ನ ತಗೊಂಡಿಲ್ಲ ನಾನು. ಅಲ್ಲ ಹೇಳಿದ್ರಲ್ಲ ತಗೊಂತಾ ಇದ್ದೆ ಅಂತ. ಆರ್ಡರ್ ಬ್ಲಾಕ್ ಹಿಂಗೇನೆ ಆರ್ಡರ್ ಬ್ಲಾಕ್ ಆಗ್ತೆ, ಬಟ್ ಆಕ್ಚುಲಿ ಆರ್ಡರ್ ಬ್ಲಾಕ್ ಇಲ್ಲಿ ಹಿಂಗ್ ಕಾಣಿಸ್ತಿದ್ಯಾ ನಿಮ್ಗೆ? ನೀವು 5 ಮಿನಿಟ್ಸ್ ಹೋಗಿ ನೋಡಿದ್ರೆ ನಿಮ್ಗೆ 5 ಮಿನಿಟ್ಸ್ ಅಲ್ಲಿ ಕೊನೆ ತುದಿ ಇದು ಬರಲ್ಲ, ಕೊನೆ ತುದಿ ಇದು ಬರುತ್ತೆ, ಹೌದಾ? ಇಲ್ಲ ಇದನ್ನೇ ಬಿಟ್ರು ಓಕೆನೆ, ಬಟ್ ಪ್ರಿಸೈಸ್ ಆಗ್ಬೇಕು ಅಂದ್ರೆ ಇಲ್ಲಿ ಬಿದ್ಮೇಲೆ ಇರೋದು ಆಕ್ಚುಲಿ ಇದನ್ನೇ, ನೀವು ಇದನ್ನೇ ಕನ್ಸಿಡರ್ ಮಾಡ್ಬೇಕು. ಇಲ್ಲ ಬ್ರೋ, ನಾನು ಕನ್ಸಿಡರ್ ಮಾಡಿದೆ, ಟ್ರೇಡೇ ಸಿಗ್ಲಿಲ್ಲ. ಅದೇ ಅದನ್ನೇ ಹೇಳ್ತಾ ಇರೋದು, ಇಲ್ಲಿ ಜಸ್ಟ್ ಅಲ್ಲಿ ಮಿಸ್ ಆಗಿದೆ ಅದು. ಲಿಮಿಟ್ ಆರ್ಡರ್ ಸೆಟ್ ಮಾಡಿದ್ದೆ, ಅದು ಟ್ರೇಡೇ ತಗೊಳ್ಳಿಲ್ಲ. ನಂಗೆ ಗೊತ್ತು ಆಗಿಲ್ಲ ಅಂತ. ನಾನು ನೋಡ್ದೆ ಎದ್ಮೇಲೆ, ಆಯ್ತಾ ಇದೊಂದು ಮಿಸ್ ಮಾಡ್ಕೊಂಡ ಅಂತ ನೋಡ್ದೆ, ಆಗಿರ್ಲಿಲ್ಲ. ಬಟ್ ಈ ತರ ಸಿನಾರಿಯೋಸ್ ಅಲ್ಲಿ ಏನು ಮಾಡಕ್ಕಾಗಲ್ಲ ಬ್ರೋ. ಈಗ ನಾನೇನಾದ್ರು ನಿಮ್ಗೆ ಇದನ್ನು ಕನ್ಸಿಡರ್ ಮಾಡ್ಬೋದು ಮಾಡಿ ಅಂತ ಹೇಳಿದ್ರೆ ಕನ್ಫ್ಯೂಷನ್ಸ್ ಆಗಕ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಟೈಮ್ ಟ್ರೇಡ್ ತಗೋಬೇಕಾದ್ರೆ. ಅದ್ರ ಬದಲು ಬೇಡ, ಇಲ್ಲಿ ಟ್ರೇಡ್ ಸಿಕ್ಕಿಲ್ವಾ, ಬಿಟ್ಟಾಗಿ ಸಿಕ್ಕಿಲ್ಲ ಅಂತ ಅಷ್ಟೇ, ಇದನ್ನೇ ಕನ್ಸಿಡರ್ ಮಾಡಿ ಆರ್ಡರ್ ಬ್ಲಾಕ್. ಸೊ ಇವಾಗ ನಿಮಗೆ ಈಗ ಏನೇನ್ ಆಗಿದೆ ಹೇಳಿ, ಟಾಪಿಕ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಿಮಗೆ ಒಂದು ಫಸ್ಟ್ ಕ್ಲಾಸ್ ಅಲ್ಲಿ ಟ್ರೇಡಿಂಗ್ ವ್ಯೂ ಯೂಸ್ ಮಾಡೋದು, ಸೆಕೆಂಡು ಬೇಸಿಕ್ಸ್, ಯಾವ ಕರೆನ್ಸಿ ಪೇರು ಈ ತರ ಆ ತರ, ಆ ಬೇಸಿಕ್ಸ್. ಥರ್ಡ್ ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಅನಾಟಮಿ ಆಗಿದೆ ಅಲ್ವಾ. ಫೋರ್ತ್ ಅಲ್ಲಿ ನಿಮಗೆ ಇದನ್ನು ಹೇಳಿದೀನಿ ಅನ್ಸುತ್ತೆ ಅಲ್ವಾ? ಹೈಯರ್ ಐ ಹೈಯರ್ ಲೋ ಜನರಲ್ ಆಗಿ ಹೇಳಿದೀನಿ ಅಷ್ಟೇ. ಪಾತ್ ನ ಕ್ಲೀನ್ ಆಗಿ ಹಾಕೋದು ಅದೆಲ್ಲ ಏನು ಹೇಳಿಲ್ಲ ಅಲ್ವಾ?
ಇಲ್ಲ ಬ್ರೋ ಹೇಳ್ಕೊಡಿಲ್ಲ. ಹಾ ಓಕೆ. ಪಾತು ಕರೆಕ್ಟಾಗಿ ಹಾಕೋದು. ಇವಾಗ ನಾಳೆ ಏನ್ ಮಾಡೋಣ ಅಂದ್ರೆ ನಾಳೆ 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 ಕ್ಲೀನಾಗಿ ಎಲ್ಲರೂ ಬನ್ನಿ. ನಾಳೆ ಬಂದ್ಬಿಟ್ಟು ನಿಮಗೆ ಪಾತ್ ಹಾಕೋದು ಹೆಂಗೆ, ಎಕ್ಸ್ಟರ್ನಲ್ ಪಾತ್ ಹಾಕೋದು, ಪಾತ್ನ ಹಾಕಕ್ ಕಂಡೀಷನ್ಸ್ ಮತ್ತೆ ಕಂಡೀಷನ್ಸ್ ಹೇಳಿದೀನಿ ಅನ್ಕೋತೀನಿ, ಬಟ್ ಇರ್ಲಿ. ಜೊತೆಗೆ ರೇಂಜ್ ಯೂಸ್ ಮಾಡ್ಕೊಂಡು ಪಾತ್ ಹಾಕಿದ್ರೆ ನೀವು ಪಾತ್ನ ಮಿಸ್ಸೇ ಮಾಡಲ್ಲ, ಕರೆಕ್ಟಾಗಿ ಹಾಕ್ತೀರಾ. ಅದನ್ನ ಹೇಳ್ಕೊಡ್ತೀನಿ ಬನ್ನಿ ನಾಳೆ. ಬ್ರೋ ಹಂಗೆ ಓಕೆ ಬ್ರೋ ಬ್ರೋ. ಅದು ಪ್ರೈವೇಟ್ ಕ್ಲಾಸ್ ಮೆಂಟರ್ಶಿಪ್ ಬ್ರೋ. ಗೊತ್ತಾಯ್ತು ಬ್ರೋ, ಮತ್ತೆ ಹೋದೆ ಬ್ರೋ. ಮಾಡ್ತೀನಿ ಬ್ರೋ, ಫೋನ್ ಮಾಡ್ತೀನಿ ಬ್ರೋ. ನಾನು ಮಾಡಿಲ್ಲ ಅಂದ್ರೆ ಬ್ರೋ ನಾಳೆ ಮೆಸೇಜ್ ಬೆಳಗ್ಗೆ ನೀವೇ ಮಾಡಿ. ಬ್ರೋ. ಟೈಮಿಂಗ್ 10 ಗಂಟೆ ಮೇಲೆ ಮಾಡಲ ಬ್ರೋ? ಹಾ 10 ಗಂಟೆ ಮೇಲೆ ಮಾಡೋದು ಬ್ರೋ ಬೆಳಿಗ್ಗೆ? ಹಾ, ಬೆಳಗ್ಗೆ 10 ಗಂಟೆಗೆ ಮಾಡಿ. ಸರ್ ಓಕೆ, ಥ್ಯಾಂಕ್ ಯು. ಬ್ರೋ ಏನದು ಪ್ರೈವೇಟ್ ಕ್ಲಾಸ್ ಮೆಂಟರ್ಶಿಪ್ ಅಂದ್ರೆ? ಅದು ಬೇರೆ ಬ್ರೋ, ಅದು ಪ್ರೈವೇಟ್ ಮೆಂಟರ್ಶಿಪ್ ಅಂತ ಮಾಡ್ತೀನಿ ಸಪ್ರೇಟು. ಓಕೆ ಓಕೆ. ಅದಕ್ಕೆ ಅದೇ ಏನ್ ಚಾರ್ಜಸ್ ಇರುತ್ತೆ ಬ್ರೋ? ಅದು ಜಾಸ್ತಿ ಬ್ರೋ, 15,000. ಓಕೆ. ಅದೇನ್ ಪರವಾಗಿಲ್ಲ, 15,000 ವ್ಯಾಲಿಡಿಟಿ ಇದೆ? ಹಾ ವ್ಯಾಲಿಡಿಟಿ ಇದೆ ಬ್ರೋ ಅದು ಇಷ್ಟು ತಿಂಗಳು ಈಗ ಅಂತ? ಇಲ್ಲ, ಯಾವ್ದು ವ್ಯಾಲಿಡಿಟಿ ಇಲ್ಲ ಬ್ರೋ ನನ್ನ ಹತ್ರ. ನೀವು ಓಕೆ ಒಂದ್ಸರಿ ಓಕೆ ಕಲ್ತ್ರ ಯಾವಾಗ ಬೇಕಾದ್ರೂ ಮಾಡಿ ಹೇಳ್ಕೊಡ್ತೀನಿ. ಸೊ ಆ ತರ. ಓಕೆ ಓಕೆ ಬ್ರದರ್. ಅದಕ್ಕೆ ಅಂದ್ರೆ 15,000 ಕೊಟ್ರೆ ಜಾಯ್ನ್ ಆಗ್ಬೋದಾ? ಹೌದು. ಓಕೆ ಓಕೆ ಬ್ರದರ್. ಟೈಮಿಂಗ್ ಏನ್ ಇರುತ್ತೆ ಬ್ರೋ ಅದು ಕ್ಲಾಸ್ ಆನ್ಲೈನ್? ಅದು ಹೆಂಗೆ ಅಂದ್ರೆ ಅದು ಎಲ್ಲರೂ ಫ್ರೀ ಇದ್ದಾಗ ಮಾಡೋದು. ಒಂದು 10 ಜನ ಇದ್ದಾರೆ ಅಂದ್ರೆ ಎಲ್ಲರ ಟೈಮು ಓಕೆ ಒಟ್ಟಿಗೆ ಸಿಕ್ತಾಗ ಅವ್ರಿಗೆ ಆ ಟೈಮಿಗೆ ಮಾಡೋದು. ಬ್ಯಾಚಸ್ ಅಲ್ಲಿ ಮಾಡಿರ್ತೀರಾ ಬ್ರೋ? ಇಲ್ಲ, ಅಲ್ಲಿ ಒಂದೇ ಬ್ಯಾಚ್, ಅದೊಂದೇ ಬ್ಯಾಚ್ ಅದು. ಓಕೆ ಓಕೆ. ಈಗ ಇನ್ ಕೇಸ್ ಅದ್ರಲ್ಲಿ ಒಂದು 8 ಜನ ರೆಡಿ ಇದ್ದಾರೆ, ಇನ್ನ ಇಬ್ರು ಎಮರ್ಜೆನ್ಸಿ ಇತ್ತು. ಹಂಗಂದ್ರೆ ಬ್ರೋ ಮಾಡೋದೇ ಇಲ್ಲ, ಇವಾಗ ಕ್ಲಾಸೇ ಮಾಡಲ್ಲ. ಅವತ್ತು ಪ್ರಾಕ್ಟೀಸ್ ಮಾಡಕ್ ಅಸೈನ್ಮೆಂಟ್ ಕೊಡ್ತೀನಿ. ಇವಾಗ ನೆನ್ನೆ ಬ್ರೋ ಅವ್ರು ಕ್ಲಾಸ್ ಮಾಡಿಲ್ಲ ಆತರ. ಇವತ್ ಬ್ರೋ ಮಾಡ್ದೆ. ನೆನ್ನೆ ಒಂದಿಬ್ರು ಬರಲ್ಲ, ಇದಿದೆ ಅಂದ್ರು. ಬೇಡ, ಕ್ಲಾಸ್ ಬೇಡ, ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಆತರ. ಡಿಫರೆನ್ಸ್ ಏನು ಬ್ರೋ ಆ ಕ್ಲಾಸ್ಗೂ ನಮ್ ಕ್ಲಾಸ್ಗೂ? ಇದರಲ್ಲಿ 130 ಜನ ಒಟ್ಟಿಗೆ ಕೇಳ್ತಾ ಇದ್ವಿ. ಅದರಲ್ಲಿ ಓಕೆ ಒಬ್ರದೊಬ್ರು ಕಂಡಕ್ಟ್ ಮಾತ್ರ ಇರ್ತದೆ ಅಷ್ಟೇ, ಸಿಂಪಲ್. ಓಕೆ ಓಕೆ ಬ್ರೋ. ಸುಮ್ಮನೆ ಕ್ಯೂರಿಯಾಸಿಟಿ. ಏನಿಲ್ಲ ಬ್ರೋ, ಕೆಲವರಿಗೆ ನೋಡಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಹೇಳ್ಕೊಟ್ರೆ ಅರ್ಥ ಆಗುತ್ತೆ. ಇನ್ ಕೆಲವರು ಸುಮ್ನೆ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಅರ್ಥ ಆಗುತ್ತೆ. ಈ ತರ ಅಲ್ವಾ, ಅವ್ರವ್ರ ಕನ್ವೀನಿಯಂಟ್. ನಿಮ್ಗೆ ಯಾವ ತರ ಬೇಕಾದ್ರೂ ಮಾಡಿ. ನಾನು ಫ್ರೀಯಾಗಿ ಎಜುಕೇಟ್ ಮಾಡ್ಬೇಕಂತ ಕೆಲವ್ರು ಕೇಳ್ತಾರೆ, ಯೂಟ್ಯೂಬ್ ಹಾಕ್ತೀನಿ ನೋಡ್ರಪ್ಪ. ಡೌಟ್ ಕೇಳ್ಬೇಕಾ, ಬನ್ನಿ ಕ್ಲಾಸಿಗೆ ಜಾಯ್ನ್ ಆಗಿ ಡೌಟ್ ಕೇಳಿ ಹೇಳ್ತೀನಿ. ಈ ತರ ಖಂಡಿತ ನಿಜ 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 ನಿಜ. 3 ಆಪ್ಷನ್ ಕೊಟ್ಟಿದ್ದೀನಿ, ಯಾವ ಆಪ್ಷನ್ ಅಲ್ಲಾದ್ರೂ ಮಾಡಿ ಅಷ್ಟೇ. ಓಕೆ. ಆಫ್ಲೈನ್ ಏನಿಲ್ಲ ಬ್ರೋ? ಹಾ ಆಫ್ಲೈನ್ ಏನ್ ತಗೊಳಲ್ವಾ? ಆಫ್ಲೈನ್ ಸದ್ಯಕ್ಕಿಲ್ಲ ಬ್ರೋ. ರಹೀಮ್ ಅವ್ರೆ ಹೇಳಿ. ಆಫ್ಲೈನ್ ಸರ್ ಏನೋ ನೀವು ಸ್ಟಾರ್ಟ್ ಮಾಡೋ ಪ್ಲಾನಿಂಗ್ ಲಾಸ್ಟ್ ಇದೆ ಬ್ರೋ? ಅಲ್ಲಿ ಸರ್ ಹಲೋ ಹಾ ಹೇಳಿ ಹಲೋ ಹೇಳಿ. ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳಿದ್ರಲ್ಲ ಸರ್ ನೀವು, ಅಂದ್ರೆ ಕೆಲವರಿಗೆ ತುಂಬಾ ಫೋಕಸ್ ಮಾಡಿ ಹೇಳಿದ್ರೆ ವರ್ಕೌಟ್ ಆಗುತ್ತೆ, ಕೆಲವರಿಗೆ ಒಂದ್ಸಲ ಹೇಳಿ. ಬಟ್ ನಿಜ ಸರ್, ನಾನು ನಿಮ್ ಕ್ಲಾಸಿಗೆ ಬರ್ಲಿಕ್ಕಿಂತ ಮುಂಚೆ ನಿಮ್ ಯೂಟ್ಯೂಬ್ ಎಲ್ಲ ಫುಲ್ ಆಗಿ ಕಂಪಲ್ಸರಿ ಒಂದೊಂದು ವಿಡಿಯೋನ 2 ಸಲ ನೋಡಿದ್ದೀನಿ. ಬಟ್ ಇವಾಗ ನೀವು ಇಲ್ಲಿ ಹೇಳಿ ಕೊಡ್ತಾ ಇರೋದೆಲ್ಲ ತಲೆಗೆ ಒಂದೊಂದೇ ಶಾರ್ಟ್ ಅಲ್ಲಿ ಹೋಗ್ತಾ ಉಂಟು ಹೌದು ಒಳಗಡೆ. ಬ್ರೋ. ಈಗ ನಾನು ಯಾಕಪ್ಪ ಇದನ್ನ ಸ್ಟಾರ್ಟ್ ಮಾಡಿದಂದ್ರೆ, ನಾನು ನನ್ನ ಫ್ರೆಂಡ್ ಸ್ಟಾರ್ಟ್ ಮಾಡ್ದಾಗ ಕಲಿಯಕ್ಕೆ ಆಲ್ಕೆಮಿಸ್ಟ್ ಅಂತ ಇದ್ದಾನೆ, ಫುಲ್ ಮಲೇಷಿಯನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಒಂದು ಸ್ಟ್ರಾಟಜಿ. ಫುಲ್ ಎಲ್ಲಾ ವಿಡಿಯೋಸು ಲೀಕ್ ಆಯ್ತು. ಎಲ್ಲಾ ವಿಡಿಯೋಸು ನೋಡಿದ್ವಿ, 10 ಸತಿ ನೋಡಿದೀವಿ, ಅರ್ಥ ಆಗಿದೆ. ಬಟ್ ಏನೋ ಒಂಚೂರು ಮಿಸ್ಸಿಂಗು. ಅವ್ನ್ ಯಾಕೆ ಅದ್ ಹೇಳ್ದ, ಅವ್ನ್ ಯಾಕೆ ಇದ್ ಮಾಡ್ದ ಗೊತ್ತಾಗ್ತಾ ಇಲ್ಲ. ಅವಂದು ಮೆಂಟರ್ಶಿಪ್ ತಗೋಬೇಕಂತ ಅನ್ಕೊಂಡ್ರೆ ಅವಂದು 1.5 ಲಕ್ಷ ಅವನ್ ಮೆಂಟರ್ಶಿಪ್. ಎಲ್ಲಿ 1.5 ಲಕ್ಷ ಸುಮ್ನೆ ಆದ್ವಿ ತಗೊಂಡ್. ನನಗಂತೂ ತುಂಬಾ ಹೆಲ್ಪ್ ಆಗ್ತಿದೆ ಸರ್. ಒಂದ್ಸಲ ವಿಡಿಯೋ ನೋಡಿ 2 ಸಲ ವಿಡಿಯೋ ನೋಡಿ ಬಂದು ಇಲ್ಲಿ ಕ್ಲಾಸಿಗೆ ಜಾಯಿಂಟ್ ಆದ್ರೆ ತುಂಬಾ ಇವಾಗ ಎಲ್ಲ ಅದೇ ಬ್ರೋ, ನಾನು ಅದಕ್ಕೆ ಓವರ್ ವ್ಯೂ ಕೊಟ್ಟಿದ್ದು. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಸುಮ್ನೆ ಇರಬರೋದ್ನೆಲ್ಲ ಹೇಳಿದ್ದು ಓವರ್ ವ್ಯೂ ಆಗಿ. ಅದಕ್ಕೇನೆ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಒಂದ್ ಸ್ವಲ್ಪ ಹಿಂದೆ ಉಳ್ಕೋತಾರೆ. ಒಂಚೂರು ಓವರ್ ವ್ಯೂ ಕೊಟ್ರೆ ಈಗ ಹೇಳಿದ್ರಲ್ಲ ಅದು ಇಲ್ಲಿ ಹೇಳ್ಕೊಡ್ತಾ ಇದಾರೆ ಅಂತ ಗೊತ್ತಾಗ್ಲಿ ಅಂತ. ನಿಜ ಸರ್, ನಿಜ ನಿಜ. ಬ್ರೋ ನೀವು ಆಲ್ಕೆಮಿಸ್ಟ್ ಮೆಂಟರ್ಶಿಪ್ ಜಾಸ್ತಿ ಇದೆ ಅಂತ ಬಿಟ್ರಿ ಅಂತ ಹೇಳಿದ್ರಲ್ಲ,
ಇದು ಆ, ನಿಮ್ಮ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟಿಂಗ್ ಸ್ಟ್ರಾಟಜೀಸ್ ಇದಲ್ಲ, ಅದು ನೀವೇ ಓನ್ ಆಗಿ ಫೈಂಡ್ ಔಟ್ ಮಾಡ್ಕೊಂಡಿರೋದ ಇಲ್ಲ ಅದು ಇಲ್ಲ ಮಾರ್ಕೆಟ್ ಕಲ್ಕೊಂಡಿರೋದ? ಸ್ಟ್ರಕ್ಚರ್ ಶಿಫ್ಟ್ ಎಲ್ಲಾ ಕಡೆ ಇದೆ, ವಿಡಿಯೋ ಇದೆ ನಿಮಗೆ. ಓಕೆ ಆಮೇಲೆ ಮಾರ್ಕೆಟ್ ಓಕೆ ಸ್ಟ್ರಕ್ಚರ್ ಬಗ್ಗೆ ಟ್ರೇಡಿಂಗ್ ಗೀಕ್ ಅಂತ ಇದನ್ ಗೊತ್ತಾ ಯೂಟ್ಯೂಬ್ ಅಲ್ಲಿ. ಆ, ಹಾ ಸುಚಿತ್ರಾ ಅವ್ರೆ ಕಾಲ್ ಮಾಡಿ ನೀವು ನಾಳೆ ಬೆಳಗ್ಗೆ ನನ್ನ ನಂಬರಿಗೆ. ಇವ್ರಿದ ದ ಟ್ರೇಡಿಂಗ್ ಗೀಕ್ ಅಂತ ಇದ್ದಾನೆ, ಬ್ರೋದಾ ಅಂತ ಅವನ ಹೆಸರು ಏನೋ ಇದೆ. ಅವನು ಮಾರ್ಕೆಟ್ ಮೆಕ್ಯಾನಿಕ್ಸ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಒಂದ್ 2 ವಿಡಿಯೋ ಮಾಡಿದ್ದಾನೆ. ಎರಡಲ್ಲ, ಅದ್ರ ಮೇಲೆ ಹಾ ಒಂದು ಫುಲ್ ಸ್ಟ್ರಾಟಜಿ ಇರೋದು. ಅವಂದು ಹಾ ಮಾರ್ಕೆಟ್ ಹಾ ಮೆಕ್ಯಾನಿಕ್ಸ್ ಬೇಸಿಕ್ ಕ್ಲಾಸ್ ನೋಡ್ದೆ, ಅರ್ಥ ಆಯ್ತು. ಅಲ್ಲಿವರೆಗೂ ಓಕೆ ನಾನು ಎಲ್ಲಾ ಗೊತ್ತು, ಬಟ್ ಎಲ್ಲ ಅಪ್ಲೈ ಮಾಡ್ಬೇಕು ಗೊತ್ತಿರ್ಲಿಲ್ಲ. ಅವಂದು ಎಂಟ್ರಿ ಮಾಡಲ್ ಬೇರೆ ಇದೆ, ಅವಂದೇನೋ ನಾನು ಅವನ ಎಂಟ್ರಿ ಮಾಡಲ್ ಎಲ್ಲ ನೋಡಿಲ್ಲ. ಬಟ್ ನನಗೆ ಮಾರ್ಕೆಟ್ ಸ್ಟ್ರಕ್ಚರ್ ಓಕೆ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತು. ನೆಕ್ಸ್ಟ್ ಲೆವೆಲ್ ಹಾ ಕುಡಿದ್ಬಿಟ್ಟಿದೀನಿ ಇವಾಗ. ಓಕೆ ಓಕೆ ಅಲ್ಲಿ ಗ್ರಿಪ್ ಸಿಕ್ಕಾದ್ಮೇಲೆ ಅದ್ರಲ್ಲಿ ಹಾ ಮಾಡಿ ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಕಾನ್ಫಿಡೆನ್ಸ್ ಬಂದು ಕಂಟಿನ್ಯೂ ಮಾಡಿ. ಇವಾಗ ನೋಡಿ ಆರ್ಡರ್ ಬ್ಲಾಕ್, ನಿಮ್ಗೆ ಆರ್ಡರ್ ಬ್ಲಾಕ್ ಇದನ್ನ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತೀವಿ, ಕೆಲವರು ಇದನ್ನು ಓಕೆ ಕನ್ಸಿಡರ್ ಮಾಡ್ತಾರೆ. ಆರ್ಡರ್ ಬ್ಲಾಕ್ ಎಲ್ಲಾ ಕಡೆ ಇರುತ್ತೆ, ಎಲ್ಲ ಅಪ್ಲೈ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಸುಮ್ನೆ ಎಲ್ಲಾ ಕಡೆ ಅಪ್ಲೈ ಮಾಡಿದ್ರೆ ಏನ್ ಯೂಸ್, ಲಾಸಸ್ ಜಾಸ್ತಿ ಆಗುತ್ತೆ. ಬ್ರೋ ಒಂದ್ ಡೌಟು. ಹ್ಮ್ ಈ ಆರ್ಡರ್ ಬ್ಲಾಕ್ 15 ಮಿನಿಟ್ಸ್ ಅಲ್ಲಿ ಹಾಕೋತೀವಲ್ಲ ನಾವು, ಅದು 5 ಮಿನಿಟ್ಸ್ ಅಲ್ಲಿ ರಿಫೈನ್ ಮಾಡಿದಾಗ ಹ್ಮ್ ಅಟ್ ಮಾರ್ಕೆಟ್ ಟಚ್ ಆಗಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಬ್ರೋ? ಏನಾಗಲ್ಲ ಬ್ರೋ, ಒಂದು ಟ್ರೇಡ್ ಮಿಸ್ ಆಯ್ತು ಅಷ್ಟೇನೆ, ಲಾಸ್ ಅಂತೂ ಆಗಲ್ವಲ್ಲ. ಹಾ ಹಾ ಸಿಗುತ್ತೆ, ಏನ್ ಆಲ್ಮೋಸ್ಟ್ ಬರುತ್ತೆ ಯಾವಾಗ್ಲೂ. ಮೋಸ್ಟ್ ಆಫ್ ದಿ ಟೈಮ್ 5 ಮಿನಿಟ್ಸ್ ಬರುತ್ತೆ, 1 ಮಿನಿಟ್ ಬರುತ್ತೆ ಅಂತ ಗ್ಯಾರಂಟಿ ಕೊಡಕ್ಕಾಗಲ್ಲ. ಈ 15 ಮಿನಿಟ್ಸ್ ಅಲ್ಲಿ ಆರ್ಡರ್ ಬ್ಲಾಕ್ ಅದ್ರಲ್ಲಿ ಟ್ರೇಡ್ ಮಾಡೋದು ಒಳ್ಳೇದಾ, 5 ಮಿನಿಟ್ಸ್ ಅಲ್ಲಿ ಮಾಡೋದು ಒಳ್ಳೇದಾ ಬ್ರೋ? 15 ಮಿನಿಟ್ಸ್ ಯಾಕೆ ಮಾಡಲ್ಲ ಅಂದ್ರೆ, ನಿಮಗೆ 15 ಮಿನಿಟ್ಸ್ ಅಲ್ಲಿ 15 ಮಿನಿಟ್ಸ್ ಮಾಡಿದ್ರೆ ಬೆಸ್ಟ್. ಬಟ್ ನೀವು 1:1 1:2 ಮಾತ್ರ ಟಾರ್ಗೆಟ್ ಇಡಬೇಕು. ಯಾಕೆ ಹೇಳಿ, ಓಕೆ. ಎಸ್ ಎಲ್ ದೊಡ್ಡದಾಯ್ತು. ಹಾ ಬಟ್ ನೀವು 5 ಮಿನಿಟ್ಸ್ ಇಂದ ಮಾಡಿದ್ರೆ ಎಸ್ ಎಲ್ ಅರ್ಧಕ್ಕರ್ಧ ಕಾಲ್ ಭಾಗ ಕಮ್ಮಿ ಆಗೇ ಆಗುತ್ತೆ, ಆಗ 1:3 ಕ್ಯಾಪ್ಚರ್ ಆಗುತ್ತೆ. ಓಕೆ ಬ್ರೋ. So, ಇವಾಗ ನಮ್ದು ಟ್ರೇಡ್ ಎಸ್ ಎಲ್ ಮತ್ತೆ ಟಿ ಪಿ ಹಿಟ್ ಆಗ್ಬೇಕಂದ್ರೆ ಜಸ್ಟ್ ವಿಕ್ ಟಚ್ ಆದ್ರೆ ಸಾಕಲ್ಲ, ಎಕ್ಸಿಕ್ಯೂಟ್ ಆಗುತ್ತಲ್ಲ. ಹ್ಮ್ ಬಟ್ ಟ್ರೇಡಿಂಗ್ ವ್ಯೂ ಅಲ್ಲಿ ನಾನು ಡೆಮೋ ನೋಡ್ತಾ ಇದ್ದೆ, ಪ್ರಾಕ್ಟೀಸ್ ಎಲ್ಲ ಬ್ಯಾಕ್ ಟೆಸ್ಟ್ ಅಂತ ವಿಕ್ ಟಚ್ ಆದ್ರೂ ಎಕ್ಸಿಕ್ಯೂಟ್ ಆಗಿಲ್ಲ ನಾನು. ಅದು ಸ್ಪ್ರೆಡ್ ಇರುತ್ತೆ ಒಂದೊಂದ್ಸಲಿ, ಸ್ಪ್ರೆಡ್ ಇಂದ ಆಗಿರಲ್ಲ. ಓಕೆ ಆ ಟೈಮಲ್ಲಿ ಬಾಡಿ ಫುಲ್ ಟಚ್ ಆಗ್ಬೇಕಾಗತ್ತಲ್ಲ. ಆ ಟೈಮಲ್ಲಿ ಹೋಗ್ಬೇಕು ಇನ್ನೂ ಮೇಲಕ್ಕೆ. ಅದು ನ್ಯೂಸ್ ಟೈಮು ಇಲ್ಲ ಜಾಸ್ತಿ ಜನ ಟ್ರೇಡಿಂಗ್ ಒಟ್ಟಿಗೆ ಮಾಡ್ಬೇಕಾದ್ರೆ ಆ ಥರದ್ದು ಆಗುತ್ತೆ. ಬಟ್ ಡೆಮೋದಲ್ಲಿ ಹಂಗಾಗಲ್ಲ, ನೋಡ್ಬೇಕು. ಆಗಿದೆ ಬ್ರೋ, ಅದೇ ನಮ್ಗೆ ಕನ್ಫ್ಯೂಷನ್ ಆಯ್ತು, ಏನಕ್ಕೆ ಇದಾಗಿಲ್ಲ ಅನ್ಕೊಂಡ ಅದಕ್ಕೆ. ಸೊ ಓಕೆ ಆಯ್ತು, ನಾಳೆ ಬನ್ನಿ. ಎಕ್ಸ್ಟರ್ನಲ್ಲು ಮತ್ತೆ ರೇಂಜ್ ಎರಡನ್ನೂ ಮುಗ್ಸೋಣ ಕ್ಲೀನಾಗಿ. ಇವಾಗ ಏನಾದರೂ ಏನೂ ಗೊತ್ತಾಗ್ತಾ ಇಲ್ಲ ಮಾತಾಡೋದು ಅಂದ್ರೆ, ಯೂಟ್ಯೂಬಲ್ಲಿರೋ 1-2 ವಿಡಿಯೋನ ನೋಡಿ ಹೊಸಬ್ರು. ಅಲ್ಲೇನು ಜಾಸ್ತಿ ಏನು ಫೋಕಸ್ ಮಾಡೋದು ಬೇಡ, ಜಸ್ಟ್ ಒಂದ್ಸಲಿ ನೋಡ್ಕೊಂಡ್ ಬನ್ನಿ ಸಾಕು. ಅಲ್ಲೇನು ಏನು ಹೇಳ್ಕೊಟ್ಟಿಲ್ಲ, ಸುಮ್ಮನೆ ನೋಡಿ, ಓವರ್ ವ್ಯೂ ಸಿಗುತ್ತೆ ನಿಮಗೂ. ಜನರಲ್ ಬೇಸಿಕ್ ಥಿಂಗ್ಸ್ ಗೊತ್ತಾಗುತ್ತೆ. ಅದು ಬಿಟ್ರೆ ನಾಳೆಯಿಂದ ಕ್ಲೀನಾಗಿ ಹೋಗೋಣ. ಓಕೆ ಹಲೋ ಬ್ರೋ. ಹಾ ಬ್ರೋ ಇದು ಹೇಳಿ ಬ್ರೋ, ಹೇಳಿ. ಫಂಡ್ ಅಕೌಂಟ್ ಇವಾಗ ಹೇಳಿದ್ರಲ್ಲ, ಅದ್ರ ಲಿಂಕ್ ಸೆಂಡ್ ಮಾಡಿ ಬ್ರೋ. ಹಾ ಸೆಂಡ್ ಮಾಡ್ತೀನಿ ಬ್ರೋ, ಲಿಂಕ್ ಕೂಪನ್ ಕೋಡ್ ಎಲ್ಲ ಸೆಂಡ್ ಮಾಡ್ತೀನಿ. ಆದಷ್ಟು ಬ್ರೋ ಇದು ಮಾಡ್ಕೊಳ್ಳಿ. ಈಗ ಕೂಪನ್ ಕೋಡ್ ಅಪ್ಲೈ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ಬ್ರೋ? ಹಾ ಕೂಪನ್ ಕೋಡ್ ಅಪ್ಲೈ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ? ಕೂಪನ್ ಕೋಡ್ ಅಪ್ಲೈ ಮಾಡೋದ್ರಿಂದ ಎಕ್ಸ್ಟ್ರಾ ಡಾಲರ್ಸ್ ಬರುತ್ತೆ ಬ್ರೋ. ಕೇಳಿಸ್ತಾ ಇಲ್ಲ. ಡಿಸ್ಕೌಂಟ್ ಏನ್ ಕೂಪನ್ ಕೋಡ್ ಬೆನಿಫಿಟ್ ಇದೆ ಅಪ್ಲೈ ಅಂತ? ಮಾಡೋದ್ರಿಂದ ಬೆನಿಫಿಟ್ ಸಿಗುತ್ತೆ. ನಿಮಗೆ ಬೋಲ್ಟ್ ಅಕೌಂಟ್ಗೆ 30% ಡಿಸ್ಕೌಂಟ್ ಸಿಗುತ್ತೆ. ಆಮೇಲೆ ನಾರ್ಮಲ್ 1 ಸ್ಟೆಪ್ 2 ಸ್ಟೆಪ್ ಅಕೌಂಟ್ಸ್ಗೆ 40% ಡಿಸ್ಕೌಂಟ್ ಸಿಗುತ್ತೆ. ಬ್ರೋ ಇದು 2 ಸ್ಟೆಪ್ 1 ಸ್ಟೆಪ್ ಅಂದ್ರೆ ಅದೇನು ಬ್ರೋ? ಅದೇ ಹೇಳಿದ್ನಲ್ಲ, ಅದೆಲ್ಲ ನಿಮ್ಗೆ ಸೆಕೆಂಡ್ ಬ್ಯಾಚ್ ಅವ್ರಿಗೆ ಆಮೇಲೆ ಹೇಳ್ತೀನಿ, ಸುಮ್ಮನೆ. ಅದು ನಿಮಗೆ ಇವಾಗ ಸೆಕೆಂಡ್ ಬ್ಯಾಚ್ ಅವ್ರು ತಗೊಳ್ಳೋದು ಬೇಡ ಅಂತೀರಾ ಇನ್ನೊಂದ್ ಸ್ವಲ್ಪ ದಿನ? ಇಲ್ಲ, ಪ್ರಾಕ್ಟೀಸ್ ತಗೊಂಡ್ರೆ ಮಾಡಕ್ ತಗೊಳ್ಳಿ. ನೀವು ತಗೊಳ್ಳೇಬೇಕು. ಎಕ್ಸ್ಟರ್ನಲ್ ಪ್ರಾಕ್ಟೀಸ್ ಮಾಡಕ್ಕಾದ್ರೆ ಈಗ ನಾಳೆ ಎಕ್ಸ್ಟರ್ನಲ್ ಮುಗಿಸಿದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಏನು ಯೂಸ್ ಇಲ್ಲ. ನಾನು ಮುಗಿಸಿನು. ಓಕೆ ಶಾರ್ಕ್ ಬೋಲ್ಟ್ ತಗೊಳ್ಳೋಣ ಅಂತೀರಾ ಬ್ರೋ?
ಅದೇ ನೋಡಿ, ಅದು ನಿಮ್ಮ ಮೇಲೆ ಡಿಪೆಂಡ್. ನಾನು ಇದೇ ತಗೊಳ್ಳಿ ಅಂತ ಹೇಳಕ್ ಬರಲ್ಲ ಅದು. ಇದೇ ಬೆಟ್ರು ಬ್ರೋ, ಏನಕ್ಕಂದ್ರೆ ಅಲ್ಲಿ ಫಂಡಿಂಗ್ ಟಿಪ್ಸ್ ಅಂತ ಕಡಿಮೆ ಇದೆಯಲ್ಲ. ಹಾ ನೋಡಿ, ಪ್ರೈಮ್ ಈಗ ಅಲ್ಲಿ $5,000 1 ಸ್ಟೆಪ್ 2 ಸ್ಟೆಪ್ ಫಂಡೆಡ್ ಸ್ಟೇಜ್. ಬೋಲ್ಟ್ ಅಕೌಂಟ್ ಅಲ್ಲಿ ಇದೊಂದು ಸ್ಟೇಜ್ ಮಾತ್ರ ಕೊಟ್ಟಿರ್ತಾನೆ. 1 ಸ್ಟೆಪ್ 2 ಸ್ಟೆಪ್ ಅಕೌಂಟ್ ಅಂದ್ರೆ 2 ಫೇಸ್ ಇರುತ್ತೆ. ಫಸ್ಟ್ $500 ಲಾಸ್ ಮಾಡ್ಕೊಳ್ದಂಗೆ $450 ಮಾಡ್ಬೇಕು. ಅದಾದ್ಮೇಲೆ ಸೆಕೆಂಡ್ ಸ್ಟೇಜ್ ಕೊಡ್ತಾನೆ. ಆಗ $500 ಲಾಸ್ ಮಾಡ್ಕೊಳ್ದಂಗೆ $300 ಮಾಡ್ಬೇಕು. ಆಮೇಲೆ ನಿಮ್ಗೆ ಮೈನ್ ಅಕೌಂಟ್ ಕೊಡ್ತಾನೆ. ಇದರಲ್ಲಿ ನೀವು $350 ಲಾಸ್ ಮಾಡ್ಕೊಳ್ದಂಗೆ ಎಷ್ಟು ಮಾಡ್ತೀರಾ ಡೈಲಿ ನಿಮ್ಗೆ ಪೇಔಟ್ ಕೊಡ್ತಾನೆ. ಎಷ್ಟಾರು ಮಾಡಿ ಆ ಪೇಔಟ್ ನಿಮಗೆ ಕೊಡ್ತಾನೆ. 70% ಎಷ್ಟು ಸ್ಪ್ಲಿಟ್ ಇರುತ್ತೆ ಅಲ್ಲಿ ಕೊಟ್ಟಿರ್ತಾನೆ ನಿಮಗೆ. ಎಷ್ಟು ಸ್ಪ್ಲಿಟ್ ಅಂತ 70-80% ಸ್ಪ್ಲಿಟ್ ಇರುತ್ತೆ, ಅದನ್ನ ಕೊಡ್ತಾನೆ ನಿಮಗೆ. ಅದೇ ಬೋಲ್ಟ್ ಬ್ರೋ ಅಕೌಂಟ್ ಹಂಗಂದ್ರೆ ಅಲ್ಲಿ ಡೈರೆಕ್ಟ್ ಕೊಡ್ತಾನೆ. ನಾಳೆ ಒಂದು ಸ್ವಲ್ಪ ಟೈಮು ಇದಕ್ಕೆ ಮಾಡಿ, ಅಂದ್ರೆ ಅಕೌಂಟ್ ಅಪ್ಲೈ ಮಾಡೋದು ಹೆಂಗೆ, ಮತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು, ಯಾವ ರೀತಿ ನಾಳೆ ಒಂದ್ ಸ್ವಲ್ಪ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್. ಇಲ್ಲ, ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ರೆ ನಿಮಗೆ ಲಾಗಿನ್ ಸೈನ್ ಅಪ್ ಕೇಳುತ್ತೆ. ಸೈನ್ ಅಪ್ ಆಗಿ ನಿಮ್ ನೇಮು ಅಡ್ರೆಸ್ ಎಲ್ಲ ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೆ ಆ ತರದ್ ಹಾಕ್ಬಿಟ್ಟು ಸೈನ್ ಅಪ್ ಆಗಿ, ಸೈನ್ ಅಪ್ ಆದ್ಮೇಲೆ ಚಾಲೆಂಜಸ್ ಬನ್ನಿ. ಇಲ್ಲಿ ನಿಮ್ಗೆ ಯಾವ್ದು ಬೇಕು, ಪ್ರೈಮು ನೀವು ನೋಡಿರ್ತೀರ ಮುಂಚೆನೆ. ಸೊ ಇಲ್ಲಿ ನೋಡಿರ್ತೀರ ಏನ ರೂಲ್ಸ್ ಗಳು ನೋಡಿರ್ತೀರ. ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೈಮ್ ಬೇಕಾ, ಬೋಲ್ಟ್ ಬೇಕಾ. ಪ್ರೈಮ್ ಅಲ್ಲಿ $5,000 ಮಾತ್ರ ಸೆಲೆಕ್ಟ್ ಮಾಡಿ. ಈ ತರ ಪ್ರೈಮ್ ಇಲ್ಲ ಬೋಲ್ಟ್ ಇವೆರಡರಲ್ಲಿ ಒಂದಕ್ಕೆ ಹೋಗಿ. ಲೈಟ್ಗೆಲ್ಲ ಹೋಗ್ಬೇಡಿ. ಲೈಟು ನೋಡಿ ಒಂದ್ಸಲಿ ನಿಮ್ಗೆ ಯಾವ್ದು ಅನುಕೂಲ ಅದ್ ನೋಡ್ಬಿಟ್ಟು ಇಲ್ಲಿ ಬೋಲ್ಟ್ ಅಕೌಂಟ್ ಬೇಕಾಗಿರೋರು ಬೋಲ್ಟ್ ಸೆಲೆಕ್ಟ್ ಮಾಡಿ. ಅಕೌಂಟ್ ಸೈಜ್ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿ. ಕೂಪನ್ ಹಾಕಿ ಟೂಕಿ ಅಂತ 30% ಆಫ್ ಸಿಕ್ತು. ಇಷ್ಟು ತೋರಿಸ್ತಾ ಇದೆ. UPI ಸೆಲೆಕ್ಟ್ ಮಾಡಿ 3,000 ಸೆಲೆಕ್ಟ್ ಕೊಡಿ, ಪ್ರೊಸೀಡ್ ಕೊಡಿ, ಪೇ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ಅಪ್ಲೋಡ್ ಮಾಡಿ. ಇಲ್ವಾ ನಿಮಗೆ ಪ್ರೈಮ್ ಬೇಕಾ, 2 ಸ್ಟೆಪ್ ಅಕೌಂಟ್ $5,000 ಮತ್ತೆ ಕೂಪನ್ ಅಪ್ಲೈ ಮಾಡಿ 2,250 ಸಿಗುತ್ತೆ. ಪ್ರೊಸೀಡ್ ಕೊಡಿ, ಪೇ ಮಾಡಿ, ಅಪ್ಲೋಡ್ ಮಾಡಿ, ಅಕೌಂಟ್ ಸಿಗುತ್ತೆ. ಅಷ್ಟೇ, ಇನ್ನೇನು ಸ್ಟೆಪ್ ಇಲ್ಲ. ಸ್ಕ್ರೀನ್ ಶಾಟ್ ಅವರಿಗೆ ಅಪ್ಲೋಡ್ ಮಾಡ್ಬೇಕಾ? ಸ್ಕ್ರೀನ್ ಶಾಟ್ ಹಾಕ್ಬೇಕು, ಅಲ್ಲಿ ಕೊಟ್ಟಿರ್ತಾನೆ ಸ್ಕ್ರೀನ್ ಶಾಟ್ ಹಾಕಕ್ಕೆ. ಆಪ್ಷನ್ ಇರುತ್ತಾ? ಹಾ, ಆಪ್ಷನ್ ಇರುತ್ತಲ್ಲಿ ಅಪ್ಲೋಡ್ ಅಂತ, ಅಲ್ಲ ಹಾಕಿ. ಬ್ರೋ ನಾಳೆ ಒಂದ್ ಕ್ವಶನ್ ಕೇಳ್ತೀನಿ bro, ಅದ್ ದೊಡ್ಡದಿದೆ, ಇವತ್ತು ಕನ್ನಡದವ್ರು ಕೇಳೋದಿಲ್ಲ. ಯಾರಪ್ಪ ಅಂದ್ರೆ ಸರ್, ಈ ಪ್ರೈಮ್ ಮತ್ತು ಬೋಲ್ಟ್ ಗೆ ಡಿಫ್ರೆನ್ಸ್ ಏನು ಸರ್? ಪ್ರೈಮ್ ಅಲ್ಲಿ ನಿಮಗೆ 1 ಸ್ಟೆಪ್ 2 ಸ್ಟೆಪ್ ಅಕೌಂಟ್ ಸಿಗುತ್ತೆ. ಇದ್ರಲ್ಲಿ ಬೋಲ್ಟ್ ಅಲ್ಲಿ ಡೈರೆಕ್ಟ್ ಅಕೌಂಟ್. ಇದರಲ್ಲಿ ಫೇಸ್ ಗಳನ್ನ ಕ್ಲಿಯರ್ ಮಾಡಾದ್ಮೇಲೆ ದುಡ್ಡು ತರ ಕೊಡ್ತಾರೆ. ಅಲ್ಲಿವರೆಗೂ ದುಡ್ಡು ವಿಡ್ರಾ ಮಾಡಕ್ ಆಗಲ್ಲ. ನೀವು ಪ್ರೂವ್ ಮಾಡಿ ತೋರಿಸ್ತೀರಾ ನಂಗೆ ಟ್ರೇಡಿಂಗ್ ಬರುತ್ತೆ ಅಂತ. ಬೋಲ್ಟ್ ಅಕೌಂಟ್ ಅಲ್ಲಿ ಡೈರೆಕ್ಟ್ ಮಿನಿಮಮ್ ಡೆಪಾಸಿಟ್ ಎಷ್ಟು ಬ್ರೋ? ಡೆಪಾಸಿಟ್ ಅಲ್ಲ ಬ್ರೋ, ಇದು ಫಂಡೆಡ್ ಅಕೌಂಟ್ ಬ್ರೋ. ಸಾರಿ ಫಂಡೆಡ್ ಅಕೌಂಟ್ ಏನೇ. ಹಾ, 3,000 9,000 ಆಮೇಲೆ ಇನ್ನೇನ್ ಯಾವ್ದಾದ್ರು ಬ್ರೋ? 9,000 3,000 ಯಾರು ಬ್ರೋ ಇಲ್ಲಿ ಬರ್ತಾನೆ ಇಲ್ಲ. 1,500 3,000 6,000 900 9,000. ಸರ್, ಇಲ್ಲಿ ಪೇಮೆಂಟ್ ಮಾಡಿ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಏನ್ ಸ್ಟೆಪ್ ನೀವು MT5 ಗೆ ಕನೆಕ್ಟ್ ಮಾಡ್ಕೋಬೇಕು. ಅದನ್ನ ಬೇಕಿದ್ರೆ ನಾಳೆ ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತ. ಓಕೆ ತೋರಿಸಿ ಸರ್ ನಾಳೆ. ಕ್ಲಾಸ್ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಸೊ ಇವರೇ ಅವರು ಓನರ್, ಕನ್ನಡದವರು. ನೀವು ನೋಡಿ ಬೇಕಿದ್ರೆ ಅವ್ರದ್ದು, ನಾನು ಫಾಲೋ ಮಾಡ್ತಾ ಇರ್ತೀನಿ ಅವ್ರನ್ನ. ಓಕೆ ಸರಿ ಬ್ರೋ, ಸರಿ ನಾಳೆ ಒಂದ್ ಕ್ವಶನ್ ಕೇಳ್ತೀನಿ ಬ್ರೋ, ಇವಾಗ ಬೇಡ, ಅದು ದೊಡ್ಡದಿದೆ, ನಾಳೆ ಕೇಳ್ತೀನಿ. ಓಕೆ ಆಯ್ತು. ಸರಿ, ಬಾಯ್. ಓಕೆ ಬಾಯ್, ಗುಡ್ ನೈಟ್. ಬಾಯ್ ಬ್ರೋ, ಗುಡ್ ನೈಟ್ ಬ್ರೋ.
ಗುಡ್ ನೈಟ್ ಬ್ರೋ, ಬೈ ಬ್ರೋ.